Hi, hello, welcome to the Uttama S channel. Welcome to the second part of the Machiavelli. In the last class, we have already discussed about the religion, secularism, so politics, ಹೇಗಿರಬೇಕಂತ ಹೇಳಿ ನೋಡಿದ್ವಿ. Now we are going to look into the politics and ethics ಬಗ್ಗೆ ಏನು ಹೇಳಿದ್ದಾರೆ ಮೆಕ್ಯಾವೆಲಿ ಅವರು ಅಂತ ನೋಡಕ್ಕೆ ಹೋಗ್ತಾ ಇದ್ದೀವಿ. ಓಕೆನಾ? ಅದೇ ಎಥಿಕ್ಸ್, ಪೊಲಿಟಿಕಲ್ ರಿಯಲಿಸಮ್ ಅಂಡ್ ಪೊಲಿಟಿಕಲ್ ಥಿಯರಿ ಬಗ್ಗೆ ಏನು ಹೇಳ್ತಿದ್ದಾರೆ. ಫಂಡಮೆಂಟಲ್ ನಾವು ಹೇಳಿದ್ವಿ ಪೊಲಿಟಿಕ್ಸ್ ಈಸ್ ನಾಟ್ ಎಥಿಕ್ಸ್. ಅವ್ರ ಬಗ್ಗೆ ವ್ಯೂಸ್ ಏನಿದಾವೆ, ಎಥಿಕ್ಸ್ ಅಂದ್ರೆ ಏನು, ಪಾಲಿಟಿಕ್ಸ್ ಅಂದ್ರೆ ಏನು, ಹೇಗೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಅದರದ್ದು ವ್ಯೂಸ್ ಏನಿದಾವೆ, ಪಾಸಿಟಿವ್ಸ್ ಏನಿದಾವೆ, ಹೇಗೆ ಯೂಸ್ ಮಾಡ್ಕೋಬೇಕು, ಅದ್ರ ಲಿಮಿಟೇಷನ್ಸ್ ಏನು, ಅದ್ರ ಕ್ರಿಟಿಕ್ಸ್ ಏನು ಅಂತ ಇಷ್ಟೇ ನೋಡೋದು. ಆಮೇಲೆ ಅದು ಒಂದು ಸ್ವಲ್ಪ ಮಲ್ಟಿಪಲ್ ಟರ್ಮ್ಸ್ನಾಗೆ ಮಲ್ಟಿಪಲ್ ಸಿನಾನಿಮ್ಸ್ ವರ್ಡ್ಸ್ಗಳು, ಆಮೇಲೆ ಅದರದ್ದು ಹೇಗೆ ಅಪ್ಲೈ ಆಗ್ತಿದೆ ಡಿಫ್ರೆಂಟ್ ಸೆಕ್ಟರ್ಸಲ್ಲಿ ಅಷ್ಟೇ ನೋಡೋದು. ಈಗ ಕೋರ್ ಪ್ರಿನ್ಸಿಪಲ್ ಏನು, ಎಥಿಕ್ಸ್ ಪೊಲಿಟಿಕ್ಸ್ ಸಪ್ರೇಟು. ಪೊಲಿಟಿಕ್ಸ್ ಇಸ್ ನಾಟ್ ಎಥಿಕ್ಸ್, ಇಂಡಿಪೆಂಡೆನ್ಸ್ ಇದೆ, ಸಪ್ರೇಟ್ ಸ್ಟ್ಯಾಂಡರ್ಡ್ಸ್ ಇದೆ, ಪೊಲಿಟಿಕಲ್ ಸ್ಟ್ಯಾಂಡರ್ಡ್ಸ್ ಇದೆ, ಎಥಿಕ್ಸ್ ಬೇರೆ ಸ್ಟ್ಯಾಂಡರ್ಡ್ಸ್ ಇದೆ. ಪೊಲಿಟಿಕ್ಸ್ಗೆ ಅದರದ್ದೇ ಆದಂಥ ಒಂದು ಮಾರಲಿಟಿ ಇದೆ. ಪೊಲಿಟಿಕ್ಸ್ ಆರ್ ನೋ ರಿಲೇಷನ್ ಟು ಮಾರಲ್ಸು. ಇದು ಪ್ರಾಕ್ಟಿಕಲ್ ರೀಸನಿಂಗಿಗೆ ಹೆಂಗೆ ಕೊಡ್ತೀವಿ, ಇದು ನಾವು ಕರೆಕ್ಟಾಗಿರ್ಬೇಕಂತನೂ ಅಲ್ಲ, ಎಥಿಕಲಿ ಕರೆಕ್ಟು ಮಾರಲಿ ಕರೆಕ್ಟ್ ಅಂತಲ್ಲ, ಆ ಟೈಮಿಗೆ ಅದು ಕರೆಕ್ಟಾ ಅಷ್ಟೇ ನೋಡ್ಕೋಬೇಕು. ಪ್ರಿನ್ಸ್ ಆಫನ್ ಫೇಸ್ ಎಥಿಕಲ್ ಡೈಲಮ, ರಿಲಿಜಿಯಸ್ ಡೈಲಮ. ಆ ರಿಲಿಜನ್ ಹಿಂಗೆ ಹೇಳುತ್ತೆ, ಮಾರಲ್ ಹಿಂಗೆ ಹೇಳುತ್ತೆ, ಆಮೇಲೆ ಆಯಾ ಟೈಮಿಗೆ ಏನು ಡಿಸಿಷನ್ ಬೇಕಂತ ಹೋಗ್ಬೇಕು. ಫಾರ್ ಎಕ್ಸಾಂಪಲ್ ಟೆರರಿಸ್ಟ್ ಇಂಡಿಯಾದ ಮೇಲೆ ಅಟ್ಯಾಕ್ ಮಾಡೋದು, ಈಗ ಮನುಷ್ಯರನ್ನು ಕೊಲ್ಲೋದು ಮಹಾಪಾಪ ಅಂತ ನೋಡೋಂಗಿಲ್ಲ. ಟೆರರಿಸ್ಟ್ ಇದ್ದರೆ ಹೊಡಿಬೇಕು, ಸಾಯಿಸಬೇಕು ಅಷ್ಟೇ. ಎನ್ಕೌಂಟ್ರ್ ಮಾಡೋದು, ನಕ್ಸಲಿಸಮ್ ಮೇಲೆ ಅಟ್ಯಾಕ್ ಮಾಡೋದು, ವರ್ಮಿನ್ನು ಒಂದು ಪಾಯಿಂಟ್ ತನಕ ನೋಡ್ಕೊತಿರ್ತೀವಿ. ಒಂದು ದಾಟ್ತು ಅಂತಂದರೆ ಆ ಎನಿಮಲ್ಸ್ನ ಕಿಲ್ ಮಾಡ್ತೀವಿ. ಈಗ ಇನ್ಸೆಕ್ಟಿಸೈಡ್ ಹೊಡಿತೀವಿ, ಗುರು ನಮಗೆ ತಿನ್ನೋಕೆ ಊಟ ಬೇಕು, ಸ್ಪ್ರೇ ಮಾಡ್ತೀವಿ, ನಮ್ಮ ಗಿಡ ಉಳಿಸ್ಕೊತೀವಿ ಅಷ್ಟೇ. ಟೈಮ್ಲಿ ಅಪ್ಲಿಕೇಶನ್ ಮಾಡಬೇಕು. ನೆಕ್ಸ್ಟು ಆ್ಯಕ್ಷನ್ ಮೇ ಬಿ ಎಥಿಕಲಿ ರಾಂಗ್ ಆಗಿರ್ಬೋದು ಬಟ್ ಪೊಲಿಟಿಕಲಿ ಕರೆಕ್ಟ್. ಎಥಿಕ್ಸ್ ಆಫ್ ಪೊಲಿಟಿಕ್ಸ್ ಇಸ್ ದ ಎಬಿಲಿಟಿ ಆಫ್ ಪ್ರಿನ್ಸ್ ಟು ಸೆಕ್ಯೂರ್ ನ್ಯಾಷನಲ್ ಇಂಟ್ರೆಸ್ಟ್ಗೋಸ್ಕರ ವರ್ಕ್ ಮಾಡ್ತಿದೆಯಾ, ಮುಗಿತು. ಬೇರೆ ಏನು ತಲೆ ಕೆಡ್ಸ್ಕೊಳಂಗಿಲ್ಲ ನೀವು. ನಾಟ್ ಮಾರಲ್ ಪ್ಯೂರಿಟಿ ಇಸ್ ದ ಮೆಜರ್. ಇಲ್ಲಿ ಎಂಡ್ ಹೇಳಿದೀವಲ್ಲ, ನಿಮ್ಮ ಗುರಿ ಏನಿದೆ, ನಿಮ್ಮ ಎಂಡ್ ಏನಿದೆ, ಮುಗೀತು. ಹೇಗೆ ಮುಟ್ಟಿದ್ರೆ ಮ್ಯಾಟರ್ ಅಲ್ಲ. ದ ಎಂಡ್ ಜಸ್ಟಿಫೈ ದ ಮೀನ್ಸ್. ಮೋಸ್ಟ್ ಡಿಫೈನಿಂಗ್ ಎಲಿಮೆಂಟ್ ಆಫ್ ಮೆಕ್ಯಾವೆಲಿನಿಸಮ್. ಎಂಡ್ ಜಸ್ಟಿಫೈ ದ ಮೀನ್ಸ್. ಇನ್ ಪೊಲಿಟಿಕ್ಸ್ ಎಂಡ್ ಜಸ್ಟಿಫೈ ದ ಮೀನ್ಸ್. ಮೆಕ್ಯಾವೆಲಿ ದ ಮೋಸ್ಟ್ ಡಿಫೈನಿಂಗ್ ಎಲಿಮೆಂಟ್ ಆಫ್ ಮೆಕ್ಯಾವೆಲಿಸಮ್. ವೆಸ್ಟರ್ನ್ ಪೊಲಿಟಿಕಲ್ ಥಾಟ್ಸ್ ಇದು ಭಾಳಷ್ಟು ಕ್ರಿಟಿಸೈಸ್ ಮಾಡಿರ್ತಾರೆ ಮೆಕ್ಯಾವೆಲಿಗೆ. ವೆಸ್ಟರ್ನ್ ಪೊಲಿಟಿಕಲ್ ಥಾಟಲ್ಲಿ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಏನಪ್ಪ, ನ್ಯಾಷನಲ್ ಇಂಟ್ರೆಸ್ಟ್ ಫಸ್ಟ್ ಬರ್ತದೆ. ಸುಪೀರಿಯರ್ ಟು ದ ಪ್ರಿಸರ್ವೇಷನ್ ನಾಟ್ ಇವನ್ ಸುಪೀರಿಯರ್ ಟು ದ ಪ್ರಿಸರ್ವೇಷನ್ ಆ್ಯಂಡ್ ಪ್ರಮೋಷನ್ ಆಫ್ ದ ನ್ಯಾಷನಲ್ ಇಂಟ್ರೆಸ್ಟ್. ನೋ ಗೋಲ್ ಇಸ್ ಸುಪೀರಿಯರ್. ಇದಕ್ಕಿಂತ ದೊಡ್ಡ ಗೋಲ್ ಯಾವುದೂ ಇಲ್ಲ. ನಾಟ್ ಇವನ್ ರಿಲಿಜನ್ನು ಅಲ್ಲ, ಪ್ರಿನ್ಸು ಅಲ್ಲ, ಇನ್ನೊಬ್ಬರು ಯಾರು ಅಲ್ಲ. ನ್ಯಾಷನಲ್ ಇಂಟ್ರೆಸ್ಟ್ ಫಸ್ಟ್. ನ್ಯಾಷನಲ್ ಇಂಟ್ರೆಸ್ಟ್ ಟ್ರಾನ್ಸೆಂಡ್ ಆಲ್ ಅದರ್ ಕನ್ಸಿಡರೇಷನ್. ರೂಲರ್ ಪ್ರಿನ್ಸ್ ನಾಟ್ ಓನ್ಲಿ ಸಪೋಸ್ ಟು ಟೇಕ್ ಡಿಸಿಷನ್ ದ ಬೆಸ್ಟ್ ಇಂಟ್ರೆಸ್ಟ್ ಆಫ್ ನೇಷನ್ಸ್, ಅದನ್ನಷ್ಟೇ ಅಲ್ಲದೆ ಟೈಮ್ಲಿ ಡಿಸಿಷನ್ ತೊಗೋಬೇಕು. ನೇಷನ್ನ ಬೆಸ್ಟ್ ಇಂಟ್ರೆಸ್ಟ್ ಅಂತಂದು ಹೇಳಿ ಇನ್ನೊಂದೇನೋ ತೊಗೊಳೋದು ಅಲ್ಲ. ಆ ಟೈಮಿಗೆ ಕರೆಕ್ಟ್ ಇದೆನಾ, ಇಷ್ಟೇ ಟೈಮ್ಲಿ ಇದೆನಾ. ಎಥಿಕಲ್ ಕನ್ಸಿಡರೇಷನ್ ಕೆನ್ ನಾಟ್ ಬಿ ಟೇಕನ್. ಜಡ್ಜ್ಮೆಂಟಲ್ ಕ್ರೈಟೀರಿಯಾ ನಾವು ಆ ಟೈಮಿಗೆ ಕರೆಕ್ಟ್ ಇದೆನಾ, ನ್ಯಾಷನಲ್ ಇಂಟ್ರೆಸ್ಟ್ ವರ್ಕ್ ಮಾಡ್ತಿದ್ದೇನಾ, ಮುಗೀತು ಅಷ್ಟೇ. ಪ್ರಿನ್ಸ್ ಅಚೀವ್ಸ್ ಇಸ್ ಏಮ್ಸ್, ಇಟ್ ಸೆಲ್ಫ್ ಜಸ್ಟಿಫೈಸ್ ದ ಮೀನ್ಸ್. ಇಫ್ ಪ್ರಿನ್ಸ್ ಇಸ್ ಸಕ್ಸಸ್ಫುಲ್ ನೇಷನ್, ಮುಗೀತು. ನ್ಯಾಷನಲ್ ಇಂಟ್ರೆಸ್ಟ್ನ ಅಚೀವ್ ಮಾಡಿದಾಗ ಮುಗಿಯುತ್ತೆ. ಮೀನ್ಸ್ಗಳ ಬಗ್ಗೆ ಯಾರು ತಲೆ ಕೆಡ್ಸ್ಕೊಳಂಗಿಲ್ಲ. ಅದು ನೀನಾದರೂ ತೊಗೊಳಕ್ಕೆ ಹೋಗ್ಬೇಡ ಪ್ರಿನ್ಸ್ ಅಂತ ಹೇಳ್ತಾನೆ ಕೋರ್ಟ್. ದ ಎಂಡ್ ಜಸ್ಟಿಫೈ ದ ಮೀನ್ಸ್. ಇಟ್ಸ್ ಅ ಡಬಲ್ ಪ್ರೆಷರ್ ಟು ಡಿಸೀವ್ ದ ಡಿಸೀವರ್ ಅಷ್ಟೇ. ಕಾನ್ಸೆಪ್ಟ್ ಆಫ್ ದ ಡ್ಯುಯಲ್ ಮಾರಾಲಿಟಿ. ಅಲ್ಗುರು ನೀನು ಪರ್ಸ್ನಲಿ ಬೇರೆ, ಕಿಂಗಿಗೆ ಬೇರೆ. ಹೌದು, ಪರ್ಸ್ನಲ್ ಲೈಫ್ನಾಗ ನಿಮ್ಮ ಮಾರಾಲಿಟಿ ಇರು, ಹಂಗಂತಂದು ಹೇಳಿ ಪರ್ಸ್ನಲ್ ಲೈಫ್ನ ಮಾರಾಲಿಟಿ ಇರಬಾರ್ದು ಅಂತ ಅವ್ರು ಹೇಳಿಲ್ಲ. He invents the concept of dual morality. Morality of prince is very different from morality of common man. As a PM ಆಗಿ ಆಸ್ ಎ ಸೇಮ್ ಆಗಿ ಏನು ಮಾಡ್ತೀಯೋ, ಆ್ಯಸ್ ಅ ಪರ್ಸ್ನಲ್ ಆಗಿ ಏನು ಮಾಡ್ತೀವಿ, ವೆರಿ ಡಿಫ್ರೆಂಟ್. ಎರಡನ್ನೂ ಒಂದಕ್ಕೊಂದು ತಾಳೆ ಹಾಕಿ ನೋಡೋಕೆ ಹೋಗಬೇಡಿ ಅಂತ ಹೇಳ್ತಾರೆ. 2 types ಆಫ್ ಮೊರಾಲಿಟಿ ಇದೆ. ಅದೇ ಮೊರಾಲಿಟಿ ಆಫ್ ಕಾಮನ್ ಮ್ಯಾನ್, ಮೊರಾಲಿಟಿ ಆಫ್ ಪ್ರಿನ್ಸ್ ಫಾರ್ ರೂಲರ್, ಅವನಿಗೆ ಸಪ್ರೇಟ್ ಇರುತ್ತೆ. ನ್ಯಾಷನಲ್ ಸೈಕೋ ಪ್ರಯಾರಿಟಿ, ಕಲೆಕ್ಟಿವ್ ಇಂಟ್ರೆಸ್ಟ್ ಮೇಲೆ ವರ್ಕ್ ಮಾಡಬೇಕು. ಕ್ಲಾರಿಫಿಕೇಷನ್, ನಾಟ್ ಇಮ್ಮೋರಲ್. ಹಂಗಂದ ತಕ್ಷಣ ಅವ್ರು ಇಮ್ಮೋರಲ್ ಅಲ್ಲ, ಆ ಸ್ಥಾನದಲ್ಲಿ ಏನು ಕುತ್ಕೊಂಡು ಮಾಡ್ತಾರೆ ಅದಕ್ಕಷ್ಟೇ ಕರೆಕ್ಟ್. ಫಾರ್ ಎಕ್ಸಾಂಪಲ್, ನಿಮಗೆ ಇಂಡಿಯಾದಾಗೂ ಕೂಡ ಆರ್ಟಿಕಲ್ 14 ಮತ್ತು ಆರ್ಟಿಕಲ್ 22 ಎಕ್ಸೆಪ್ಷನ್ಸ್ಗಳು ಏನಿದಾವೆ ಅಂತಂದರೆ ಈಕ್ವಾಲಿಟಿ. ಬಟ್ ಇದನ್ನು ಪ್ರೆಸಿಡೆಂಟಿಗೂ ಮತ್ತು ಗವರ್ನರ್ನ ನೀವು ಅರೆಸ್ಟ್ ಮಾಡೋ ಆಗಿಲ್ಲ. ಬಿಕಾಸ್ ಆಫ್ ವಾಟ್ ಆರ್ ದ ಆ್ಯಕ್ಷನ್ಸ್ ಡೆಡ್ ಬೈ ಹಿಮ್ ಇನ್ ಆ್ಯಸ್ ಎ ಪಾರ್ಟ್ ಆಫ್ ನೇಷನ್. ಅಟ್ಲೀಸ್ಟ್ ಇವನ್ ಡ್ಯೂರಿಂಗ್ ದ ಪವರ್ ಯು ಕಾಂಟ್ ಅರೆಸ್ಟ್ ಹಿಮ್. ಆ ಪರ್ಸ್ನಲಿಗೂ ಕ್ರಿಮಿನಲ್ ಮ್ಯಾಟರ್ಗೆ ಸಪ್ರೇಟು. ಇಂಥ ಏನಾದರೂ ದೇಶದ ಹೆಸರಿನಲ್ಲಿ ಈಗ ನಾವು ಇಫ್ ಪ್ರೆಸಿಡೆಂಟ್ ಹ್ಯಾಸ್ ಟು ಗಿವ್ ದ ಫಾರ್ ಅನ್ ವಾರ್ because it leads to the loss of nation, loss of humanities, loss of the soldiers. That's why you can't go and arrest the president because he did in the national interest ಅಲ್ಲಿ ಇವರು ವರ್ಕ್ ಮಾಡಿರ್ತಾರೆ. ಓಕೆನಾ? ದಟ್ಸ್ ವೈಸ್ ಇಮ್ಯುನಿಟಿ ಇಸ್ ಗಿವನ್ ಟು ದಿ ಸರ್ಟನ್ ಹೆಡ್ಸ್, ಕಾನ್ಸ್ಟಿಟ್ಯೂಷನಲ್ ಹೆಡ್ಸ್ಗೆ. ಅವರು ನ್ಯಾಷನಲ್ ಇಂಟ್ರೆಸ್ಟ್ನಾಗ ವರ್ಕ್ ಮಾಡ್ತಾರೆ ಅಷ್ಟೇ. ಅದು ಮಾರಲ್ ಇಮ್ಮೋರಲ್ ಅವೆಲ್ಲ ಅಲ್ಲ, ಇಷ್ಟೇ. ಆ ನ್ಯಾಷನಲ್ ಇಂಟ್ರೆಸ್ಟ್ನಾಗ ವರ್ಕ್ ಮಾಡೋದು. ಮೆಕ್ಯಾವೆಲಿಸ್ ಪೊಲಿಟಿಕಲ್ ರಿಯಲಿಸಮ್ ಏನು, ಪೊಸಿಷನ್ ಆಫ್ ಪೊಲಿಟಿಕಲ್ ಥಾಟ್. ಒನ್ ಆಫ್ ದಿ ಫೌಂಡಿಂಗ್ ಫಿಗರ್ಸ್ ಆಫ್ ಪೊಲಿಟಿಕಲ್ ರಿಯಲಿಸಮು ಅಷ್ಟೇ. ನೀವು ಇಂತಿಂಥ ವರ್ಡ್ ಬರಬೇಕು. ಪೊಲಿಟಿಕಲ್ ರಿಯಲಿಸಮು, ಇಂಟರ್ನ್ಯಾಷನಲ್ ರಿಲೇಷನ್ ಇಸ್ ಫುಲ್ ಆಫ್ ಅನಾರ್ಕಿ. ಅಲ್ಲಿ ಯಾವುದೋ ಕಾನ್ಸ್ಟಿಟ್ಯೂಷನ್ ಇಲ್ಲ. ಇಡೀ ವರ್ಲ್ಡ್ನ ಎಲ್ಲ ನೇಷನ್ಸ್ಗಳಿಗೆ ಬಿಹೇವ್ ಮಾಡಬೇಕು ಅಂತ ಹೇಳಿ. ಇಟ್ ಹ್ಯಾಸ್ ಟು ಬಿ ದ ಕಾನ್ಸ್ಟಿಟ್ಯೂಷನ್ ದ ಯುಎನ್ಒ ಬಾಡಿ ಆಗಬೇಕಿದ್ದು, ಬಟ್ ಅದು ಆಗ್ತಿಲ್ಲ. ಅದಕ್ಕೆ ಫಾದರ್ ಆಫ್ ಪೊಲಿಟಿಕಲ್ ರಿಯಲಿಸಮು, ಪ್ರಾಗ್ಮ್ಯಾಟಿಸಮು, ಎಂಪಿರಿಕಲಿ ಎಲ್ಲವನ್ನು ಪ್ರಾಕ್ಟಿಕಲ್ ಆಗಿರಬೇಕು. ಅದಕ್ಕೆ ಪ್ರಾಗ್ಮ್ಯಾಟಿಸಮ್, ಎಂಪಿರಿಕಲ್, ಪೊಲಿಟಿಕಲ್ ರಿಯಲಿಸಮ್ ಅನ್ಬೇಕು.
Emphasis on power and statecraft. And power is the central element. Politics, believed in politics fundamentally. Power is the fundamental element. Manage and acquisition of power ಮೇಲೆ ಇರಬೇಕು. Ability and effectivity wield and the control power. Priorities for the rulers. Security ಮತ್ತು ಸ್ಟೆಬಿಲಿಟಿ ಆಫ್ ದ ಸ್ಟೇಟ್ ಎಲ್ಲವಕ್ಕೂ ಮೇಲೆ ಅದೇ ವರ್ಕ್ ಮಾಡಬೇಕು. ಪ್ರಾಕ್ಟಿಕಲ್ ಅಡ್ವೈಸ್ ಅಂಡ್ ಸ್ಟೇಟ್ ಕ್ರಾಫ್ಟ್ ಡಿಪ್ಲೊಮೆಸಿ ಮೇಲೆ. ಪರ್ಟಿಕ್ಯುಲರ್ಲಿ ಪ್ರಿನ್ಸ್ ಮತ್ತು ಡಿಸ್ಕೋರ್ಸ್ನಾಗ ಹೇಳಿದ್ದಾರೆ. ಪ್ರಿನ್ಸ್ ಇಸ್ ದ ಕ್ಲಾಸಿಕಲ್ ವರ್ಕ್ ಕೋಡ್ ದ ಎಂಡ್ ಜಸ್ಟಿಫೈ ದ ಮೀನ್ಸ್ ರಿಯಲ್ ಪೊಲಿಟಿಕ್ ಅಪ್ರೋಚ್ ಏನು ಪ್ರಾಕ್ಟಿಕಲ್ ಮತ್ತು ರಿಯಲ್ ವರ್ಲ್ಡ್ ಕನ್ಸಿಡರೇಷನ್ನ ಕನ್ಸಿಡರ್ ಮಾಡ್ಕೊಂಡು ನೀನು ಆ್ಯಕ್ಷನ್ಸ್ ತಗೋಬೇಕು. ಇದರಿಂದ ಅರ್ಜೆಂಟ್ ಲೀಡರ್ಸ್ ಟು ಸ್ಟಡಿ ಪೊಲಿಟಿಕ್ಸ್ ಆ್ಯಸ್ ಇಟ್ ಈಸ್ ನಾಟ್ ಆ್ಯಸ್ ಇಟ್ ಆಟ್ ಟು ಬಿ. ಏನು ಆಗಬೇಕಿತ್ತು ಹೇಗೆ ಇರಬೇಕು ಅನ್ನೋದಲ್ಲ, ಹೇಗಿದೆ ಅದನ್ನು ಹಾಗೆ ಸ್ಟಡಿ ಮಾಡು, ಅದಕ್ಕೆ ತಕ್ಕಂಗೆ ಆ್ಯಕ್ಷನ್ಸ್ ತಗೋ. ಇದು ಕಾಂಪ್ಲೆಕ್ಸ್ ಆಫ್ ಪವರ್ ಡೈನಾಮಿಕ್ಸ್ ಅಲಿಯನ್ಸಸ್ ಇಂಪಾರ್ಟೆನ್ಸ್ ಆಫ್ ಸೆಲ್ಫ್ ಇಂಟ್ರೆಸ್ಟ್ನ ಹೇಳ್ತದೆ. ಎಂಪಿರಿಕಲ್ ಗ್ರೌಂಡಿಂಗ್ ಅಬ್ಸರ್ವೇಷನ್ ಎಕ್ಸ್ಪೀರಿಯನ್ಸ್ ಮೇಲೆ. ಐಡಿಯಲಿಸ್ಟಿಕ್ ಅಂತ ಥಿಯರಿಟಿಕಲ್ ಅಪ್ರೋಚಸ್ ನೀವೆಲ್ಲ ಹಾಗಿರ್ಬೇಕು ಹೀಗಿರ್ಬೇಕಂತ ಓದ್ಕೊಂಡೋಗಿರ್ಬೋದು. ರಿಯಲ್ ಪೊಲಿಟಿಕಲ್ ಎಕ್ಸ್ಪೀರಿಯನ್ಸ್ ಆದರೆ ಅವ್ರಿಗೆ ಅಷ್ಟೇ ಗೊತ್ತು ಅವ್ರು ಹೇಗೆ ಆ್ಯಕ್ಷನ್ಸ್ ತಗೊಳ್ತಾರೆ ಅಂತ. ಮಾರಲ್ ಫ್ಲೆಕ್ಸಿಬಿಲಿಟಿ ಇನ್ ರಿಯಲಿಸಮ್ ಇರಬೇಕು. Machiavelli realism include that idea that ruler should be morally flexible when necessary. ಟೈಮ್ ಬಂತ morally flexible ಆಗು, ಸೆಟ್ ಅಸೈಡ್ ಟ್ರೆಡಿಷನ್ಸು, ದೇವರು ದಿಂಡ್ರು ಆರ್ ನಮ್ಮ ಸಂಸ್ಕೃತಿ ನಮ್ದಿದು ಅದು ಮಣ್ಣು ಮಸಿ ಇಲ್ಲ, ನ್ಯಾಷನಲ್ ಇಂಟ್ರೆಸ್ಟ್ಗೆ ಏನು ಬೇಕು ಅದನ್ನೆಲ್ಲ ಮಾಡ್ರಿ. ದಿಸ್ ಕಾನ್ಸೆಪ್ಟ್ ಆಫರ್ಸ್ ಎನ್ಕ್ಯಾಪ್ಸುಲೇಟೆಡ್ ಇನ್ ಫ್ರೇಸ್ ದ ಎಂಡ್ ಜಸ್ಟಿಫೈ ದ ಮೀನ್ಸ್. ನೆಕ್ಸ್ಟ್ ಇಟ್ಸ್ ಅ ಡಬಲ್ ಪ್ರೆಷರ್ ಟು ಡಿಸೀವರ್ ಅಷ್ಟೇ. ರಿಯಲಿಸ್ಟಿಕ್ ಅಸೆಸ್ಮೆಂಟ್ ಆಫ್ ಹ್ಯೂಮನ್ ನೇಚರ್ ಏನಪ್ಪ, ಸೆಂಟ್ರಲ್ ಕಾಂಪೊನೆಂಟ್ ಆಫ್ ಪೊಲಿಟಿಕಲ್ ಥಾಟ್ ಅಂದ್ರೆ ಹ್ಯೂಮನ್ ನೇಚರ್ ಮೇಲೆ. ಅವ್ರ ಸೆಲ್ಫ್ ಇಂಟ್ರೆಸ್ಟ್ ಅವ್ರ ಆಂಬಿಷನ್ ಇದ್ದಾರೆ, ವಿಲ್ಲಿಂಗ್ನೆಸ್ ಟು ಪರ್ಸ್ಯೂ ದೇರ್ ಓನ್ ಅಡ್ವಾಂಟೇಜ್ ಆಗಿರೋದ್ರಿಂದ ಇವನ್ನೆಲ್ಲ ಕನ್ಸಿಡರ್ ಮಾಡ್ಕೊಂಡು ನೀವು ಪವರ್ ಉಳಿಸ್ಕೊಳಕ್ಕೆ ಏನು ಮಾಡಬೇಕು ಅದನ್ನೆಲ್ಲ ಮಾಡು. ಸೆಲ್ಫಿಶ್ ಹ್ಯೂಮನ್ ಮೋಟಿವೇಷನ್ಸ್ನ ಅವ್ರ ಗ್ರೀಡು ವರ್ಚ್ಯೂಸು ಆಮೇಲೆ ಅವ್ರ ಫಿಯರ್ನ ಇವನ್ನೆಲ್ಲದನ್ನ ಯೂಸ್ ಮಾಡ್ಕೋರಿ. ಮ್ಯಾನ್ ಆರ್ ಸೋ ಸಿಂಪಲ್ ಆ್ಯಂಡ್ ಸೋ ಮಚ್ ಇನ್ಕ್ಲೈನ್ ಟು ಒಬೇ ಇಮಿಡಿಯೇಟ್ ನೀಡ್ಸ್ ದ ಡಿಸೀವರ್ ವಿಲ್ ನೆವರ್ ಲ್ಯಾಕ್ ವಿಕ್ಟಿಮ್ಸ್ ಫಾರ್ ಇಸ್ ಡಿಸೆಪ್ಷನ್. ಈ ಥರ ಕೋಟ್ ಬರ್ದು ಹಾಕೋ ಅಷ್ಟೇ. ರೆವಲ್ಯೂಷನ್ ಆಫ್ ಫಾರ್ಚೂನ್ ಅಂತಂದರೆ ಎಕ್ಸ್ಟರ್ನಲ್ ಸರ್ಕಮ್ಸ್ಟೆನ್ಸಸ್ ಮೇಲೆ ನಿಮ್ಗೆ ಗೊತ್ತಿಲ್ಲ ಹೇಗಾದರೂ ಹಾಕಿರ್ಬೋದು, ಅದು ನಿಮ್ಗೆ ಎಲ್ಲಿಗೆ ಬೇಕಾದ್ರೂ ತೊಗೊಂಡೋಗ್ಬೋದು, ಅದು ಬಿರುಗಾಳಿ ಅಂತ ಬಂದ್ಬಿಡುತ್ತೆ ನಿಮ್ಮ ಮೇಲೆ. ಅದಕ್ಕೆ ನೀವೆಲ್ಲ ರೆಡಿ ಇರಬೇಕು, ಅಡಾಪ್ಟಿಲಿಟಿ ಇರಬೇಕು, ಫ್ಲೆಕ್ಸಿಬಿಲಿಟಿ ಇರಬೇಕು. ವರ್ಚು ವರ್ಸಸ್ ಫಾರ್ಚೂನ್. ನಿಮ್ಮ ವರ್ಚು ಅಂತ ನಿನ್ನ ಸ್ಕಿಲ್ ಏನಿದೆ, ನಿಮ್ಮ ಅಬಿಲಿಟಿ ಏನಿದೆ, ನಿಮ್ಮ ಪ್ರೊವೆಸ್ ಹೇಗಿದೆ, ಪ್ರೊವೆಸ್ ಅಂತ ಯೂಸ್ ಮಾಡು, ಪವರ್ ಅಲ್ಲ ಅದು ಪ್ರೊವಸ್ ಅಂದರೆ ಆಫ್ ಲೀಡರ್ ಕ್ಯಾನ್ ಓವರ್ಕಮ್ ಮ್ಯಾನೇಜ್ ಫಾರ್ಚೂನ್ ಮಾಡೋಕ್ಕೆ ನಿಮ್ಮ ಸ್ಕಿಲ್ ಏನಿದೆ, ನಿನ್ನ ಎಬಿಲಿಟಿ ಏನಿದೆ. ಓಕೆನಾ. ಪ್ರೊವೆಸ್ ಅಂತಂದರೆ ನಿನ್ನ ಶೌರ್ಯ ಹೇಗಿದೆ, ನಿಮ್ಮ ಪರಾಕ್ರಮ ಹೇಗಿದೆ ಅದನ್ನೆಲ್ಲ ಮ್ಯಾನೇಜ್ ಮಾಡೋಕ್ಕಂತ ಅಷ್ಟೇ. ಐ ಜಡ್ಜ್ ದಟ್ ಈಸ್ ಬೆಟರ್ ಟು ಬಿ ಇಂಪಿಟಿಯಸ್ ದೆನ್ ಕಾಷಿಯಸ್ ಬಿಕಾಸ್ ಫಾರ್ಚೂನ್ ಈಸ್ ಅ ವುಮನ್ ಆ್ಯಂಡ್ ಇಫ್ ಶಿ ಈಸ್ ಟು ಬಿ ಸಬ್ಮಿಸಿವ್ ಇಟ್ ಈಸ್ ನೆಸಸರಿ ಟು ಬಿ ಬೀಟ್ ಆ್ಯಂಡ್ ಮೌಲ್ ಹರ್. ಇದನ್ನ ನಾನು ಹೇಳಿಲ್ಲ, ಹೀಗೆ ಹೇಳಿರ್ತಕ್ಕಂಥ ವುಮೆನ್ ಟರ್ಮ್ಸಿಗೆ ಅಥವಾ ಪ್ರಾಬ್ಲಮೆಟಿಕ್ ಆಗ್ಬೋದು, ಬಟ್ ಇಸ್ ಟೋಲ್ಡ್ ಬೈ ದ ಮೆಕಿವೆಲಿ. ಐ ಜಡ್ಜ್ ದಟ್ ಇಟ್ ಈಸ್ ಬೆಟರ್ ಟು ಬಿ ಇಂಪಿಟಿಯಸ್ ದೆನ್ ಕಾಷಿಯಸ್ ಬಿಕಾಸ್ ಫಾರ್ಚೂನ್ ಈಸ್ ಎ ವುಮೆನ್ ಆ್ಯಂಡ್ ಇಫ್ she is to be submissive it is necessary to beat and maul her ಅಂತ ಮೆಕಿಯಾವೆಲ್ಲಿ ಹೇಳ್ತಾರೆ. ಫಾರ್ಚೂನ್ನ ವುಮೆನಿಗೆ ಕಂಪೇರ್ ಮಾಡಿ ಅವ್ರನ್ನ ಸಬ್ಮಿಸಿವ್ ಮಾಡಬೇಕು, ಈ ಮೆಜರ್ಸ್ನ ತಗೋಬೇಕು, ಆ ಬಿರುಗಾಳನ್ನ ನೀ ಕಂಟ್ರೋಲ್ ಮಾಡಬೇಕಂದ್ರೆ ಅದನ್ನ ಬೀಟ್ ಮಾಡಬೇಕು, ಮೌಲ್ ಮಾಡಬೇಕು ಅಂತ ಹೇಳಿದ್ದಾರೆ. ಸಿವಿಕ್ ವರ್ಚ್ಯೂ ಆ್ಯಂಡ್ ರಿಪಬ್ಲಿಕನಿಸಮ್ಗೆ ಏನು ಹೇಳಿದ್ದಾರೆ, ಇದು ಬ್ರಾಡರ್ ವಿಷನ್ ಆಗಿ ಅಸೋಸಿಯೇಟ್ ದ ಪ್ರಿನ್ಸ್ಲೇರ್ ಮೊನಾರ್ಕಿಕಲ್ ಪೊಲಿಟಿಕ್ಸ್ ಜೊತೆಗೆ ಆಫನ್ ಅಸೋಸಿಯೇಟ್ ಆಗಿರುತ್ತೆ. ಪೊಲಿಟಿಕಲ್ ರಿಯಲಿಸಮ್ ಆಲ್ಸೋ ಎಕ್ಸ್ಟೆಂಡ್ ಟು ರಿಪಬ್ಲಿಕನ್ ಗವರ್ನೆನ್ಸಿಗೂ ಕೂಡ ಇದು ಅಪ್ಲೈ ಆಗುತ್ತೆ. ಏನಪ್ಪ, ಸಿವಿಕ್ ವರ್ಚ್ಯೂ ಸ್ಟೆಬಿಲಿಟಿಗೆ, ರೂಲ್ ಆಫ್ ಲಾಗೆ. ರಿಪಬ್ಲಿಕ್ ಒಳಗೆ ಏನಾಗುತ್ತೆ, ಡಿಸ್ಕೋರ್ಸ್ ಆಫ್ ಲಿವಿ ಒಳಗೆ ಹೇಳಿದ್ದಾರೆ ಲಿಬರ್ಟಿ ಆ್ಯಂಡ್ ರಿಪಬ್ಲಿಕನಿಸಮ್ಗೆ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾರೆ ಇಲ್ಲಿ. ಐಡಿಯಾ ಆಫ್ ರಿಪಬ್ಲಿಕ್ ವೇರ್ ಪವರ್ ಹ್ಯಾಸ್ ಡಿಸ್ಟರ್ಬ್ಡ್ ಅಮಾಂಗ್ ದ ಸಿಟಿಸನ್ಸ್. ಅದಕ್ಕೆ ಅದನ್ನ ಇವ್ರದ್ದು ಡ್ಯುಯಲ್ ಮೊರಾಲಿಟಿ ಅಥವಾ ಡ್ಯುಯಲಿಸಮ್ ಆಫ್ ದಿ ಮೆಕಿಯಾವೆಲಿ ಅಂತ ಹೇಳಿದ್ರೆ ಇದು ಹಂಗೂ ಹೇಳ್ತೀವಿ, ಪ್ರಿನ್ಸ್ಗೆ ಹೆಂಗೆ ಹೇಳ್ತೀಯಾ ಮತ್ತು ಕಡೆ ರಿಪಬ್ಲಿಸಮ್ ಹೇಳ್ತೀವಿ, ಯಾವ್ದು ತಗೋಬೇಕಂತ ಕನ್ಫ್ಯೂಷನ್ ಆಗಿರುತ್ತೆ. ದ ಬೆಸ್ಟ್ ಫೋರ್ಟ್ರೆಸ್ ವಿಚ್ ಅ ಪ್ರಿನ್ಸ್ ಕೆನ್ ಪೊಸೆಸ್ ಈಸ್ ದ ಅಫೆಕ್ಷನ್ ಆಫ್ ಹಿಸ್ ಪೀಪಲ್. ಅದಕ್ಕೆ ಹೇಳ್ತಾರೆ ದ ಬೆಸ್ಟ್ ಫಾರ್ಮ್ ಈಸ್ ಅನ್ ರಿಪಬ್ಲಿಕನ್ ಗೌರ್ಮೆಂಟ್. ಬಟ್ ಇಫ್ ಬಿಕಾಸ್ ಟು ಹ್ಯಾವ್ ಎ ರಿಪಬ್ಲಿಕನ್ ಗೌರ್ಮೆಂಟ್ ದ ಪೀಪಲ್ ಹ್ಯಾಸ್ ಟು ಬಿ ವರ್ಚುವಸ್ ಆಗಿರಬೇಕು. ಬಟ್ ಪೀಪಲ್ ಎಲ್ಲ ಕವರ್ಡ್ ಇದ್ದರು, ಫಿಯರಬಲ್ ಇದ್ದರು ಅಥವಾ ತುಂಬ ಸೆಲ್ಫಿಶ್ನೆಸ್ ಇತ್ತು ಅಂದರೆ ಅವರಿಗೆ ಮೊನಾರ್ಕಿಕಲ್ ಗೌರ್ಮೆಂಟೇ ಬೆಸ್ಟು, ಅವ್ರಿಗೆ ಪ್ರಿನ್ಸ್ನೇ ಆಡಬೇಕು ಅಂತ ಅವ್ರು ಹೇಳ್ತಾರೆ. ಸ್ಟೇಬಲ್ ಆ್ಯಂಡ್ ಪೊಲಿಟಿಕಲ್ ಅಥಾರಿಟಿ ಆ್ಯಂಡ್ ಆರ್ಡರ್ ಇರಬೇಕು. ಇದನ್ನು ಕೂಡ ಪೊಲಿಟಿಕಲ್ ಅಥಾರಿಟಿ ಸ್ಟೇಬಲ್ ಇರಬೇಕು. ಸೋಷಿಯಲ್ ಕೊಯೇಷನ್, ಮಾರಲ್ ರೀಜನರೇಷನು, ರಿಕ್ವೈರ್ಮೆಂಟ್ಸ್ ಆಫ್ ದ ಸ್ಟೆಬಿಲಿಟಿ, ಯೂನಿಫೈಡ್ ಪೊಲಿಟಿ, ರೀಜನ್ಸ್ ಆಫ್ ಸ್ಟೇಟ್, ಸೆಂಟ್ರಲ್ ಅಥಾರಿಟಿ ಇರುತ್ತೆ. ಅದೇ ಇಟ್ ಈಸ್ ಬೆಟರ್ ಟು ಬಿ ಫಿಯರ್ಡ್ ದ್ಯಾನ್ ಲವ್ಡ್ ಇಫ್ ಯು ಕೆನಾಟ್ ಬಿ ಬೋತ್. ಎರಡೂ ನೀನು ಲವ್ ಫಿಯರ್ ಮಾಡೋಕ್ಕಾಗಲ್ಲ, ಅಟ್ಲೀಸ್ಟ್ ಯು ಹ್ಯಾವ್ ಟು ಬಿ ಫಿಯರ್ಡ್. ನೆಕ್ಸ್ಟ್ ರಿಪಬ್ಲಿಕನ್ ಲಿಬರ್ಟಿ ವರ್ಸಸ್ ಪ್ರಿನ್ಸ್ಲಿ ರೂಲ್. ಈ ಕಡೆ ರಿಪಬ್ಲಿಕನ್ ಕೇಳಿಗೆ, ಈ ಕಡೆ ಪ್ರಿನ್ಸ್ಲಿ ರೂಲ್. ತಾವು ಹೇಳಿದ್ರೆ ಏನಪ್ಪ ಅಂತಂದರೆ ನ್ಯೂಯಾನ್ಸ್ಡ್ ಅಂಡರ್ಸ್ಟ್ಯಾಂಡಿಂಗು. ಮ್ಯಾಕಿಯಾವೆಲಿ ಏನು ಮಾಡ್ತಾನೆ, ಚೆರಿಶ್ ದ ಕಾನ್ಸೆಪ್ಟ್ ಆಫ್ ಲಿಬರ್ಟಿನೂ ಹೇಳಿದ್ದಾನೆ ಆಲ್ಸೋ. ಮತ್ತು ಇವನೇನು ಹೇಳಿದಾನೆ, ಅವೇರ್ ದಟ್ ಥ್ರೆಟ್ಸ್ ಪ್ರೊಸೆಸ್ ಬೈ ದ ಟೈರನಿ ಆಫ್ ದಿ ಫ್ರೀ ಇನ್ಸ್ಟಿಟ್ಯೂಷನ್ಸ್. ಪ್ರಿನ್ಸ್ ಹೆಚ್ಚು ಜಾಸ್ತಿ ಅವನ ಕೈಯ ಪವರ್ ಬಂತಂದರೆ ಟೈರನಿ ಆಗ್ಬೋದು. ಟೂ ಡಿಫ್ರೆಂಟ್ ವರ್ಕ್ಸ್, ಟೂ ಡಿಫ್ರೆಂಟ್ ಎಂಫಸಿಸ್ ಹೇಳ್ತಾರೆ. ಪ್ರಿನ್ಸ್ ಏನು ಹೇಳ್ತೆ, ಸೆಕ್ಯೂರಿಟಿ ಆಫ್ ಸ್ಟೇಟ್, ದ ಯೂನಿಟಿ ಆಫ್ ಸ್ಟೇಟ್, ಕನ್ಸರ್ನ್ಸ್ ದ ರೂಲರ್ ಸೀಕಿಂಗ್ ಟು ಮೇಂಟೈನ್ ಪವರ್ಗೆ. ಡಿಸ್ಕೋವರ್ಸ್ ಆನ್ ಲಿವಿ ಒಳಗೆ ಏನು ಹೇಳಿದಾನೆ, ಲಿಬರ್ಟಿ ಮತ್ತು ರಿಪಬ್ಲಿಕನಿಸಮು ಹೇಳಿದಾನೆ. ನಾನು ಹೇಳಿದಾನಲ್ಲ ಎಲ್ಲಿ ರಿಪಬ್ಲಿಕನಿಸಮ್ ಬೇಕು ಅಂತ. ಇದು ಕಂಟೆಕ್ಸ್ಟ್ ಡಿಪೆಂಡೆಂಟ್ ಅಪ್ರೋಚು. ಯಾವ ಥರ ಜನ ಇದ್ದಾರೆ ಅವ್ರಿಗೆ ಯಾವ ಥರ ಕೊಡೋದು. ಕ್ರಿಟಿಕಲ್ ಇವ್ಯಾಲ್ಯೂಷನ್, ಗಾಂಧಿ ಇದ್ರ ಬಗ್ಗೆ ಕ್ಲಿಯರಾಗಿ ಕ್ರಿಟಿಕಲ್ ಮಾಡ್ತಾರೆ. ಐಡಿಯಲ್ ವರ್ಸಸ್ ರಿಯಲಿಸ್ಟ್. ಗಾಂಧಿ ಇಸ್ ಐಡಿಯಲಿಸ್ಟ್, ಅವರ ಮೆಕ್ಯಾವಲಿಸಮ್ ರಿಯಲಿಸ್ಟ್. ಗಾಂಧಿ ಸ್ಪೆಸಿಫಿಕ್ ನಮ್ಮ ಮಹಾತ್ಮ ಗಾಂಧಿ ಅವರು ಹೇಳ್ತಾರೆ, ಇವ್ರನ್ನ ಏನಂತಾರೆ ಸತಾನಿಕ್ ಅಂತಾರೆ. ಸತಾನಿಕ್ ಅಂದರೆ ಹೇಳ್ತೀನಿ ಈಗ
ಯಾರು ಸತಾನಿಕ್ ಅಂತಂದ್ರೆ ಏನಿಲ್ಲ, ಪೈಶಾಚಿಕ ಕೃತ್ಯ, ಇದು ದೆವ್ವ ಮಾಡುವಂಥ ಕೆಲಸ ಅಂತ ಇರ್ತದೆ. ದೇವರು ಇದು ಮನುಷ್ಯರು ಮಾಡೋದಲ್ಲ, ಸತಾನಿಕ್ ಸೈಥಾನ್ ಅಂತೀವಲ್ಲ ಹಂಗೆ. ಇದು ಗಾಂಧಿನ ಇವ್ರನ್ನ ಸತಾನಿಕ್ ಅಂತ ಹೇಳಿರ್ತಾರೆ. ಎಂಫಸಿಸ್ ಅಂದರೆ ಪ್ಯೂರಿಟಿ ಆಫ್ ಮೀನ್ಸ್. ಗಾಂಧಿ ಹೇಳ್ತಿರೋದು ನಿಮ್ಮ ದಾರಿಯು ಕೂಡ ಅಷ್ಟೇ ಶ್ರೇಷ್ಠವಾಗಿರಬೇಕು ಅಂತಂದೇಳಿ ಹಿಂದ್ ಸ್ವರಾಜಲ್ಲಿ ಬರೆದಿದ್ದಾರೆ. ಏನಂದರೆ ನೀನು ಬಬಲ್ ಸೀಡ್ಸ್ಗಳು ಹಾಕಿ ರೋಸ್ನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತಾ? ಇಲ್ಲ ಅಲ್ವಾ. ಇಟ್ ಈಸ್ ಇಲಾಜಿಕಲ್ ಟು ಎಕ್ಸ್ಪೆಕ್ಟ್ ರೋಸ್ ಫ್ಲವರ್ಸ್ ಬೈ ಸೋಯಿಂಗ್ ದ ಸೀಡ್ ಆಫ್ ಬಬುಲ್ ಅಂತ ಹೇಳ್ತಾರೆ. ಇಫ್ ಯು ಪ್ಲ್ಯಾಂಟ್ ಥಾರ್ನಿ ಬುಷ್ ಬಬುಲ್ ಕೆನಾಟ್ ಎಕ್ಸ್ಪೆಕ್ಟ್ ಟು ಹಾರ್ವೆಸ್ಟ್ ರೋಸಸ್. ನೀನೇನು ಸೋ ಮಾಡ್ತೆ ನಿಂಗೆ ಅದೇ ರೀಪ್ ಆಗುತ್ತೆ. ಪೊಲಿಟಿಕ್ಸ್ ವಿತೌಟ್ ಎಥಿಕ್ಸ್ ಇಸ್ ಎ ಡೆತ್ ಟ್ರ್ಯಾಪ್. ನೀನು ಪೊಲಿಟಿಕ್ಸಲ್ಲಿ ಎಥಿಕ್ಸ್ ಇಲ್ಲದೆ ಅಂದರೆ ಡೆತ್ ಟ್ರ್ಯಾಪ್ ಆಗಿಬಿಡುತ್ತೆ ಅಂತಂದೇಳಿ ಗಾಂಧಿ ಹೇಳಿದ್ದಾರೆ. ಸಬೈನ್ಸ್ ಕ್ರಿಟಿಕ್ ಏನಪ್ಪ? ಸಬೈನ್ಸ್ ಇಸ್ ದಟ್ ಅದೇ ಮೊರಲಿ ವ್ಯೂಸ್ ಆರ್ ಇದೊಂದು ಫಿಕ್ಸ್, ನಾವು ನ್ಯಾರಲಿ ಡೇಟೆಡ್, ನ್ಯಾರಲಿ ಲೊಕೇಟೆಡ್. ಏನಿದೆ ಆ ಟೈಮಿಗೆ ಅದು ಅಷ್ಟೇ ಸೂಕ್ತ ಅನ್ಕೊಂಡ್ಬಿಟ್ಟಿದೆಯಪ್ಪ ಅಂತ ಮೆಕಿಯಾವೆಲ್ಲಿಗೆ ಸಭೆಯನ್ನು ಕ್ರಿಟಿಕ್ ಮಾಡಿದ್ದಾರೆ. ಯೂನಿವರ್ಸಲ್ ಅಪ್ಲಿಕಬಿಲಿಟಿ ಇಲ್ಲ ಅಂತಂದೇಳಿ ಕ್ವಶನ್ ಮಾಡಿದ್ದಾರೆ. ಬ್ಯಾಲೆನ್ಸ್ಡ್ ಕನ್ಕ್ಲೂಷನ್ ಏನು? ಡೊಮೆಸ್ಟಿಕ್ ಮಟ್ಟದಲ್ಲಿ ಅಂದರೆ ಆ ದೇಶದ ಮಟ್ಟಕ್ಕೆ ಆ ಜನರಿಗೆ ಎಂಫಸೈಸ್ ಪ್ಯೂರಿಟಿ ಆಫ್ ಮೀನ್ಸ್ ಮೇಲೆ ವರ್ಕ್ ಮಾಡಿ, ನೀಡ್ ಟು ಟ್ರಸ್ಟ್ ಗೌರ್ನಮೆಂಟು, ಮಾರಲ್ ಸ್ಟ್ಯಾಂಡರ್ಡ್ಸ್ ಮೇಂಟೈನ್, ಸೋಷಿಯಲ್ ಫ್ಯಾಬ್ರಿಕ್, ಲಾಂಗ್ ಟರ್ಮ್ ಲೆಜಿಟಿಮಸಿ ರಿಕ್ವರ್ಸ್, ಎಥಿಕಲ್ ಗವರ್ನೆನ್ಸು ಇರಬೇಕು. ಆದರೆ ಇಂಟರ್ನ್ಯಾಷನಲ್ ಪೊಲಿಟಿಕ್ಸ್ನಲ್ಲಿ ಇಟ್ಸ್ ಕಂಪ್ಲೀಟ್ಲಿ ಅನಾರ್ಕಿ ಇದೆ. ನಿಮ್ಗೆ ಆಲ್ರೆಡಿ ಹೇಳಿದ್ನಲ್ವಾ, ಯಾರೊಬ್ಬರು ಕಂಟ್ರೋಲ್ ಮಾಡ್ತಿಲ್ಲ. ಇಲ್ಲಿ ಹೇಗೆ ಬೇಕಾಗಿ ನಡೀತಾ ಇರುತ್ತೆ. ಈಗ ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅಂತಂದು ಯಾರು ಬಂದು ನಿಂತು ಮಾಡೋದಲ್ಲ. ನಮ್ಮ ದೇಶ ನಾವೇ ಡಿಫೆಂಡ್ ಮಾಡ್ಕೋಬೇಕು, ನಮ್ಮ ದೇಶ ನಾವೇ ಕಾಪಾಡ್ಕೋಬೇಕು. ಅವಾಗ ನೀನು ಎಥಿಕ್ಸ್ ರಿಲಿಜನ್ ಅಂತ ನೋಡ್ಕೊಂಡು ಕೂದಕ್ಕಾಗಲ್ಲ. ಅವಾಗ ಏನು ಬೆಸ್ಟ್ ಪ್ರಾಕ್ಟಿಕಲ್ ಅಪ್ರೋಚ್ ಏನಿದೆ ಅದು ಮಾಡಿ. ಅದಕ್ಕೆ ಇಂಟರ್ನ್ಯಾಷನಲ್ ರಿಲೇಷನ್ಸಲ್ಲಿ ಮೆಕಿಯಾವೆಲ್ಲಿ ಬರ್ತಾನೆ, ತುಂಬ ಇಂಪಾರ್ಟೆನ್ಸ್ ಇದೆ. ಆನ್ಗೋಯಿಂಗ್ ಡಿಬೇಟ್ ಇದೆ. ಅದೇ ಐಡಿಯಲಿಸಮ್, ರಿಯಲಿಸಮ್ ಇರಬೇಕು, ಐಡಿಯಲಿಸಮ್ ಇರಬೇಕು. ಪ್ಯೂರ್ ಐಡಿಯಲಿಸಮ್ ಇದೆ ಒಂದು ನೈವ್ ಆಗ್ಬೋದು, ತುಂಬ ಪಾಶ್ ಅನ್ಸ್ಬೋದು, ಕಷ್ಟ ಆಗ್ಬೋದು ಇಂಪ್ಲಿಮೆಂಟ್ ಮಾಡೋಕೆ. ಹಂಗಂತ ತೀರಾ ರಿಯಲಿಸಮ್ ಅಂದರೆ ಎಕ್ಸ್ಟ್ರೀಮಿಸಮ್ ಆಗ್ಬೋದು. ನೀವು ಎಲ್ಲದನ್ನೂ ಇದೇ ದೃಷ್ಟಿ ನೋಡೋಕ್ಕಾಗ. ಅದಕ್ಕೆ ಬ್ಯಾಲೆನ್ಸ್ಡ್. ಎಲ್ಲದಕ್ಕೆ ಅಟ್ ದ ಎಂಡ್ ಆಫ್ ದ ಡೇ ಯು ಶುಡ್ ಕಮ್ ವಿತ್ ಬ್ಯಾಲೆನ್ಸ್ಡ್ ಅಪ್ರೋಚಿಗೆ ಬರಬೇಕು. ಸಮ್ಮರಿ ಏನಪ್ಪ? ಒಂದು ರಿಯಲ್ ಪೊಲಿಟಿಕ್ ಅಂದ್ರೆ ನಮ್ಮ ಮೆಕಿಯಾವೆಲ್ಲಿ ಹೇಳೋ ಪ್ರಕಾರ ಏನಿರ್ಬೇಕು? ಮೇಜರ್ಲಿ ಪವರ್ ಮೇಲೆ ಕಾನ್ಸಂಟ್ರೇಷನ್. ರಿಯಲ್ ಪೊಲಿಟಿಕ್ ಅಂದರೆ ರಿಯಲ್ ವರ್ಲ್ಡ್ ಕಾನ್ಸಂಟ್ರೇಷನ್. ಈಗಿನ ಪರಿಸ್ಥಿತಿ ಹೇಗಿದೆ ಹಾಗೆ ಮಾರಲ್ ಫ್ಲೆಕ್ಸಿಬಿಲಿಟಿ, ಟೈಮಿಗೆ ಹೆಂಗೆ ಬರುತ್ತೆ, ಜನ ಹೆಂಗೆ ಚೇಂಜ್ ಆಗ್ತಾರೆ ಹಂಗೆ ನೀನು ಚೇಂಜ್ ಆಗೋ. ಹ್ಯೂಮನ್ ನೇಚರ್ನ ಅರ್ಥ ಮಾಡ್ಕೊ, ಅದ್ರ ಮೇಲೆ ಪವರ್ ತಗೋ. ಅಡಾಪ್ಟಬಿಲಿಟಿ ನೋಡಿ, ಅಡಾಪ್ಟಬಿಲಿಟಿ ಅಂದರೆ ಫ್ಲೆಕ್ಸಿಬಿಲಿಟಿ ಅಂತ ಹೇಳಿದೆ, ಅದು ಮಾರಲ್ ಫ್ಲೆಕ್ಸಿಬಿಲಿಟಿ. ಇಲ್ಲಿ ಅಡಾಪ್ಟಬಿಲಿಟಿ ಅಂತಾಗ ಬೇರೆ ಯೂಸ್ ಮಾಡಬೇಕು. ಫಾರ್ಚುನಾ ಅದು ಹೆಂಗೆ ಬರುತ್ತೆ, ಎಕ್ಸ್ಟರ್ನಲ್ ಸರ್ಕಮ್ಸ್ಟೆನ್ಸಸ್ ಹಂಗೆ. ಅಡಾಪ್ಟಬಿಲಿಟಿ ಫಾರ್ಚುನಾ, ಮಾರಲ್ ಫ್ಲೆಕ್ಸಿಬಿಲಿಟಿ ಅದು ಮಾರಲ್ ಮೇಲೆ ಹೆಂಗೆ ಆಟಾಡ್ಬೇಕು ಅಷ್ಟೇ, ವರ್ಡ್ಸ್ಗಳು ಯೂಸ್ ಮಾಡಿಕೊಂಡು. ರೆಕಗ್ನಿಷನ್ ಆಫ್ ದಿ ಫಾರ್ಚುನ್ಸ್ ರೂಲ್ನ ರೆಕಗ್ನೈಸ್ ಮಾಡು, ಸಿವಿಕ್ ವರ್ಚ್ಯೂ ಹೇಳು, ಸ್ಟೇಬಲ್ ಅಥಾರಿಟಿ ಮಾಡಿಸು. ಆ ಸ್ಟೆಪ್ ಎಂಡರಿಂಗ್ ಇನ್ಫ್ಲುಯೆನ್ಸ್ ಇದು ಲೆಗೆಸಿ ಆಗಿದೆ ಸ್ಟೇಟ್ ಕ್ರಾಫ್ಟ್ದು. ಇದನ್ನು ಬಿಟ್ಟು ಯಾರು ಮಾತಾಡೋಕ್ಕಾಗಲ್ಲ. ಇದು ಇಂಪಾರ್ಟೆಂಟ್ ಫಿಲಾಸಫಿ. ಸ್ಟ್ರಾಟಜಿಕ್ ಸ್ಟಡೀಸ್, ಲೀಡರ್ಶಿಪ್ ಅನಾಲಿಸಿಸು ಇದೆ. ಟ್ರಂಪ್ ಮೊರಾಲಿಟಿ ಶುಡ್ ಎಫೆಕ್ಟಿವ್ನೆಸ್ ಆಫ್ ಟ್ರಂಪ್ ಮೊರಾಲಿಟಿ ಇಸ್ ದರ್ ಇನ್ ಪೊಲಿಟಿಕ್ ಮೊರಾಲಿಟಿ ಡಿಸ್ಟಿಂಕ್ಟ್ ಫ್ರಮ್ ಪರ್ಸನಲ್ ಮೊರಾಲಿಟಿ. ಕ್ವಶನ್ಸ್ ಕೇಳ್ತಿರ್ತಾರೆ. ಸ್ವಲ್ಪ ನೋಡ್ಕೊಂಡು ಇದೆಲ್ಲ ಓವರಲ್ ಐಡಿಯಾ ಇಟ್ಕೊಂಡು ಬರೀರಿ. ಒಂದು ಸಿಂಪಲಾಗಿ ಸಿಂಥಸಿಸ್ ಮಾಡ್ಬೇಕಂತಂದ್ರೆ ನೀವು ಎವ್ರಿ ಆನ್ಸರ್ ಮಾಡ್ಬೇಕು, ಕನ್ಕ್ಲೂಷನ್ ಮಾಡಿ ಬರೀತಿರ್ಬೇಕಾದ್ರೆ ಏನು ಹೇಳ್ತೀವೋ ಅದನ್ನು ಒಂದು ಸಿಂಪಲ್ ಸೆಂಟೆನ್ಸ್ನಾಗ ಎಲ್ಲವನ್ನೂ ಇನ್ಕ್ಲೂಡ್ ಆಗಿರೋ ಅಂಥ ಸಿಂಪಲ್, ಬ್ಯೂಟಿಫುಲ್ ಎಲಿಗೆಂಟ್ ಆನ್ಸರ್ಸ್ಗಳನ್ನ ನಾವು ಬರೀಬೇಕು. ಮಿಡ್ವಲ್ ಪೊಲಿಟಿಕಲ್ ಥಾಟಿಂದ ಬ್ರೇಕ್ ಆಗಿತ್ತು. ಏನು ಜಸ್ಟ್ ಬೈ ದ ಮೀನ್ಸ್ ಆಗಿತ್ತು. ಕಾನ್ಸೆಪ್ಟ್ ಆಫ್ ಡೆವಲಪ್ಮೆಂಟ್ ಹೇಳಿದರು, ಮಾರಲ್ ವರ್ಚ್ಯೂ ಹೇಳಿದರು, ಗಾಂಧಿ ಅವ್ರನ್ನ ಕ್ರಿಟಿಸೈಸ್ ಮಾಡಿದರು, ನೋಡಿದ್ವಿ ಈಗ ನಾವು. ಆಮೇಲೆ ಅಂಡರ್ಸ್ಟ್ಯಾಂಡಿಂಗ್ ಹ್ಯೂಮನ್ ನೇಚರ್ ಇದು, ಮೆಕಿಯಾವೆಲಿಯನ್ ರಿಯಲಿಸಮ್ ಇತ್ತು, ಗಾಂಧಿಯನ್ ಐಡಿಯಲಿಸಮ್ ಇದೆ. ಒನ್ ಸೈಡ್ ಆಗಿರ್ಬೋದು, ಹಾಗಂತಂದು ಹೇಳಿದ್ನ ಅನ್ಕಂಫರ್ಟಬಲ್ ರೆಲೆವೆಂಟ್ ಆಗಿರ್ಬೋದು, ಸತ್ಯನ ಅರ್ಗಿಸ್ಕೊಳ್ಳೋಕೆ ಆಗದೇ ಇರ್ಬೋದು. ಬಟ್ ಇದನ್ನು ಮೆಕಿಯಾವೆಲಿ ಎಕ್ಸ್ಪ್ಲೈನ್ ಮಾಡಿರೋದು ನಾಟ್ ಅಬೈಂಡಿಂಗ್ ದ ಎಥಿಕಲ್ ಸ್ಟ್ಯಾಂಡರ್ಡ್ಸ್ ಆಫ್ ಗಾಂಧಿ, ಚಾಂಪಿಯನ್ ರೆಕಗ್ನೈಸಿಂಗ್ ದಟ್ ಇನ್ ಡೊಮೆಸ್ಟಿಕ್ ಪಾಲಿಟಿಕ್ಸ್. ಗಾಂಧಿಯನ್ನು ಚಾಂಪಿಯನ್ ಮಾಡಿ ತೋರಿಸಿದ್ದಾರೆ. ಪ್ಯೂರಿಟಿ ಆಫ್ ಮೀನ್ಸ್ ಮ್ಯಾಟರ್ಸ್ ಮೋರ್ ವೈಲ್ ಇನ್ ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್ನಲ್ಲಿ ಇದು ಇಂಪಾರ್ಟೆಂಟ್ ಆಗುತ್ತೆ. ದ ಅನಾರ್ಕಿಕ್ ಸ್ಟ್ರಕ್ಚರ್ ಮೇಕ್ಸ್ ಮೆಕಿಯಾವೆಲಿಯನ್ ಪ್ರಿನ್ಸಿಪಲ್ಸ್ ಹಾರ್ಡ್ ಟು ಇಗ್ನೋರ್. ಅನಾರ್ಕಿಕ್ ಬಂದಾಗೆ ಮೆಕಿಯಾವೆಲಿಯನ್ ಪ್ರಿನ್ಸಿಪಲ್ನ ಇಗ್ನೋರ್ ಮಾಡೋದು ತುಂಬ ಕಷ್ಟ. ಅದು ನೀನು ಅಕ್ಸೆಪ್ಟ್ ಮಾಡ್ಕೊಳೋಕ್ಕಿಂತ ಇದನ್ನು ಇಗ್ನೋರ್ ಮಾಡ್ಕೊಳ್ಳೋದು ಕಷ್ಟ ಅಂತ ಹೇಳ್ಬಿಟ್ರೆ ನಿಂದು ಡಿಪ್ಲೊಮ್ಯಾಟಿಕ್ ಆನ್ಸರ್ಸ್ನೇ ಬರ್ದಂಗಿದೆ. ಇಷ್ಟೇ ಆನ್ಸರ್ ಬ್ಯೂಟಿಫುಲ್ ಆಗಿರಬೇಕು. ಕ್ವಾಲಿಟೀಸ್ ಆಫ್ ಮೆಕಿಯಾವೆಲಿಯನ್ ಪ್ರಿನ್ಸ್. ಒಬ್ಬ ಮೆಕಿಯಾವೆಲಿಯನ್ನ ಪ್ರಿನ್ಸ್, ಯುವರಾಜ, ಅವನ ಕ್ವಾಲಿಟಿ ಏನಪ್ಪ, ಏನಾಗಿರ್ಬೇಕಿದೆ ಇಷ್ಟು ತನಕ ನೋಡಿರೋದನ್ನೇ ಒಂದಿಷ್ಟು ಮತ್ತು ಬ್ಯೂಟಿಫುಲ್ ಸಿಂಪಲ್ ಪೊಲಿಟಿಕಲ್ ಟರ್ಮ್ಸ್ನಾಗ ನೋಡೋದು. ಇಫ್ ದರ್ ಇಸ್ ಎನಿ ಕ್ವಶನ್ ವಾಟ್ ಆರ್ ದ ಕ್ವಾಲಿಟೀಸ್ ಆಫ್ ದ ಪ್ರಿನ್ಸ್ ಆಫ್ ದಿ ಮೆಕಿಯಾವೆಲಿಯನ್ ಅಂದರೆ ಅದನ್ನು ಬರೆಯೋಣ. ಓಕೆನಾ? ಈಗ ಮೆಕಿಯಾವೆಲಿ ಹೇಳ್ತಕ್ಕಂಥ ಪ್ರಿನ್ಸ್, ವಾಟ್ ಇಸ್ ಟೆಲಿಂಗ್ ದಟ್ ದ ಪ್ರಿನ್ಸ್, ವಾಟ್ ಆರ್ ದ ಕ್ವಾಲಿಟೀಸ್ ಶುಡ್ ಹ್ಯಾವ್ ದ ಪ್ರಿನ್ಸ್. ಓಕೆನಾ? ಏನಪ್ಪ? ಪವರ್ ಅಕ್ವಿಸಿಷನ್. ಮೇಜರ್ಲಿ ಪವರ್ ತಗೊಂಡ್ರೆ ಪ್ರಿನ್ಸ್ ಪವರ್ ಇಟ್ಕೋಬೇಕು. ಗೋಲ್ ಆಫ್ ಪ್ರಿನ್ಸ್ ಇಸ್ ಪವರ್ ಅಕ್ವಿಸಿಷನ್, ಸ್ಟೇಟ್ ಪ್ರಿಯಾರಿಟಿ, ಜಡ್ಜ್ಮೆಂಟಲ್ ಕ್ರೈಟೀರಿಯಾ, ಎಫೆಕ್ಟಿವ್ನೆಸ್ ಮೇಲೆ ಇರಬೇಕು. ನಮ್ಮ ಜಾತಿ ಪದ್ಧತಿಗಳ ಮೇಲೆ ಅಲ್ಲ, ನಿಮ್ಮ ರಿಲಿಜನ್ಗಳ ಮೇಲೆ ಅಲ್ಲ, ನಿಮ್ಮ ಟ್ರೆಡಿಷ್ನಲ್ ನಮ್ಮ ಸಂಸ್ಕೃತಿ ಹೀಗೆ ಹೇಳಿದೆ, ನಮ್ಮ ಕಲ್ಚರ್ ಹೀಗೆ ಹೇಳಿದೆ ಅಂತ ಅಲ್ಲ. ಎಫೆಕ್ಟಿವ್ನೆಸ್ ಇದೆನಾ ಅಷ್ಟೇ. ನಾಟ್ ಎ ಪ್ರೊಫೆಷನ್ ಆಫ್ ಗುಡ್ನೆಸ್. ರಾಜ್ಯಕ್ಕೆ ಯಾವ ಒಳ್ಳೆಯತನದ ಒಂದು ಪ್ರೊಫೆಷನ್ ಅಲ್ಲ. ಯು ಹ್ಯಾವ್ ಟು ಬಿ ರೆಡಿ ವಿತ್ ದಿಸ್. ದ ಫಸ್ಟ್ ಮೆಥಡ್ ಆಫ್ ಎಸ್ಟಿಮೇಟಿಂಗ್ ದ ಇಂಟೆಲಿಜೆನ್ಸ್ ಆಫ್ ರೂಲರ್ ಇಸ್ ಟು ಟೇಕ್ ದ ಮೆನ್ ಹಿ ಹ್ಯಾಸ್ ಅರೌಂಡ್. ತನ್ನ ಸುತ್ತ ಇರ್ತಕ್ಕಂಥ ಪಟಾಲಮ್ಮಗಳ ಬಗ್ಗೆ ಅವನಿಗೆ ಅರಿವಿರಬೇಕು. ಓಕೆನಾ? ಸೆಂಟ್ರಲ್ ಮೆಟಾಫರ್ ಏನಪ್ಪ? ಫಾಕ್ಸ್ ಆ್ಯಂಡ್ ಲಯನಿಗೆ ಕಂಪೇರ್ ಮಾಡ್ತಾನೆ ಇಷ್ಟೇ. ಪ್ರಿನ್ಸ್ ಶುಡ್ ಬಿ ಕ್ಲೆವರ್ ಲೈಕ್ ಎ ಫಾಕ್ಸ್ ಆ್ಯಂಡ್ ಬ್ರೇವ್ ಲೈಕ್ ಎ ಲಯನ್. ಪ್ರಿನ್ಸ್ ಶುಡ್ ಬಿ ಕ್ಲೆವರ್ ಲೈಕ್ ಎ ಫಾಕ್ಸ್ ಆ್ಯಂಡ್ ಬ್ರೇವ್ ಲೈಕ್ ಎ ಲಯನ್ ಅಂತ ಹೇಳ್ತಾರೆ. ದಿಸ್ ಇಸ್ ದ ಮೋಸ್ಟ್ ಫೇಮಸ್ ಆ್ಯಂಡ್ ಡಿಫರಿಂಗ್ ಅಡ್ವೈಸ್
ಮೆಕ್ಕಿವೆಲಿ ಗಿವ್ಸ್ ಏನು ಹೇಳ್ತಾನೆ, ಫಾಕ್ಸ್ ಕ್ವಾಲಿಟಿ ಇರಬೇಕು, ನೀನು ಕ್ಲೆವರ್ ಇರಬೇಕು, ಇಂಟೆಲಿಜೆಂಟ್ ಇರಬೇಕು. ಟ್ರ್ಯಾಪ್ಸ್ನ ಎಲ್ಲೆಲ್ಲಿ ಟ್ರ್ಯಾಪ್ಸ್ ಇದೆ ಅಂತ ಅರ್ಥ ಮಾಡ್ಕೊಳಕ್ಕೆ ನೀನು ಕನ್ನಿಂಗ್ ಬುದ್ಧಿ ಇದ್ದರೆ, ಇಂಟೆಲಿಜೆಂಟ್ ಇದ್ದರೆ, ಅದನ್ನು ನೀನು ಡಿಸೆಪ್ಷನ್ನ ಡಿಟೆಕ್ಟ್ ಮಾಡೋ ಎಬಿಲಿಟಿ ಇರ್ತದೆ. ಪೊಲಿಟಿಕಲ್ ಕಾಂಪ್ಲೆಕ್ಸಿಟೀಸ್ನ. ಲಯನ್ ಕ್ವಾಲಿಟಿ ಇರಬೇಕು. ಲಯನ್ದೇನು ಕರೇಜ್ ಇರಬೇಕು, ಸ್ಟ್ರೆಂತ್. ತೋಳಗಳ ಮಧ್ಯೆ ಸಿಂಹ ಅಂತ ಉಗ್ರಮನ ಒಂದು ಡೈಲಾಗ್ ಇದೆ ಅಲ್ವಾ, ತೋಳಗಳ ಮಧ್ಯೆ ಸಿಂಹ ನಡಿಗೆ ಅಂದರೆ ಅವರುಗಳನ್ನೆಲ್ಲವನ್ನು ಎದುರಿಸೋಕ್ಕಂಥ ಶಕ್ತಿ ಇರಬೇಕು, ನಿಮ್ಮ ಹತ್ರ ಸ್ಟ್ರೆಂತ್ ಇರಬೇಕು. ಅದು ಲಯನ್ ಸ್ಟ್ರೆಂತು, ಕರೇಜ್ ಆ್ಯಂಡ್ ಎಬಿಲಿಟಿ ಟು ಇನ್ಸ್ಪೈರ್ ದ ಫಿಯರ್. ಇದೇನಪ್ಪ, ಎನಿಮೀಸ್ನ ಡಿಟರ್ಮೈನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಪ್ರೊಟೆಕ್ಟಿಂಗ್ ದ ಸ್ಟೇಟ್ ಫ್ರಮ್ ಥ್ರೆಟ್ಸ್. ಮೆಕ್ಯುವೆಲಿಸ್ ಫೇಮಸ್ ಕೋಟ್ ಏನು, ಲಯನ್ ಕೆನಾಟ್ ಪ್ರೊಟೆಕ್ಟ್ ಹಿಮ್ಸೆಲ್ಫ್ ಫ್ರಮ್ ದ ಟ್ರ್ಯಾಪ್ಸ್ ಆ್ಯಂಡ್ ಫಾಕ್ಸ್ ಕೆನಾಟ್ ಡಿಫೆಂಡ್ ಹಿಮ್ಸೆಲ್ಫ್ ಫ್ರಮ್ ದ ವೋಲ್ಸ್. ಒನ್ ಮಸ್ಟ್ ದೇರ್ಫೋರ್ ಬಿ ಫಾಕ್ಸ್ ಟು ರೆಕಗ್ನೈಸ್ ಟ್ರ್ಯಾಪ್ಸ್ ಆ್ಯಂಡ್ ಲಯನ್ ಟು ಫ್ರೈಟನ್ ವೋಲ್ಸ್. ನೀನು ಲಯನ್ನು ಫಾಕ್ಸ್ ಆಗಿರಬೇಕಂತ ಅಷ್ಟೇ ವಾದ. ಅದನ್ನು ಈ ವರ್ಡ್ಸಲ್ಲೇ ಬರೀಬೇಕು. ಫಾಕ್ಸು ಟ್ರ್ಯಾಪ್ಸ್ನ ಕಂಡುಹಿಡಿತೈತಿ ಅಂದರೆ ಹಿಂಗೆ ಹೇಳೋದಕ್ಕಿಂತ ನೀವು ಕೆನಾಟ್ ಟರ್ಮ್ಸಲ್ಲಿ ಹೇಳಬೇಕು. ಲಯನ್ನು ಟ್ರ್ಯಾಪ್ಸ್ನ ಕಂಡುಹಿಡಿಯೋಕ್ಕಾಗಲ್ಲ, ಫಾಕ್ಸು ವೂಲ್ಸ್ಗಳ ಮಧ್ಯೆ ಸ್ಟ್ರೆಂತ್ ಹೊರಡೋಕ್ಕಾಗಲ್ಲ. ಹಂಗಾಗಿ ಮನುಷ್ಯ ಅಥವಾ ಕಿಂಗು, ಎಸ್ಪೆಷಲಿ ಕಿಂಗು ಲಯನ್ ಆಗಬೇಕು, ಫಾಕ್ಸ್ ಆಗಬೇಕು ಅಂತ ಹೇಳ್ದಂಗೆ. ನೈದರ್ ಕ್ವಾಲಿಟಿ ಅಲೋನ್ ಈಸ್ ಸಫಿಷಿಯೆಂಟ್. ಎರಡರ ಒಂದು ಇಂಪಾರ್ಟೆಂಟ್ ಅಲ್ಲ, ಎರಡೂ ಬೇಕು. ಫಾಕ್ಸ್ ವಿತೌಟ್ ಲಯನ್ ಕೆನಾಟ್ ಡಿಫೆಂಡ್ ಅಗೇನ್ಸ್ಟ್ ಪವರ್. ಆಮೇಲೆ ಅದೇ ಲಯನ್ ವಿತೌಟ್ ಫಾಕ್ಸ್ ಇದೆ ಅಷ್ಟು ತನಕ ಎಕ್ಸ್ಪ್ಲೇನ್ ಮಾಡಿದ್ದು. ನಾವು ನಿಮ್ಗೆ ಹೆಂಗೆ ಒಳ್ಳೇದಾಗಬೇಕು ಅನ್ನೋದಕ್ಕಿಂತ ಹೆಂಗೆ ನೋ ಹೌ ಟು ಬಿ ಬ್ಯಾಡ್ ರಾದರ್ ದೆನ್ ಹೌ ಟು ಬಿ ಗುಡ್, ಇದು ನಿನ್ಗೆ ಗೊತ್ತಿರಬೇಕು. ಹಂಗಂತ ಕಾನ್ಸ್ಟೆಂಟ್ ಬ್ಯಾಡ್ನೆಸ್ನ ಅಡ್ವೊಕೇಟ್ ಮಾಡ್ತಿರಲ್ಲ, ಬಟ್ ಕೆಪಾಸಿಟಿ ಫಾರ್ ಇಟ್ ವೆನ್ ನೆಸಸರಿ. ಟೈಮ್ ಬಂದಾಗ ಕೆಟ್ಟನ ಆಗಬೇಕು, ಎಲ್ಲ ಟೈಮಲ್ಲಿ ಕೆಟ್ಟದಾಗಿರೋ ಅಂತಂತ ಹೇಳಿ ನಿಮ್ಮನ್ನು ಹೇಳ್ತಾ ಇಲ್ಲ ಕಿಂಗಿಗೆ. ಇಲ್ಲಿ ವರ್ಚ್ಯೂ ಅಂತಂದರೆ ನೀವು ಅಂದ್ಕೊಂಡ್ರೆ ಮೊರಲ್ಸ್ ಅಂದರೆ ಈಸ್ ಎ ಸೋ ವರ್ಚ್ಯೂ, ಅದು ಅಲ್ಲ ಕಾನ್ಸೆಪ್ಟ್. ಇಲ್ಲಿರೋ ಇವನು ವರ್ಚ್ಯೂ ಅಂತಂದರೆ ಕ್ವಾಲಿಟೀಸ್, ಕ್ಯಾಪಬಿಲಿಟೀಸ್, ಸ್ಕಿಲ್ ಏನಿದೆ. ಓಕೆನಾ? ಇಂಟೆಲಿಜೆಂಟ್ ಇದ್ದಾನೆ, ಕಾಂಪ್ಲೆಕ್ಸ್ ಸಿಚುವೇಷನ್ಸ್ಗೆ ಅಡಾಪ್ಟಿವಿಟಿ ಮಾಡ್ತಾನೆ, ಚೇಂಜಿಂಗಿಗೆ, ಫಾರ್ಚೂನ್ಗೆ, ಕನ್ನಿಂಗ್ ಇದನ್ನು ಥಿಂಕ್ ಮಾಡ್ತಾನೆ, ಕ್ಯಾಪಬಿಲಿಟಿ ಆಯಿತಾ, ಮನೋವರಿಂಗ್ ದ ಆಪೋನೆಂಟ್ಸ್ ಇದನ್ನು, ಅವ್ರನ್ನ ದಾರಿ ತಪ್ಪಿಸೋಂಥ ಸ್ಕಿಲ್ ಐತಾ ಅವನಿಗೆ, ಡಿಸೆಸಿವ್ನೆಸ್ ಇದೆಯಾ, ಕ್ವಿಕ್ಕಾಗಿ ಅಕ್ಸೆಪ್ಟ್ ಮಾಡ್ತಾನೆ, ಫಾರ್ಮ್ಲಿ ಇದೆಯಾ, ಸ್ಟ್ರಾಟಜಿಕ್ ವಿಷನ್ ಇದೆಯಾ, ಲಾಂಗ್ ಟರ್ಮ್ ಗೋಲ್ಸ್ ಮಾಡ್ಕೊಂಡು ವರ್ಕ್ ಮಾಡ್ತಾನೆ ಪ್ರಿನ್ಸು, ಪ್ರಾಕ್ಟಿಕಲ್ ವಿಸ್ಡಮ್ ಇದೆಯಾ, ಪ್ರೆಸೆಂಟ್ ಸಿಚುವೇಷನ್ ಬಗ್ಗೆ ಅರಿವಿರಬೇಕು. ಇವೆಲ್ಲವನ್ನೂ ಇಟ್ಕೊಂಡು ಮಾಡ್ತಿದ್ರೆ ಅವನು ಈಸ್ ಎ ಪ್ರಿನ್ಸ್. ಪರ್ಪಸ್ ಆಫ್ ವರ್ಚ್ಯೂ ಎನೇಬಲ್ ರೂಲರ್ ಟು ನ್ಯಾವಿಗೇಟ್ ದ ಕಾಂಪ್ಲೆಕ್ಸಿಟೀಸ್ ಆ್ಯಂಡ್ ಪಾಲಿಟಿಕ್ಸ್ ಇದೆ ಒಂದು ಸ್ಕಿಲ್ಲು. ಎಫೆಕ್ಟಿವ್ ಡಿಸಿಷನ್ ಮೇಕಿಂಗಿಗೆ, ಓವರ್ಕಮ್ ದ ಆಬ್ಸ್ಟಕಲ್ಸ್ ಆ್ಯಂಡ್ ಅಡ್ವರ್ಸಿಟೀಸ್ಗೆ. ಅಡ್ಯಾಪ್ಟಬಿಲಿಟಿ ಆ್ಯಂಡ್ ಫ್ಲೆಕ್ಸಿಬಿಲಿಟಿ ಏನಿರಬೇಕು. ಅಡ್ಯಾಪ್ಟಬಿಲಿಟಿ ಅಂದ್ರೆ ಡೈನಾಮಿಕ್, ಅದಕ್ಕೆ ನೀವು ಡೈನಾಮಿಕ್ ಲೀಡರ್ಶಿಪ್ ಅಂತ ಹೇಳೋದು. ಅಡ್ಯಾಪ್ಟಬಲ್ಲು, ವಿಲಿಂಗ್ನೆಸ್ ಟು ಚೇಂಜು, ಸ್ಟ್ರಾಟಜೀಸು. ನಾನು ಇಲ್ಲಪ್ಪ ನಾನು ಹಿಂಗೆ ಗುರಿ ಅಂತ ನಾನು ಕುಂದ್ರಕ್ಕೋಗಲ್ಲ, ಹೆಂಗೆ ಚೇಂಜ್ ಬರುತ್ತೆ ನಾನು ಅಡ್ಜಸ್ಟ್ ಮಾಡ್ಕೊಂಡು ತೊಗೋದು. ಅಡ್ಜಸ್ಟ್ ಪಾಲಿಸೀಸ್ ವೆನ್ ನೆಸೆಸರಿ ಟು ಮೇಂಟೈನ್ ಪವರ್. ಸ್ಟ್ರಾಟಜಿಕ್ ಅಡ್ಜಸ್ಟ್ಮೆಂಟ್ ಏನು, ರಿಜಿಡ್ ಅಪ್ರೋಚ್ ರಿಕ್ವೈರ್ ಡಿಫ್ರೆಂಟ್ ರೆಸ್ಪಾನ್ಸಸ್. ಒನ್ ಕಾಂಟೆಕ್ಸ್ಟ್ ಮೈ ಫೇಲ್ ಇನ್ ಅನದರ್. ಒಂದು ಫೇಲ್ ಆಗ್ಬೋದು, ಮತ್ತೆ ಇನ್ನೊಂದು ವರ್ಕ್ ಮಾಡೋಕ್ಕೆ ರೆಡಿ ಇರಬೇಕು. ಇದು ಒಂದು ಬಾರಿ ಕೋಟ್ ಇದೆ, ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ರಿ. ಫೂಲ್ ಕೊನೆಗೆ ಏನು ಮಾಡ್ತಾನೆ, ವೈಸ್ ಮ್ಯಾನ್ ಅದನ್ನು ಫಸ್ಟ್ ಮಾಡ್ತಾನೆ. ದ ವೈಸ್ ಮ್ಯಾನ್ ಡಸ್ ಅಟ್ ಒನ್ಸ್ ವಾಟ್ ದ ಫುಲ್ ಡಸ್ ಫೈನಲಿ. ಫೇಲಾಗಿ ಫೂಲ್ ಕೊನೆಗೆ ಏನು ಮಾಡ್ತಾನೋ ಅದನ್ನು ವೈಸ್ ಮ್ಯಾನ್ ಫಸ್ಟೇ ಮಾಡ್ತಾನೆ. ಪ್ರೊಯೆಕ್ಟಿವ್ ಅಡಾಪ್ಟೇಷನ್ ಬೆಟರ್ ದೆನ್ ರಿಯಾಕ್ಟಿವ್ ಕ್ರೈಸಿಸ್ ಮ್ಯಾನೇಜ್ಮೆಂಟ್. ಎಲ್ಲ ಆದಮೇಲೆ ಬಂದು ತೇಪೆ ಹಚ್ಚೋದಲ್ಲ, ಮೊದಲೇ ತಡಿಬೇಕು. ಫಾರ್ಚೂನ ಮತ್ತು ವರ್ಚ್ಯೂದ ರೋಲ್ ಏನಪ್ಪ. ಫಾರ್ಚೂನ್ ಅಂತಂದರೆ ಎಕ್ಸ್ಟರ್ನಲ್ ಸರ್ಕಮ್ಸ್ಟೆನ್ಸ್, ವರ್ಚ್ಯೂ ಅಂದರೆ ಸ್ಕಿಲ್, ಎಬಿಲಿಟಿ, ಪರ್ಸ್ನಲ್. ಫಾರ್ಚೂನ್ ಅದೇ ಸರ್ಕಮ್ಸ್ಟೆನ್ಸಸ್ ಇಂದ ಅನ್ಪ್ರೆಡಿಕ್ಟಬಲ್ ಇರ್ತೈತಿ. ರೂಲರ್ಸ್ ಪ್ಲಾನ್ಗಳನ್ನ ಇವತ್ತೇನೋ ಅನ್ಕೊಂಡಿರ್ತೀನಿ, ಓದ್ತಾಗ ಅಟ್ಯಾಕ್ ಮಾಡಬೇಕು, ಮಳೆ ಬಂತಂದು ಓವರ್ಕಮ್ ಮಾಡೋಕೆ ನಿಮ್ಮ ಹತ್ರ ಏನು ಪ್ಲಾನ್ ಇದೆ. ಸ್ಕಿಲ್ ಲೀಡರ್ಶಿಪ್. ಅನ್ಪ್ರೆಡಿಕ್ಟಬಿಲಿಟಿ ನ್ಯಾವಿಗೇಟ್ ಮಾಡೋಕೆ ನಿಮ್ಮ ಹತ್ರ ಏನಿದೆ. ಈ ಅಡ್ವರ್ಸಿಟಿನ ಆಪರ್ಚುನಿಟಿಗೆ ಕನ್ವರ್ಟ್ ಮಾಡಬೇಕು. ಅಷ್ಟೇ ಮಳೆ ಬರ್ತಿದ್ದಾನೆ, ಮಳೆ ಬಂದಾಗ ಮತ್ತೆ ನಾನು ಬೇರೆ ಥರ ಉಪಯೋಗಿಸ್ಕೊತೀನಿ. ಅದು ಬಿರುಗಾಳಿ ಇದೆಯಾ ಅಲ್ಲಿ ರಾಜಸ್ಥಾನಲ್ಲಿ ಮರುಭೂಮಿಯಲ್ಲಿ ಇದೀವ, ಅಲ್ಲಿ ಬೇರೆ ಮೆಥಡ್ಸ್ ಯೂಸ್ ಮಾಡ್ಕೋಬೇಕು ಅಷ್ಟೇ. ಕಂಟ್ರೋಲ್ ಫರ್ದರ್. ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ಪ್ರಿಸರ್ವಿಂಗ್ ದ ಸ್ಟೇಟಸ್ ಕೋ, ಐ ವಾಂಟ್ ಟು ಓವರ್ ಥ್ರೋ ಇಟ್. ಹಿಂಗೆ ಇರಬೇಕು ಅಂತ ಅದು ಹೆಂಗೆ ಬರ್ತಾಗ ಅಡ್ಜಸ್ಟ್ಮೆಂಟ್ ಅಂತ ಹೋಗೋದು. ಆ್ಯಕ್ಟಿವ್ ಎಂಗೇಜ್ಮೆಂಟ್ ವಿತ್ ಸರ್ಕಮ್ಸ್ಟೆನ್ಸಸ್ ರಾದರ್ ದೆನ್ ಪ್ಯಾಸಿವ್ ಅಕ್ಸೆಪ್ಟೆನ್ಸ್. ಅಯ್ಯೋ ಇದೇ ಬಂದುಬಿಡ್ತಪ್ಪ, ಇದು ಏನೇ ಮನೆ ಬರುತ್ತೆ ಅಕ್ಸೆಪ್ಟ್ ಮಾಡ್ಕೊಂಡು ಕುಂದಿರ್ತಿರೋ, ಅದ್ರ ಜೊತೆ ಹೊಡೆದಾಡಿ ನಿಮ್ಗೆ ಏನು ಬೇಕಂತ ಸಾಧಿಸ್ತಿರೋ ಅಷ್ಟೇ. ಅಯ್ಯೋ ನಮ್ಮ ದೇವರು ಬಡತನದಾಗೆ ಇಟ್ಟಿದ್ದಾನೆ, ಬಡವನ್ಕೊಪ್ಪ ತವಡೆ ಮೂಲ, ನಮ್ಗೆ ಯಾಕೆ ಬೇಕಪ್ಪ, ನಾವು ಹಿಂಗೆ ಇರ್ತೀವಿ ಅಂದರೆ ಇರ್ರಿ, ನಮ್ಮ ದೇಶ ಹೆಂಗೆ ಇರ್ತಿತ್ತು. ಇಲ್ಲ, ನಮ್ಮ ದೇಶ ನೆದ್ದು ಕಟ್ಟಬೇಕು, ಏನಾದರೂ ಪ್ರಾಬ್ಲಮ್ ಬರಲಿ, ಐ ಆಮ್ ಗೋಯಿಂಗ್ ಟು ವರ್ಕ್ ಫಾರ್ ಮೈ ನೇಷನ್ ಅಂತ ಮಾಡಿದಾಗ ಹಿಂಗೆ ಮುಂದೋದಕ್ಕೆ ಇವತ್ತು ದೇಶ 3rd 4th ಇರೋದು ಫಸ್ಟ್ ಆಗ್ಬೋದು ಎಕನಾಮಿಕಲ್ ಪವರಿಗೆ. ಹಿಂಗೆ ಅಂತ ಕುಂದ್ರಕ್ಕಾಗಲ್ಲ. ಸೆಕ್ಯೂರಿಂಗ್ ಸಪೋರ್ಟ್ ಆಫ್ ದ ಪೀಪಲ್, ಏನೋ ಪಾಪ್ಯುಲರ್ ಸಪೋರ್ಟ್ ಬೇಕು, ಮೇಂಟೈನ್ ದ ಸಪೋರ್ಟ್ ಆಫ್ ಪಾಪ್ಯುಲೇಷನ್ ಇರಬೇಕು. ಇವತ್ತು ಒಂದು ಹೇಳಿದೆ ಅಂತಂದರೆ ದೇಶದಾಗ ಜನ ಬಂದು ಅವ್ನಿಗೆ ಸಪೋರ್ಟ್ ಮಾಡಬೇಕು. ಕಿಂಗಿಗೆ ನಾವು ನೋಡಿ ಕೊರೋನಾ ಟೈಮಲ್ಲಿ ಬಂದು ಮನೆ ಮೇಲೆ ನಿಂತ್ಕೊಂಡು ಗಂಟೆ ಬಾರ್ತಾರೆ ಅಂತಂದ್ರೆ ರೋಡ್ ತುಂಬ ಗಂಟೆ ಬಾರಿಸಿ ಜನನೂ ಇದ್ದಾರೆ. ಆ ಥರ ಸಪೋರ್ಟಿವ್ ಜನ ಇರಬೇಕು ನಮಗೆ. ಗುಡ್ ವಿಲ್ ಪ್ರೊವೈಡ್ಸ್ ದ ಫೌಂಡೇಶನ್ ಫಾರ್ ಸ್ಟೇಬಲ್ ರೂಲ್. ವಿತೌಟ್ ಪಾಪ್ಯುಲರ್ ಸಪೋರ್ಟ್ ರೂಲರ್ ಬಿಕಮ್ಸ್ ಪ್ರೆಕೇರಿಯಸ್. ನೀನು ಎಷ್ಟೇ ಕೂತ್ಕೊಂಡು ಬಡದ್ರೇನು, ನಿನ್ನ ಮಾತು ಕೇಳಕ್ಕೆ ಇಡೀ ದೇಶ ರಾತ್ಗೆ ಬಾಹ್ಯ ಅವ್ರು ಬೇವನೋ ಅಂತಂದು ಹೇಳಿದ ತಕ್ಷಣ ರಾತ್ರಿ ಎಲ್ಲರೂ ಬಂದು ಕೇಳೋ ಮಾತಲ್ಲಿ ಇರಬೇಕು. ಲವ್ ಫಿಯರ್ ಡೈಲಮಾದಲ್ಲಿ ಇಟ್ಕೊಂಡಿರ್ಬೇಕು ಅವ್ರು ಎಲ್ಲರೂ. ಆ ಕಾನ್ಸೆಪ್ಟ್ ಬಂದರೆ ಫಿಯರಲ್ಲೇ ತಗೋಬೇಕು. ಅಕ್ನಾಲಜ್ ದಟ್ ಇಟ್ ಇಸ್ ಡಿಫಿಕಲ್ಟ್ ಟು ಪ್ರಿನ್ಸ್ ಟು ಬಿ ಬೋತ್ ಲವ್ಡ್ ಆ್ಯಂಡ್ ಫಿಯರ್ಡ್. ದಟ್ಸ್ ವೈ ಪೀಪಲ್ ಆರ್ ಮೋರ್ ಫಿಯರ್ಡ್. ಲೈಕ್ if the PM comes at the midnight of the India and comes like Bahia or Beono, the whole India will be feared what the PM is going to do next. Hangge. However, excess cruelty or oppression should be avoided. ಅಂದರೆ ಆಪ್ರೆಷನ್ ಮಾಡೋಂಗಿಲ್ಲ, ಭಯ ಹುಟ್ಟಿಸೋದಕ್ಕೂ ಹೇಟೆಡ್, ಅವ್ರ ಮೇಲೆ ಹೇಟೆಡ್ ಬರೋಂಗಿಲ್ಲ, ಭಯ ಎಬ್ಸ್ಕೋಬೇಕು.
ರೆಬಿಲಿಯನ್ ಇನ್ಸ್ಟೆಬಿಲಿಟಿ ಆಗ್ಬಿಡೋದು, ಒಮ್ಮಿಂದೊಮ್ಮೆ ಜನ ದಂಗೆ ಎದ್ಬಿಡ್ಬೋದು. ನೋಡ್ಕೊಂಡು ಮಾಡ್ತಿರ್ಬೇಕು. ಬಿಕಾಸ್ ಲವ್ ತುಂಬ ಫಿಕಲ್ ಇರುತ್ತೆ. ಲವ್ ಯಾಕೆ ಮಾಡೋಕ್ಕಾಗಲ್ಲ, ಲವ್ ಫಿಕಲ್, ಅನ್ರಿಲಯಬಲ್. ಲವ್ ಅಂತಂದೇಳಿ ಮೈ ಮೇಲೆಲ್ಲ ಬಿದ್ದುಬಿಡ್ತಾರೆ, ಹಂಗೆ ನೋಡ್ಕೊಂಬಿಡಂಗಿಲ್ಲ. ಆಶಾವಾದನ ಎಲ್ಲರನ್ನೂ ತನ್ನ ಕಂಟ್ರೋಲಾಗಿ ಇಟ್ಕೊಂಡಿರ್ಬೇಕು. ಪ್ರೊವೈಡ್ಸ್ ಮೋರ್ ಸ್ಟೇಬಲ್ ಬೇಸಿಸ್ ಫಾರ್ ಒಬಿಡಿಯನ್ಸ್, ಮಸ್ಟ್ ನಾಟ್ ಬಿ ಬಿಕಮ್ ಹೇಟೆಡ್, ನೀಡೆಡ್ ಬಿಟ್ವೀನ್ ದ ಕಂಟ್ರೋಲ್ ಆ್ಯಂಡ್ ಒಪ್ರೆಷನ್. ಇಟ್ ಈಸ್ ಬೆಟರ್ ಟು ಬಿ ಫಿಯರ್ಡ್ ದೆನ್ ಲವ್ಡ್ ಇಫ್ ಯು ಕೆನಾಟ್ ಬಿ ಬೋತ್. ಎರಡು ಮಾಡೋಕ್ಕಾಗಂದ್ರೆ ಫಿಯರಲ್ಲಿ ಇಟ್ಕೋ. ಆದರೆ ಹೇಟ್ರೆಡ್ನೆಸ್ ಬರ್ಬಾರ್ದು. ನಾನು ಹೇಳಿದ್ನಲ್ವ, ಫಿಯರ್ಗೂ ಹೇಟ್ರೆಡ್ನೆಸ್ಗೂ ಡಿಫ್ರೆನ್ಸಸ್ ಇರಬೇಕು. ಅವಾಯ್ಡ್ ಬೀಯಿಂಗ್ ಹೇಟೆಡ್. ಇದು ಮಿನಿಮೈಸ್ ಹೇಟೆಡ್ನೆಸ್ ಇಟ್ಕೊಂಡಿರ್ಬೇಕು. ಹೇಟೆಡ್ ಲೀಡ್ಸ್ ಟು ರೆಬಿಲಿಯನ್ ಆಗ್ಬೋದು, ಜನ ದಂಗೆ ಎದ್ದೇಳ್ಬೋದು. ಏನೇನು ಮಾಡಿದರೆ ನಿನಗೆ ಹೇಟ್ರೆಡ್ ಆಗುತ್ತೆ, ನೀನು ಕ್ರಿಯೇಟಿವ್ನ ಎಕ್ಸೆಸಿವ್ ಆಗಿ ಯೂಸ್ ಮಾಡಲ್ಲ. ಕಂಡಲ್ಲಿ ಗುಂಡು ಹಾಸುವುದಾಗಿ ಮಾಡೋದಿಲ್ಲ. ಅಂದರೆ ಲೈಕ್ ಈ ಕಣ್ಕಂಡ್ರಿಗೆಲ್ಲ ಹೊಡೆಯಂಗಿಲ್ಲ. ಪ್ರಾಪರ್ಟಿ ಜನರದ್ದು ನಾನು ಆಲ್ರೆಡಿ ಹೇಳಿದ್ದೀನಿ, ಮೆಕ್ಯಾವೆಲಿ ಹೇಳಿದ್ದೇನೆ. ಪೀಪಲ್ ಕ್ಯಾನ್ ಫರ್ಗೆಟ್ ಇಸ್ ಫಾದರ್ ಆರ್ ಇಸ್ ರಿಲೇಟಿವ್ಸ್ ಗಾಟ್ ಡೆಡ್, ಬಟ್ ಹಿ ವಿಲ್ ನಾಟ್ ಅಕ್ಸೆಪ್ಟ್ ಇಫ್ ಹಿಸ್ ಪ್ರಾಪರ್ಟಿ ಇಸ್ ಲಾಸ್ಟ್. ಸೊ ಅವರ ಪ್ರಾಪರ್ಟಿ ಮೇಲೆ ಕಣ್ಣು ಹಾಕಂಗಿಲ್ಲ, ಅವ್ರ ಹೆಣ್ಮಕ್ಳ ಮೇಲೂ ಕಣ್ಣು ಹಾಕಂಗಿಲ್ಲ. ಆಪ್ರೇಷನ್ ಆಫ್ ದಿ ಪೀಪಲ್, ನೀನು ತೀರೋ ಆಪ್ರೇಷನ್ ಮಾಡಿದ್ರೆ ಟೆರನಿಕಲ್ ಟ್ರೀಟ್ಮೆಂಟ್ ಆಗುತ್ತೆ, ಜನ ತಡ್ಕೊಳಂಗಿಲ್ಲ. ವೈಲೇಷನ್ ಆಫ್ ದಿ ಹಾನರ್, ಅವರ ಧಾರ್ಮಿಕ, ಅವರ ಸಾಂಸ್ಕೃತಿಕ ಭಾವನೆಗಳಿಗೆ ಧಕ್ಕೆ ತರಬಾರದು. ಇಷ್ಟನ್ನು ತಲೆ ಇಟ್ಕೋಬೇಕು. ಅನ್ಪ್ರೆಡಿಕ್ಟಬಲ್ ವೈಲೆನ್ಸಸ್ಗಳು, ಕ್ರೂಯಲಿಟಿ ವಿತೌಟ್ ಪರ್ಪಸ್, ಕಂಡಲ್ಲೆಲ್ಲ ಹೊಡೆಯೋದಲ್ಲ, ಅದಕ್ಕೊಂದು ಪರ್ಪಸ್ ಇಟ್ಕೋಬೇಕು. ರೀಸನ್ನು ಅದೇ ಇದರಿಂದ ಪರ್ಮನೆಂಟ್ ದೀಸ್ ಆ್ಯಕ್ಷನ್ಸ್ ಕ್ರಿಯೇಟ್ ಪರ್ಮನೆಂಟ್ ರಿಸೈನ್ಮೆಂಟ್ ಆಗುತ್ತೆ. ಸ್ಟೆಬಿಲಿಟಿ ಪ್ರಿನ್ಸಿಕ್ಸ್ ಟು ಕ್ರಿಯೇಟ್ ಎನಿಮೀಸ್ ಕೂಡ ಅನ್ನೆಸೆಸರಿ ಎನಿಮೀಸ್ ಕ್ರಿಯೇಟ್ ಮಾಡ್ಕೊಂತಾರೆ. ಸುಮ್ಮನೆ ದೇಶದ ಹೊರಗಿರೋ ಎನಿಮೀಸ್ ಓಕೆ, ಮತ್ತು ಒಳಗೂ ಕ್ರಿಯೇಟ್ ಮಾಡ್ಕೋಬಾರ್ದು. ಇದು ಫೌಂಡೇಶನ್ ಆಫ್ ರೂಲ್ನ ಡೆಸ್ಟ್ರಾಯ್ ಮಾಡ್ಬಿಡುತ್ತೆ. ಮ್ಯಾನ್ ಆರ್ ಸೋ ಸಿಂಪಲ್ ಆ್ಯಂಡ್ ಈಲ್ಡ್ ಸೋ ರೆಡಿಲಿ ಟು ದ ಡಿಸೈಡ್ ಆಫ್ ದ ಮೂಮೆಂಟ್ ದಟ್ he who will trick will always find another who will suffer to be tricked. ಸೊ ಮನುಷ್ಯರುಗಳು ಭಾರಿ ಕುರಿ ಮಂದೆ ಇದ್ದಂಗೆ, ಹಿಂಗೆ ತಿರ್ಸಿದ್ರೆ ಹಿಂಗೆ ಹೋಗ್ತಿರ್ತಾರೆ, ಹಂಗೆ ತಿರ್ಸಿದ್ರೆ ಹಂಗೆ ಹೋಗ್ತಿರ್ತಾರೆ. ವೆರಿ ಕಾಷಿಯಸ್ ಆಗಿ ಆ್ಯಕ್ಷನ್ಸ್ ತೊಗೋತಿರ್ಬೇಕಿಲ್ಲ ಅಂದರೆ ಅವ್ರ ವಿರುದ್ಧ ತಿರುಗುವಂಥ ಚಾನ್ಸಸ್ ಇರ್ತವೆ. ದ ಫ್ಯಾಕ್ಟ್ ಇಸ್ ದಟ್ ಮ್ಯಾನ್ ಹೂ ವಾಂಟ್ಸ್ ಟು ಆ್ಯಕ್ಟ್ ವರ್ಚುವಸ್ಲಿ ಇನ್ ಎವ್ರಿ ವೇ ನೆಸೆಸರ್ಲಿ ಕಮ್ಸ್ ಟು ಗ್ರೀಫ್ ಅಮಂಗ್ ಸೋ ಮೆನಿ ಹೂ ಆರ್ ನಾಟ್ ವರ್ಚುವಸ್. ಅವರ ವರ್ಚುವಸ್ದಾಗ ತುಂಬ ವರ್ಕ್ ಮಾಡಿದ್ರೆ ಗ್ರೀಫ್ ಆಗಿಬಿಡುತ್ತೆ ಅವ್ರಿಗೆ. ಸೆಕ್ಯೂರಿಂಗ್ ಆಫ್ ದ ಸ್ಟೇಟ್, ಮೇಜರ್ಲಿ ಅಲ್ಟಿಮೇಟ್ ಪ್ರಿಯಾರಿಟಿ ಸೆಕ್ಯೂರಿಟಿ ಆಫ್ ದ ನೇಷನ್. ದುಡ್ಡು ಮಾಡೋದಲ್ಲ. should prioritize security and unity. This may involve taking actions that are morally questionable but necessary for state survival. The ends and means, moral flexibility. Famously wrote, the end justifies means, security of the state override conventional morality. Strategic necessity, some actions appear wrong in isolation, but justified by their contributions to state security, must be willing to do what is necessary. Luxury of moral purity na ನೀನು ಅಫೋರ್ಡ್ ಮಾಡೋಕ್ಕಾಗಲ್ಲ ಎಲ್ಲ ಟೈಮಲ್ಲೂ. ಅಂದ್ರೆ ಮೀನ್ಸ್ ನೀನು ನೋಡ್ಕೋಬೇಕು. ನಾವು ಮಾರಲಿಟಿ ಅಂದ್ಕೊಂಡು ಹೇಳಿ ನನ್ನ ಅಫೋರ್ಡ್ನೆಸ್ನ ಬಿಡೋಕ್ಕಾಗಲ್ಲ. ಅದು ಏನಿದೆ ಅದು ನೋಡ್ಕೋಬೇಕು ನಾನು. ಓಕೆನಾ? ಅದು ಇಟ್ಸ್ ವೆರಿ ಲಕ್ಸುರಿ, ಮಾರಲ್ ಪ್ಯೂರಿಟಿ ಅನ್ನೋದು. ಆರ್ಟ್ ಆಫ್ ವಾರ್, ಮಿಲಿಟ್ರಿ ಪ್ರೊವಸ್. ಅದೇ ಪ್ರೊವಸ್ ಅಂತಂದರೆ ನಿಮ್ಗೆ ಶೌರ್ಯ, ಅದು ಎಸೆನ್ಷಿಯಲ್. ಇದು ಬರೀಬೇಕು, ಮಿಲಿಟ್ರಿ ಪ್ರೊವಸ್ ಅಂತಲೇ ಬರೀಬೇಕು. ಡೆಡಿಕೇಟೆಡ್ ಸಿಗ್ನಿಫಿಕೆಂಟ್ ಪೋರ್ಷನ್ಸ್ ಆಫ್ ಪ್ರಿನ್ಸ್ ಟು ದ ಆರ್ಟ್ ಆಫ್ ವಾರ್, ಎಸೆನ್ಷಿಯಲ್ ಫಾರ್ ಪ್ರಿನ್ಸ್ ಸಕ್ಸಸ್, ನಾಟ್ ಸ್ಟೇಟ್ ಸೆಕ್ಯೂರಿಟಿ ವಿತೌಟ್ ಎಫೆಕ್ಟಿವ್ ಮಿಲಿಟರಿ ಕೆಪಾಬಿಲಿಟಿ. ಕೀ ಮಿಲಿಟರಿ ಪ್ರಿನ್ಸಿಪಲ್ಸ್ ಏನು? ಸ್ಟ್ರಾಂಗ್ ಆ್ಯಂಡ್ ಡಿಸಿಪ್ಲಿನ್ ಮಿಲಿಟರಿ ಇರಬೇಕು ಟು ಪ್ರೊಟೆಕ್ಟ್ ದ ಸ್ಟೇಟ್ ಫ್ರಮ್ ಎಕ್ಸ್ಟರ್ನಲ್ ಥ್ರೆಟ್ಸ್, ಟು ಮೇಂಟೈನ್ ಇಂಟರ್ನಲ್ ಆರ್ಡರ್. ನ್ಯಾಷನಲ್ ಆರ್ಮಿ ಓರ್ ಮರ್ಸನರೀಸ್ ಅಂತಂದರೆ ಹೇಳಿದ್ನಲ್ಲ, ಸುಮ್ಮನೆ ರೆಡಿಮೇಡ್ ವರ್ಕು ಮಾಡ್ತಿರ್ತಾರೆ, ಅದನ್ನು ಮಾಡ್ತಿರ್ತಾರೆ. ನಮಗೆ ನ್ಯಾಷನಲ್ ಆರ್ಮಿ ಇರಬೇಕು. ಫಸ್ಟ್ ಪರ್ಸನ್ ಟು ಸಜೆಸ್ಟ್ ಪ್ರಿನ್ಸ್ ಶುಡ್ ಹ್ಯಾವ್ ಎ ಆರ್ಮಿ ಕಂಪ್ರೈಸಿಂಗ್ ಓನ್ಲಿ ನ್ಯಾಷನಲ್ಸ್, ನಮ್ಮ ದೇಶಕ್ಕೋಸ್ಕರ ಪ್ರಾಣ ಬಿಡುವಂಥ ಆರ್ಮಿ ಇರಬೇಕು. ನಾಟ್ ಮರ್ಸನರಿ ಸೋಲ್ಜರ್ಸ್. ಮರ್ಸನರೀಸ್ ಆರ್ ಅನ್ರಿನಯಬಲ್ ಆ್ಯಂಡ್ ಪರ್ಸೀವ್ ಓನ್ ಇಂಟ್ರೆಸ್ಟ್ ಮೇಲೆ ವರ್ಕ್ ಮಾಡ್ತಿರ್ತಾರೆ. ವೆನ್ ವಾರ್ ಈಸ್ ಜಸ್ಟಿಫೈಡ್, ಯಾವಾಗಂತ ವಾರ್ ಈಸ್ ಜಸ್ಟ್ ವೆನ್ ಇಟ್ ಈಸ್ ನೆಸಸರಿ. ಆರ್ಮ್ಸ್ ಆರ್ ಪರ್ಮಿಸಿಬಲ್ ವೆನ್ ದರ್ ಇಸ್ ನೋ ಹೋಪ್ ಎಕ್ಸೆಪ್ಟ್ ಇನ್ ಆರ್ಮ್ಸ್. ಇನ್ನೇನು ಲಾಸ್ಟಿಗೆ ಆಪ್ಷನ್ನೇ ಇಲ್ಲ, ಆರ್ಮ್ಸ್ ಯೂಸ್ ಮಾಡೋಕ್ಕಂತ ಅಷ್ಟೇ ಯೂಸ್ ಮಾಡಬೇಕು. ವಾರ್ ಇಸ್ ಅ ಟೂಲ್ ಆಫ್ ಸ್ಟೇಟ್ ಕ್ರಾಫ್ಟ್, ನಾಟ್ ಎ ಮಾರಲ್ ಕ್ರಾಸೈಡ್ ಅಲ್ಲ ಅದು, ಮಾರಲ್ ಕ್ರೂಸೈಡ್ ಅಲ್ಲ ಅದು. ಅಯ್ಯೋ ಇನ್ನೊಮ್ಮೆ ಮಾರಲ್ ಬಿದ್ದು ಹೋಗ್ಬಿಡ್ತಪ್ಪ, ನಾವು ಜನರ ಮೇಲೆ ಅಟ್ಯಾಕ್ ಮಾಡಿದ್ವಿ ಅಂತ ಹಿಂಗಿರಬಾರ್ದು. ವಾರ್ ಆಸ್ ಅ ಟೂಲ್ ಆಫ್ ಸ್ಟೇಟ್ ಕ್ರಾಫ್ಟ್, ನಮ್ಮ ಸ್ಟೇಟ್ ಇಂಟ್ರೆಸ್ಟ್ಗೋಸ್ಕರ ನಾವು ವಾರ್ ಮಾಡಿದ್ವಿ. ದಟ್ಸ್ ವೈ PM said like this, did we kept all our arms and ammunition to दीपावली के लिए रख दिए क्या? ಉಡ್ದೆ ಹಿಂಗೆ ಹೇಳಿರೋದು, ಅದಕ್ಕೆ ಅವನ್ನ ಹೊಡೆಯೋದೇ ಅವ್ನು ಪಟಾಕಿನ ಅಂತ ಟೈಮ್ ಬಂದರೆ. ದಟ್ಸ್ ವೈ ವಿ ಆರ್ ಟೆಲ್ಲಿಂಗ್ ಅವರ್ ಮೆಸೇಜ್ ಟು ದ ಪಾಕಿಸ್ತಾನ್. ಪ್ರಿನ್ಸ್ ಮಸ್ಟ್ ಬಿ ಅಂಡರ್ಸ್ಟುಡ್ ಮಿಲಿಟರಿ ಸ್ಟ್ರಾಟಜಿ, ಹಿಸ್ಟಾರಿಕಲ್ ಕಂಟಿನ್ಯೂಟಿ ಆ್ಯಂಡ್ ಕಂಟೆಕ್ಸ್ಟ್. ಏನಪ್ಪ, ಇಂಟೆಲೆಕ್ಚುಯಲ್ ಲೀನೇಜ್ ಇರಬೇಕು. ಕಂಟಿನ್ಯೂಟಿ ವಿತ್ ಪ್ಲೇಟೋದ ಜೊತೆಗೆ ಕಂಪೇರ್ ಮಾಡಿದ್ದಾರೆ. ಪ್ಲೇಟೋ ಒಂಥರ ಸಾಫ್ಟಾಗಿ ಕೂಲಾಗಿ ಹೇಳಿದ್ದ, ಇದನ್ನು ಡೈರೆಕ್ಟಾಗಿ ಹಿಟ್ ಮಾಡಿದ್ದಾನೆ. ದೇ ಆರ್ ಆಲ್ಸೋ ಕಂಪೇರ್ಡ್ ಕೌಟಿಲ್ಯ ವಿತ್ ಚಾಣಕ್ಯ. ವಿಲ್ ಲುಕ್ ಇಟ್ ಆಲ್ ದೀಸ್ ಥಿಂಗ್ಸ್ ಇನ್ ದ ನೆಕ್ಸ್ಟ್ ಕಾನ್ಸೆಪ್ಟ್ ಆಫ್ ಕಂಪ್ಯಾರಿಸನ್ ಅಂತ ಕೊಟ್ಟಿಲ್ಲ. ಅಟ್ ದ ಎಂಡ್ ಏನಪ್ಪ, ಪ್ರಿನ್ಸಿನ ಕ್ಯಾರೆಕ್ಟರಿಸ್ಟಿಕ್ಸ್ ಏನು? ಫಾಕ್ಸ್ ಥರ ಇರು, ಕ್ಲೆವರ್ ಆ್ಯಸ್ ಅ ಫಾಕ್ಸ್ ಆ್ಯಂಡ್ ಬ್ರೇವ್ ಆ್ಯಸ್ ಅ ಲಯನ್. ಅಡಾಪ್ಟೇಷನ್ ಇರಬೇಕು, ಡಿಸೆಸಿವ್ ಇರಬೇಕು, ಪ್ರಾಗ್ಮೆಟಿಕ್ ಇರಬೇಕು, ಮಿಲಿಟರಿ ಕಾಂಪಿಟೆಂಟ್ ಇರಬೇಕು, ಪೊಲಿಟಿಕಲಿ ಅಸ್ಟಿಟ್ಯೂಟ್ ಅಂಡ್ ದ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ಪವರ್ ಡೈನಾಮಿಕ್ಸ್. ಅಷ್ಟೇ, ಎಲ್ಲವೂ ಅಷ್ಟೇ ರೀ. ಚೇಂಜ್ ಆಗೋ ಟೈಮಿಗೆ ಚೇಂಜ್ ಆಗೋದು. ಅದಕ್ಕೆ ಪೊಲಿಟಿಕಲಿ ಅಸ್ಟಿಟ್ಯೂಟ್ ಅಂತ ವರ್ಡ್ ಯೂಸ್ ಮಾಡ್ಬೇಕು ನಾವು. ಫೈನಾನ್ಷಿಯಲಿ ಪ್ರೂಡೆಂಟ್, ಫಿಯರ್ಡ್ ಬಟ್ ನಾಟ್ ಹೇಟೆಡ್, ವರ್ಚ್ಯೂಸ್ ಇನ್ ವರ್ಚ್ಯೂ.
ಓಕೆ, ಗವರ್ನಿಂಗ್ ಪ್ರಿನ್ಸಿಪಲ್ಸ್ ಅದೇ ಎಫೆಕ್ಟಿವ್ನೆಸ್, ರಿಸಲ್ಟ್ಸ್ ಓವರ್ ಮೆಥಡ್ಸ್, ಸೆಕ್ಯೂರಿಟಿ ಓವರ್ ಎಥಿಕ್ಸ್, ಪವರ್ ಆನ್ ಪ್ರಿನ್ಸಿಪಲ್ಸ್. ಯಾರು ಓವರ್ ಅದು ಅಂತ ಬರೀಬೇಕಷ್ಟೇ. ಎಫೆಕ್ಟಿವ್ನೆಸ್ ಓವರ್ ಮೊರಾಲಿಟಿ, ರಿಸಲ್ಟ್ ಓವರ್ ಮೆಥಡ್ಸ್, ಸೆಕ್ಯೂರಿಟಿ ಎಥಿಕ್ಸ್, ಪವರ್ ಆಫ್ ಪ್ರಿನ್ಸಿಪಲ್, ಪ್ರಾಗ್ಮೆಟಿಸಮ್ ಓವರ್ ರಿಯಲಿಸಮ್ ಓವರ್ ಐಡಿಯಲ್ಸ್. ಚೇಂಜ್ ಏನು? ಬಿ ಸ್ಟ್ರಾಂಗ್ ಬಟ್ ನಾಟ್ ಥಿಯರಿಟಿಕಲ್, ಬಿ ಫಿಯರ್ಡ್ ಬಟ್ ನಾಟ್ ಹೇಡೆಡ್, ಬಿ ಫ್ಲೆಕ್ಸಿಬಲ್ ಬಟ್ ನಾಟ್ ವೀಕ್, ಬಿ ಕನಿಂಗ್ ಬಟ್ ನಾಟ್ ಫುಲಿಶ್, ಬಿ ಮೊರಲ್ ವೆನ್ ಪಾಸಿಬಲ್, ಇಮೊರಲ್ ವೆನ್ ನೆಸಸರಿ. ಆಲ್ವೇಸ್ ಮೊರಲ್ ಇರಿ, ಟೈಮ್ ಬಂದಾಗ ಇಮೊರಲ್ ಆಗಬೇಕು ಕಿಂಗು. ನೋ ಬೋತ್ ಹೌ ಟು ಬಿ ಗುಡ್ ಅಂಡ್ ಹೌ ಟು ಬಿ ಬ್ಯಾಡ್. Politics is the realm of powers. Success requires both intelligence and strength. Must understand human nature's dark side. Must be prepared to act decisively. Cannot afford luxury for moral purity, but must avoid unnecessary cruelty. Goal is stable, secure state. ನಮ್ಮ ಗೋಲ್ ಏನು? ಸ್ಟೇಬಲ್, ಸೆಕ್ಯೂರ್ ಸ್ಟೇಟ್. ಮೀನ್ಸ್ ಮಸ್ಟ್ ಸರ್ವ್ ದಿಸ್ ಎಂಡ್ ಅಷ್ಟೇ ಅಪ್ಪ. ಎಲ್ಲವನ್ನು ಸರ್ವ್ ಮಾಡೋಕೆ ನಮ್ಮ ಮೀನ್ಸ್ ಆಗಿರ್ಬೇಕು. ನೆಕ್ಸ್ಟ್ ನಮ್ಮ ಮೆಕ್ಯಾವೆಲಿಸ್ ಅನಾಲಿಸಿಸ್ ಆಫ್ ದಿ ಕರಪ್ಷನ್ ಆ್ಯಂಡ್ ಸಿವಿಕ್ ವರ್ಚ್ಯೂ ಮೇಲೆ ಮೆಕ್ಯಾವೆಲಿ ಏನು ಹೇಳಿದ್ದಾರೆ ಇಲ್ಲಿ ಕಂಡಿದ್ದು. ಓಕೆನಾ, ಮೆಕ್ಯಾವೆಲಿ ಅವರು ಕರಪ್ಷನ್ ಮತ್ತು ಸಿವಿಕ್ ವರ್ಚ್ಯೂ ಬಗ್ಗೆ ಏನು ಹೇಳಿದ್ದಾರೆ? ಇದು ಸೆಂಟ್ರಲ್ ಆಸ್ಪೆಕ್ಟ್ ಆಫ್ ದಿ ಪೊಲಿಟಿಕಲ್ ಥಾಟ್. ಜಸ್ಟ್ ಮಿನಿಟ್. ಓಕೆನಾ, ಈ ಕರಪ್ಷನ್ ಮತ್ತು ಸಿವಿಕ್ ವರ್ಚ್ಯೂ ಬಗ್ಗೆ ಮೆಕ್ಯಾವೆಲಿ ಏನು ಹೇಳಿದ್ದಾರೆ? ಸಿವಿಕ್ ವರ್ಚ್ಯೂ ಇಸ್ ದ ಸೆಂಟ್ರಲ್ ಆಸ್ಪೆಕ್ಟ್ ಆಫ್ ಮೆಕ್ಯಾವೆಲಿಸ್ ಪೊಲಿಟಿಕಲ್ ಥಾಟಲ್ಲಿ. ಇಲ್ಲಿ ಇದು ರಿಯಾಲಿಟಿ, ಇದು ಪ್ರಾಗ್ಮೆಟಿಕ್ ಅಪ್ರೋಚಸ್ಗಳ್ನು ಇವರು ಇದ್ರೆ ಸೇಮ್ ಅದೇ ಪ್ರಾಗ್ಮೆಟಿಕ್ ಅಪ್ರೋಚ್ನೇ ಫಾಲೋ ಮಾಡೋದಿಲ್ಲಿ. ಓಕೆನಾ, ಓವರ್ ಆರ್ಚಿಂಗ್ ಥೀಮ್ ಅಂದರೆ ಇವರು ಬಟ್ ಕರಪ್ಷನ್ನ ಇನ್ಎವಿಟಬಲ್ ಇದೆ. ಆಲ್ಸೋ ಆಸ್ ಅ ಸಿವಿಕ್ ವರ್ಚ್ಯೂ ಇಸ್ ಎಸೆನ್ಷಿಯಲ್ ಫಾರ್ ವೆಲ್ ಬೀಯಿಂಗ್ ಅಂಡ್ ಇನ್ಸ್ಟೆಬಿಲಿಟಿ ಆಫ್ ದಿ ರಿಪಬ್ಲಿಕ್. ಕರಪ್ಷನ್ ಕಾಂಪ್ರಹೆನ್ಸಿವ್ ಅನಾಲಿಸಿಸ್ ಮಾಡಿದಾಗ ಕರಪ್ಷನ್ ವಾಸ್ ಪ್ರಿವೇಸಿವ್ ಅಂಡ್ ಎಂಡ್ಯೂರಿಂಗ್ ಪ್ರಾಬ್ಲಮ್ ಇನ್ ಪಾಲಿಟಿಕ್ಸ್, ನಾಟ್ ಟೆಂಪ್ರವರಿ ಎಕ್ಸೆಪ್ಷನಲ್ ಫಿನಾಮಿನಾ. ಪರ್ಮನೆಂಟ್ ಚಾಲೆಂಜ್ ರಿಕ್ವೈರಿಂಗ್ ಕಾನ್ಸ್ಟೆಂಟ್ ವಿಜಿಲೆನ್ಸ್ ಇರಬೇಕು. ಅದನ್ನು ನೀವು ಎಲಿಮಿನೇಟ್ ಮಾಡೋಕ್ಕಾಗಲ್ಲ, ಅದ್ರ ಬಗ್ಗೆ ವಿಜಿಲೆನ್ಸ್ ಇರಬೇಕು. ನಾಟ್ ಓನ್ಲಿ ಫೈನಾನ್ಷಿಯಲ್ ಡಿಸನ್ ಅಷ್ಟೇ, ಬಟ್ ಆಲ್ಸೋ ಅಬ್ಯೂಸ್ ಆಫ್ ಪವರ್, ಮಾರಲ್ ವ್ಯಾಲ್ಯೂಸ್ ವಿತ್ ಇನ್ ದ ಪೊಲಿಟಿಕಲ್ ಸಿಸ್ಟಮ್ ಎರೋಷನ್ ಆಗಿರುತ್ತೆ. ಪ್ರೈವೇಟೈಸೇಷನ್ ಆಫ್ ದಿ ಪ್ರೈವೇಟ್ ಇಂಟ್ರೆಸ್ಟ್, ಪಬ್ಲಿಕ್ ಗೂಡ್ಗಿಂತ ಪ್ರೈವೇಟ್ ಇಂಟ್ರೆಸ್ಟ್, ಡಿಕೆ ಆಫ್ ಇನ್ಸ್ಟಿಟ್ಯೂಷನ್. ನ್ಯಾಚುರಲ್ ಕಾನ್ಸಿಕ್ವೆನ್ಸಸ್ ಏನು? ಕರಪ್ಷನ್ ಆಗುತ್ತೆ, ಸೆಲ್ಫ್ ಇಂಟ್ರೆಸ್ಟ್, ಆಂಬಿಷನ್ ಡ್ರೈವನ್ ಆಗುತ್ತೆ. ಇನ್ಎವಿಟಬಲ್ ಗಿವನ್ ಹ್ಯೂಮನ್ ಸೈಕಾಲಜಿ, ಕೆನಾಟ್ ಕಂಪ್ಲೀಟ್ಲಿ ಎಲಿಮಿನೇಟ್ ಬಟ್ ಓನ್ಲಿ ಬಿ ಮ್ಯಾನೇಜ್ ಮಾಡ್ಬೇಕಿನ್ನು. ಹ್ಯೂಮನ್ ನೇಚರ್ ಅಂಡ್ ಕರಪ್ಷನ್ ಏನು? ಬಿಲೀವ್ಸ್ ಹ್ಯೂಮನ್ಸ್ ಆರ್ ಇನ್ಹೆರೆಂಟ್ಲಿ ಸೆಲ್ಫ್ ಇಂಟ್ರೆಸ್ಟ್ ಅಂಡ್ ಆಂಬಿಷಿಯಸ್. ದಿಸ್ ಸೆಲ್ಫ್ ಇಂಟ್ರೆಸ್ಟ್ ಕ್ಯಾನ್ ಲೀಡ್ ಟು ಇಂಡಿವಿಜುವಲ್ಸ್ ಪೊಸಿಷನ್ ಆಫ್ ಪವರ್ ಟು ಎಂಗೇಜ್ ಇನ್ ಕರಪ್ಟ್ ಪ್ರಾಕ್ಟಿಸಸ್. ಪವರ್ ಏನು ಮಾಡುತ್ತೆ? ಅಪಾರ್ಚುನಿಟಿ ಕೊಡುತ್ತೆ ಅವ್ರಿಗೆ. ಕರಪ್ಷನ್ಸ್ ಟೈಪ್ಸ್ ಏನಿದಾವೆ? ಎಂಬಲೈಸ್ಮೆಂಟ್ ಅಂತಲೇ ಯೂಸ್ ಮಾಡಬೇಕು. ಸ್ಟೀಲಿಂಗ್ ಪಬ್ಲಿಕ್ ಫಂಡ್ಸ್, ಬ್ರೈಬರಿ, ಮನಿ ಆಫ್ ಇನ್ಫ್ಲೂಯೆನ್ಸ್, ಫೇವರೆಟಿಸಮ್, ಫ್ರೆಂಡ್ಸಿಗೆ ಎಲ್ಲಿಗಾದ್ರು ಹೆಲ್ಪ್ ಮಾಡೋದಿರ್ತವಲ್ಲ ಫೇವರೆಟಿಸಮು, ಅಡ್ವಾನ್ಸಸ್ ಆಫ್ ಪರ್ಸನಲ್ ಇಂಟ್ರೆಸ್ಟ್. ಸೈಕಾಲಜಿಕಲ್ ಬೇಸಿಸ್ ಏನು? ಮೆನ್ ಜಡ್ಜ್ ಮೋರ್ ಬೈ ಅಪಿಯರೆನ್ಸ್. ಅದೇ ನೀವು ಬಾಹ್ಯ ಸೌಂದರ್ಯಕ್ಕೆ ಜಾಸ್ತಿ ಬೆಲೆ ಕೊಡ್ತಿರೋದಕ್ಕೆ ಮನುಷ್ಯ ಇದರಿಂದ ಡಿಸೀವ್ ಆಗಿ ಹಣ ಮಾಡಬೇಕು, ಹುಚ್ಚ ಆಸೆಗೆ ಬಿದ್ದು ಬಿಡ್ತಾನೆ ಕರಪ್ಷನ್ ಮಾಡೋಕ್ಕೆ. Machiavelli's quote, men are so simple and so much inclined to obey immediate needs that a deceiver will never lack victims for his deceptions. In general, men judge more by the sense of sight than by the sense of touch, because everyone can see but only few can test by feeling. ಅದಕ್ಕೆ ಹೊರಗೆ ಭಾರಿ ಚೆನ್ನಾಗಿ ಕಾಣಿಸ್ಕೋಬೇಕು, ದುಡ್ಡಿದೆ ಅಂತ ತೋರಿಸ್ಕೋಬೇಕು, ಇವನು ಶ್ರೀಮಂತ ಅಂತ ತೋರಿಸ್ಕೊಳಕ್ಕೆ ಹುಚ್ಚ ಆಸೆಗೆ ಕರಪ್ಷನ್ ಮಾಡ್ತಾರೆ. ದ ಪ್ರಿನ್ಸ್ ಅಂಡ್ ಕರಪ್ಷನ್ ಏನಪ್ಪ? ಪ್ರಿನ್ಸ್ ಎಕ್ಸ್ಪ್ಲೋರ್ಡ್ ದ ಐಡಿಯಾ ದ ಪ್ರಿನ್ಸ್ ಮೈಟ್ ನೀಡ್ ಟು ಎಂಗೇಜ್ ಇನ್ ಮಾರಲಿ ಕ್ವಶನಬಲ್ ಆ್ಯಕ್ಷನ್ಸ್, including acts that could be perceived as corrupt, to maintain and consolidate ಪವರ್ನ ಇಟ್ಕೊಳಕ್ಕೋಸ್ಕರ ಈ ಥರ ಆ್ಯಕ್ಷನ್ಸ್ಗಳು ಮಾಡಬೇಕಾಗುತ್ತೆ ಕೆಲವೊಂದು ಸಲ. ಇನ್ ದ ನೇಷನ್ಸ್ ಇಂಟ್ರೆಸ್ಟ್, ಫೇಮಸ್ಲಿ ಆರ್ಗ್ಯೂಡ್ ರೂಲರ್ ಶುಡ್ ಬಿ ವಿಲ್ಲಿಂಗ್ ಟು ಕಮಿಟ್ ನೆಸೆಸರಿ ಇವಿಲ್ಸ್. ನೆಸೆಸರಿ ಇವಿಲ್ಸ್ ಮಾಡೋಕೆ ರೆಡಿ ಇರಬೇಕು. ಇದಕ್ಕೆ ಫಾರ್ ಗ್ರೇಟರ್ ಗುಡ್ ಆಫ್ ದ ಸ್ಟೇಟ್ಸ್. ಕರಪ್ಷನ್ ಇಸ್ ಸರ್ವಿಸ್ ಆಫ್ ದ ಸ್ಟೇಟ್ ಮೇ ಬಿ ಜಸ್ಟಿಫೈಡ್. ಡಿಸ್ಟಿಂಕ್ಷನ್ ಬಿಟ್ವೀನ್ ಕರಪ್ಟ್ ಆ್ಯಕ್ಟ್ಸ್ ಆ್ಯಂಡ್ ಕರಪ್ಟ್ ಎಂಡ್ಸ್. ನಿಮ್ದು ಎಂಡ್ ಕರಪ್ಟ್ ಆಗಿರಬಾರ್ದು. ಕರಪ್ಟ್ ಆ್ಯಕ್ಷನ್ಸ್ ಇಸ್ ಓಕೆ, ಅಟ್ಲೀಸ್ಟ್ ಯುವರ್ ಎಂಡ್ ಹ್ಯಾಸ್ ಟು ಬಿ ವೆರಿ ಪ್ಯೂರ್. ಸ್ಟ್ರಾಟಜಿಕ್ ವಿಷನ್, ಅದಕ್ಕೆ ದ ಕಿಂಗ್ ಮಸ್ಟ್ ನೋ ಹೌ ಟು ಡೂ ರಾಂಗ್, ಯೂಸ್ ಇಟ್ ಆರ್ ನಾಟ್ ಅಕಾರ್ಡಿಂಗ್ ಟು ನೆಸೆಸಿಟಿ. ನಾಟ್ ಅಡ್ವೊಕೇಟಿಂಗ್ ಕಾನ್ಸ್ಟೆಂಟ್ ಕರಪ್ಷನ್ ಅಲ್ಲ, ಬಟ್ ರೆಡಿನೆಸ್ ಟು ಆ್ಯಕ್ಟ್ ಕರಪ್ಟ್ಲಿ ವೆನ್ ರಿಕ್ವೈರ್ಡ್. ಮೆಕ್ಯಾವೆಲಿಸ್ ಕೋಟ್ಸ್ ಏನು? ಹೆನ್ಸ್ ಇಟ್ ಇಸ್ ನೆಸೆಸರಿ ಫಾರ್ ಎ ಪ್ರಿನ್ಸ್ ವಿಶಿಂಗ್ ಟು ಹೋಲ್ಡ್ ಇಸ್ ಓನ್ ಟು ನೋ ಹೌ ಟು ಡೂ ರಾಂಗ್ ಅಂಡ್ ಟು ಮೇಕ್ ಯೂಸ್ ಇಟ್ ಫಾರ್ ನಾಟ್ ಅಕಾರ್ಡಿಂಗ್ ಟು ನೆಸೆಸಿಟಿ. ಫಾರ್ ಇಟ್ ಈಸ್ ದ ನೇಚರ್ ಆಫ್ ಮೆನ್ ಟು ಬೌಂಡ್ ಬೈ ದ ಬೆನಿಫಿಟ್ಸ್ ದೇ ಕನ್ಫರ್ ಆಸ್ ಮಚ್ ಆಸ್ ದೇಮ್ ಬೈ ದೇ ರಿಸೀವ್. ಅದು ಟೈಮ್ ಬಂದಾಗ ಯೂಸ್ ಮಾಡಿರಿ, ಯಾವಾಗಲೂ ಕರಪ್ಟ್ ಅಲ್ಲ, ಟೈಮಿಗೆ ಯೂಸ್ ಮಾಡೋಕ್ಕೆ ರೆಡಿ ಇರು. ವರ್ಚ್ಯೂಗೂ ಮತ್ತು ನೆಸೆಸಿಟಿ ಮಧ್ಯೆ ಒಂದು ಬ್ಯಾಲೆನ್ಸ್ ಇಟ್ಕೊಳ್ಳಿ. ಮೆಕ್ಯಾಲಿಸ್ ವ್ಯೂ ಆಫ್ ಕರಪ್ಷನ್ ಏನಪ್ಪ ಅಂದರೆ ಪ್ರಾಗ್ಮೆಟಿಕ್. ಇದು ಡೇಂಜರ್ ಆಫ್ ಕರಪ್ಷನ್ ಒಂದು ಅಕ್ನಾಲೇಜ್ ಮಾಡ್ತಾನೆ. ಸ್ಟೆಬಿಲಿಟಿ ಇರಬೇಕು ಮತ್ತು ಡಿಫಿಕಲ್ಟ್ ಡಿಸಿಷನ್ಸು ತೊಗೊಳಕ್ಕೆ ರೆಡಿ ಇರಬೇಕು. ಪೊಲಿಟಿಕಲ್ ಗೋಲ್ಸ್ನ ಪರ್ಸ್ಯೂಟ್ ಮಾಡ್ಕೊಳಕ್ಕೋಸ್ಕರ. ವಾಟ್ ಅಪಿಯರ್ಸ್ ಕರಪ್ಟ್ ಮೇ ಸರ್ವ್ ಹೈಯರ್ ಪರ್ಪಸ್. ಸ್ಟೇಟ್ ಸರ್ವೈಲ್ ಜಸ್ಟಿಫೈಸ್ ಎಕ್ಸ್ಟ್ರಾರ್ಡಿನರಿ ಮೆಜರ್ಸ್. ಬ್ಯಾಲೆನ್ಸ್ ಬಿಟ್ವೀನ್ ಪ್ಯೂರ್ ವರ್ಚ್ಯೂ ಆ್ಯಂಡ್ practical necessity. Sometimes state government will go for the central government will do the corruption for the certain purposes, for when there is a national interest of this the behest of the terrorism ಇದ್ದಾಗ. For example, if any police officer is working as an ಸ್ಪೈ ಆಗಿ ವರ್ಕ್ ಮಾಡ್ತಿದ್ರು, ಇದು ಗೌರ್ಮೆಂಟಲ್ಲೇ ಕೆಲವೊಬ್ಬ ಆಫೀಸರ್ ಹತ್ರ ಇನ್ಫಾರ್ಮೇಷನ್ ತಗೊಳ್ಳೋದೇ ಇರುತ್ತೆ, ಏನೇನು ಮಾಡ್ತಿದ್ದಾರೆ ಇಲ್ಲಿ, ಯಾರು ಇನ್ಫಾರ್ಮೇಷನ್ ಯಾರಿಗೆ ಕೊಡ್ತಿದ್ದಾರೆ ಅಂತ ಹೇಳೋದಕ್ಕೂ ಸಮ್ಟೈಮ್ಸ್ ಈ ಮೇ ಯೂಸ್ ದ ಮನಿ ಕೆಲವೊಬ್ರ ಹತ್ರ. ಅವಾಗ ಇದು ಕರಪ್ಷನ್ನೇ, ಬಟ್ ಫಾರ್ ದ ಗ್ರೇಟರ್ ಗುಡ್
ಇವ್ರನ್ನ ಎಲಿಮಿನೇಟ್ ಮಾಡೋಕ್ಕೋಸ್ಕರ. ಡಿಸ್ಪೈಟ್ ಪ್ರಾಗ್ಮೆಟಿಸಮ್ ರೆಕಗ್ನೈಸ್ ದ ಪವರ್ ಆಫ್ ಗುಡ್ ಎಕ್ಸಾಂಪಲ್. ವರ್ಚುಯಸ್ ಲೀಡರ್ಸ್ ಕ್ಯಾನ್ ಇನ್ಸ್ಪೈರ್ ಅದರ್ಸ್ ಅಂಡ್ ಶೇಮ್ ದಿ ಕರಪ್ಟ್. ಅಂದರೆ ನೀವು ವರ್ಚುಯಸ್ ಆಗಿತ್ತಂದರೆ ಮೋಸ ಮಾಡೋನು ನಿಮ್ಮನ್ನು ನೋಡಿ ನಾಚಿಕೆ ಪಡಬೇಕು, ಆ ಥರ. ಅದೇ he returned to his first principles in republic, sometimes caused by the simple virtues of man. His good examples are such an influence that good men strive to imitate him, and the wicked are ashamed to lead a life so contrary to his example. ಅಷ್ಟೇ, ಇದು ಮಲ್ಟಿಪ್ಲೇಯರ್ ಎಫೆಕ್ಟ್ ಇರ್ತದೆ. ಸಿವಿಕ್ ವರ್ಚ್ಯೂ ಎಸೆನ್ಷಿಯಲ್. ರಿಪಬ್ಲಿಕ್ ಅಂತ ಬಂದರೆ ಸಿವಿಕ್ ವರ್ಚ್ಯೂ ಇಂಪಾರ್ಟೆಂಟು. ಅದೇ ಎಥಿಕಲ್ ಕ್ವಾಲಿಟೀಸ್ ಆಫ್ ಸಿಟಿಸನ್ಸ್ ಟು ಬಿ ಕಾಮನ್ ಗುಡ್ ಆಫ್ ದ ಸ್ಟೇಟ್. ಪ್ಯಾಟ್ರಿಯಟಿಸಮ್ ಇರಬೇಕು, ದೇಶಕ್ಕೋಸ್ಕರ ಲವ್ ಇರಬೇಕು, ಸಿವಿಕ್ ಎಂಗೇಜ್ಮೆಂಟ್ ಇರೋದು, ಆಕ್ಟಿವ್ ಪಾರ್ಟಿಸಿಪೇಷನ್, ಪಬ್ಲಿಕ್ ಅಫೇರ್ಸ್, ವಿಲಿಂಗ್ನೆಸ್ ಟು ಸರ್ವ್ ದ ಕಾಮನ್ ಗುಡ್, ಮಾರಲ್ ರೆಸ್ಪಾನ್ಸಿಬಿಲಿಟಿ, ಸೆಲ್ಫ್ ಸ್ಯಾಕ್ರಿಫೈಸ್, ಎಸೆನ್ಷಿಯಲ್ ಫೌಂಡೇಶನ್ಸ್. ಸಿವಿಕ್ ವರ್ಚ್ಯೂ ಪ್ರೊವೈಡ್ ಫಾರ್ ದಿ ಫೌಂಡೇಶನ್ ಫಾರ್ ದ ಸ್ಟೇಟ್, ಎಂಡರಿಂಗ್ ಪ್ರಿನ್ಸಿಪಲ್. ವಿತೌಟ್ ರಿಪಬ್ಲಿಕನ್ ಕೆನಾಟ್ ಸರ್ವೈವ್. ಮೋರ್ ಇಂಪಾರ್ಟೆಂಟ್ ಇನ್ ರಿಪಬ್ಲಿಕ್ ದನ್ ಪ್ರಿನ್ಸಿಪಾಲಿಟೀಸ್. ರಿಪಬ್ಲಿಕ್ ಅಂಡ್ ಸಿವಿಕ್ ವರ್ಚ್ಯೂವಲ್ಲಿ ಅದೇ ಬಿಲೀವ್ಡ್ ರಿಪಬ್ಲಿಕ್ಸ್ ಅನ್ಲೈಕ್ ಪ್ರಿನ್ಸಿಪಾಲಿಟೀಸ್ ಡಿಪೆಂಡ್ಸ್ ಆನ್ ಸಿವಿಕ್ ವರ್ಚ್ಯೂ ಫಾರ್ ದೇರ್ ಸಿಟಿಸನ್ಸ್. ಸಿಟಿಸನ್ ಶೇರ್ ರೆಸ್ಪಾನ್ಸಿಬಿಲಿಟಿ ಇರಬೇಕು. ಸ್ಟ್ರಕ್ಚರಲ್ ಡಿಫರೆನ್ಸಸ್. ಪ್ರಿನ್ಸಿಪಾಲಿಟೀಸ್ ಡಿಪೆಂಡ್ ಆನ್ ವರ್ಚ್ಯೂ ಆಫ್ ದಿ ಪ್ರಿನ್ಸ್. ರಿಪಬ್ಲಿಕ್ಸ್ ಅಲ್ಲಿ ಡಿಪೆಂಡ್ ಆನ್ ದಿ civic virtue of the citizens. Requirement of endurance. Republics must be composed of citizens of virtuous dispositions. ಇರೋಂಥ ಸಿಟಿಸನ್ಸೇ ಇರಬೇಕು. ಲಾಂಗ್ ಟರ್ಮ್ ಸರ್ವೈವಲ್ ಇರುತ್ತೆ. ಪರ್ಪಸ್ ಆಫ್ ಪೊಲಿಟಿಕಲ್ ಕಮ್ಯುನಿಟಿ ಇರುತ್ತೆ. ಮೆಕಿಯಾವೆಲಿ ಕೋಟ್ ಏನು, ಎ ರಿಪಬ್ಲಿಕ್ ಕ್ಯಾನ್ ಬಿ ಎಸ್ಟಾಬ್ಲಿಷ್ಡ್ ಅಂಡ್ ಎಂಡ್ಯೂರ್ ಫಾರ್ ಎ ಲಾಂಗ್ ಟೈಮ್ ಓನ್ಲಿ ಇಫ್ ಇಟ್ ಇಸ್ ಕಂಪೋಸ್ ಆಫ್ ಸಿಟಿಸನ್ಸ್ ಆಫ್ ಎ ವರ್ಚುವಸ್ ಡಿಸ್ಪೊಸಿಷನ್ ಇರಬೇಕು. ಎ ಸ್ಟೇಟ್ ಇಸ್ ನಾಟ್ ಎ ಕಾನ್ಸ್ಟಿಟ್ಯೂಟೆಡ್ ಫಾರ್ ದ ಪರ್ಪಸ್ ಆಫ್ ಲಿವಿಂಗ್ ಟುಗೆದರ್, ಬಟ್ ರಾದರ್ ಲಿವಿಂಗ್ ಟುಗೆದರ್ ಇಸ್ ಕಾನ್ಸ್ಟಿಟ್ಯೂಟೆಡ್ ಫಾರ್ ದ ಪರ್ಪಸ್ ಆಫ್ ಅಟೈನಿಂಗ್ ಜಸ್ಟಿಸ್. ಇದು ರಿಪಬ್ಲಿಕ್ ಒಳಗೆ ಹೇಳ್ತಾರೆ. ಲಿವಿಂಗ್ ಟುಗೆದರ್ ಮಾಡೋಕ್ಕೆ ಸ್ಟೇಟ್ ಮಾಡಿರೋದಲ್ಲ, ಲಿವಿಂಗ್ ಟುಗೆದರ್ ಇರೋದು ಫಾರ್ ದ ಪರ್ಪಸ್ ಆಫ್ ಅಟೈನಿಂಗ್ ಜಸ್ಟಿಸ್, ನಾಟ್ ಲಿವಿಂಗ್ ಟುಗೆದರ್ ಆಫ್ ಯುವರ್ ಮಾಡರ್ನ್ ಕಾನ್ಸೆಪ್ಟ್. ಪೊಲಿಟಿಕಲ್ ಕಮ್ಯುನಿಟಿ ಆಸ್ ಎ ಮಾರಲ್ ಪರ್ಪಸ್, ಜಸ್ಟಿಸ್ ಇಸ್ ಅಲ್ಟಿಮೇಟ್ ಗೋಲ್, ಮೆಟೀರಿಯಲ್ ಕೋಎಕ್ಸಿಸ್ಟೆನ್ಸ್ ಇನ್ಸಫಿಷಿಯಂಟ್. ಕರಪ್ಷನ್ ಅಂಡ್ ದ ಡಿಕೆ ಆಫ್ ದಿ ರಿಪಬ್ಲಿಕ್ಸ್ ಏನು, ಕರಪ್ಷನ್ ಆಗಿರೋದ್ರಿಂದ ಮಾರಲ್ ಡಿಕೆ ಆಗ್ಬೋದು. ಲೀಡರ್ಸ್ ಪ್ರೈಟೈಸ್ ಫಾರ್ ದ ಸೆಲ್ಫ್ ಇಂಟ್ರೆಸ್ಟ್ ಓವರ್ ಕಾಮನ್ ಗುಡ್ ಆಗ್ಬಿಡುತ್ತೆ. ಪ್ರೋಸೆಸ್ ಆಫ್ ಡಿಕೆ, ಸಿವಿಕ್ ವರ್ಚ್ಯೂ ಲಾಸ್ ಆಗಿಬಿಡುತ್ತೆ, ಕರಪ್ಷನ್ ಆಗುತ್ತೆ, ವೀಕ್ ಇನ್ಸ್ಟಿಟ್ಯೂಷನ್ಸ್, ಇಂಟರ್ನಲ್ ಡಿವಿಷನ್ ಫೆಸಿಲಿಟೀಸ್. ಕಂಡೀಷನ್ ಫಾರ್ ಯೂನಿಟಿ ಅಂದರೆ ಹಾರ್ಮೋನಿ ಇರಬೇಕು. ಒನ್ ಮೈಂಡ್ ಆಫ್ ರಿಗಾರ್ಡಿಂಗ್ ದ ಏಮ್ಸ್ ಆಫ್ ಗೌರ್ಮೆಂಟ್ ಇರಬೇಕು. ಮಸ್ಟ್ ಶೇರ್ ಕಾಮನ್ ಐಡೆಂಟಿಟಿ ಇರಬೇಕು. ಈ ಇಂಟರ್ನಲ್ ಎಕ್ಸ್ಟರ್ನಲ್ ಥ್ರೆಟ್, ಎಕ್ಸ್ಟರ್ನಲ್ ಎನಿಮೀಸ್ ಕೆನಾಟ್ ಡಿಸ್ಟ್ರಾಯ್ ಹೆಲ್ತಿ ರಿಪಬ್ಲಿಕ್. ರಿಪಬ್ಲಿಕ್ ಮಸ್ಟ್ ಫಸ್ಟ್ ಬಿ ರೋಟನ್ ಅಟ್ ಹೋಮ್. ಇಂಟರ್ನಲ್ ಕರಪ್ಷನ್ ಪ್ರೀ ರಿಕ್ವಿಸಿಟ್ ಫಾರ್ ಎಕ್ಸ್ಟರ್ನಲ್ ಡಿಫೀಟ್. ಎಕ್ಸ್ಟರ್ನಲ್ ಡಿಫೀಟ್ ಆಗ್ತಿದೆ ಅಂತಂದರೆ ಇಂಟರ್ನಲ್ ಕರಪ್ಷನ್ ಆಗಿರಬೇಕು. ಫಾರ್ ಎಕ್ಸಾಂಪಲ್ ಆಪರೇಷನ್ ಸಿಂಧೂರ್ ನಡೆದಾಗೆ ಭಾಳಷ್ಟು ಜನ ಸೆನ್ಸಿಟಿವ್ ಇನ್ಫಾರ್ಮೇಷನ್ ಎಲ್ಲ ಲೀಕ್ ಮಾಡಿದ್ರು. ಈ ಥರ ಇಂಟರ್ನಲ್ ಕರಪ್ಟ್ ಆದಾಗೆ ನೀನು ಎಕ್ಸ್ಟರ್ನಲ್ ಡಿಫೀಟ್ ಆಗೋದು. ವೆನ್ ಆಲ್ ದ ಸಿಟಿಸನ್ಸ್ ಆರ್ ಆಫ್ ಒನ್ ಮೈಂಡ್ ರೆಸ್ಪೆಕ್ಟ್ ದ ಏಮ್ಸ್ ಆಫ್ ಗೌರ್ಮೆಂಟ್, ದೇ ಆರ್ ಲಾಸ್ಟ್. ಅಂಡ್ ಅಶ್ಯೂರ್ ದಿಸ್ ಹಾರ್ಮೋನಿ, they must be of the same race and religion, and their aims must be limited to few subjects. Unity requires shared identity, common purpose essential. Diversity can threaten republic harmony ಅಂತ ಮೆಕಿಯಾವೆಲಿ ಹೇಳಿರೋದು. ನೋ ರಿಪಬ್ಲಿಕ್ ಎವರ್ಸ್, ಇದು ಈಗಿರೋ ಕಂಟೆಕ್ಸ್ಟ್ ಚೇಂಜ್ ಆಗಿರ್ಬೋದು, ಬಟ್ ಅಟ್ ದ ಟೈಮ್ ಆಫ್ ಮೆಕಿಯಾವೆಲಿ ಈ ಥರ ಹೇಳಿರೋದು. ನೋ ರಿಪಬ್ಲಿಕ್ ಎವರ್ ಸ್ಯಾಂಕ್ ಅಂಡರ್ ದ ಪ್ರೆಷರ್ ಆಫ್ ಅನ್ ಎಕ್ಸ್ಟರ್ನಲ್ ಎನಿಮಿ ಅನ್ಲೆಸ್ ಇಟ್ ವಾಸ್ ರೋಟನ್ ಅಟ್ ಹೋಮ್. ನೀನು ಮನೆ ಒಳಗೆ ಕೆಡ್ಸ್ಕೊಂಡಿ ಅಂತಂದರೆ ಮುಗೀತು, ನೀನು ಎಕ್ಸ್ಟರ್ನಲ್ಲಿ ಲಾಸ್ ಆದಂಗೆ ಅಂತಲೇ ಅರ್ಥ. ಇದನ್ನು ಲೀಡರ್ಶಿಪ್ ಅಂಡ್ ಸಿವಿಕ್ ವರ್ಚ್ಯೂವೇನು, ಅದೇ ಲೀಡರ್ಸ್ ಅಂತಂದರೆ ಸಿವಿಕ್ ವರ್ಚ್ಯೂನ ಕೊಡ್ತೀವಿ. ಸಾ ಲೀಡರ್ಸ್ ಅದು ಪ್ಲೇಯಿಂಗ್ ಕ್ರಿಷಿಯಲ್ ರೋಲು. ಅದು ಇನ್ಫ್ಲುಯೆನ್ಸ್ ಮಾಡುತ್ತೆ, ಇನ್ಸ್ಪೈರ್ ಮಾಡುತ್ತೆ. ನಾರ್ಮಲೈಸ್ ದ ಕರಪ್ಟ್ ಲೀಡರ್ಸ್ ನಾರ್ಮಲೈಸ್ ಕರಪ್ಷನ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಟಾಪ್ ಡೌನ್ ಮೊರಲ್ ಇನ್ಫ್ಲುಯೆನ್ಸ್ ಸಿಗ್ನಿಫಿಕೆಂಟ್ ಇರುತ್ತೆ. ಇಂಟರ್ನಲಿ ಕನ್ಸರ್ನಿಂಗ್ ಸಬ್ಜೆಕ್ಟ್, ಎಕ್ಸ್ಟರ್ನಲ್ ಕನ್ಸರ್ನಿಂಗ್ ಫಾರಿನ್ ಪವರ್ಸ್ ಇರುತ್ತೆ. ಇಂಟೆಲಿಜೆನ್ಸ್ ಆಫ್ ರೂಲರ್ ಜಡ್ಜ್ ವಿತ್ ದ ಕ್ವಾಲಿಟಿ ಆಫ್ ಅಡ್ವೈಸರ್ಸ್, ಸರೌಂಡ್ ಸೆಲ್ಫ್ ವಿತ್ ದ ಕೆಪಬಲ್ ಪರ್ಸನ್ಸ್. ಅದಕ್ಕೆ ಎ ಪ್ರಿನ್ಸ್ ought to have two fears, one internal concerning his subjects, the other concerning foreign powers, the other external concerning the foreign powers. From the later he can always defend himself by his good armies and friends. As to the former, andre internally, he must not worry much about being loved if he avoids hatred. ಲವ್ ಆಗಿಲ್ಲ ಅಂದ್ರೆ ತಲೆ ಕೆಡಿಸ್ಕೊಬಾರ್ದು, ಅದು ಹೇಟೆಡ್ ಆಗದೆ ಇರೋ ಥರ ನೋಡ್ಕೋಬೇಕು. ಇಲ್ಲಿ ಪ್ರೈಟೇಷನ್ ಆಫ್ ದ ಥ್ರೆಡ್ಸ್, ಇಂಟರ್ನಲ್ ಸ್ಟೆಬಿಲಿಟಿ ಫೌಂಡೇಶನಲ್, ಫೇರ್ ಅಕ್ಸೆಪ್ಟಬಲ್ ಇಫ್ ಹೇಟ್ರೆಡ್ ಅವಾಯ್ಡೆಡ್. ಮಿಲಿಟರಿ ಹ್ಯಾಂಡಲ್ಸ್ ಎಕ್ಸ್ಟರ್ನಲ್, ವರ್ಚ್ಯೂ ಹ್ಯಾಂಡಲ್ಸ್ ಇಂಟರ್ನಲ್. ವರ್ಚ್ಯೂನೆಸ್ನ ಮೆಂಟಲ್ ಮಾಡಿ ಅದೇ ನಿಮ್ಮನ್ನ ಕಾಪಾಡುತ್ತೆ. ದ ಫಸ್ಟ್ ಮೆಥಡ್ ಆಫ್ ಎಸ್ಟಿಮೇಟಿಂಗ್ ದ ಇಂಟೆಲಿಜೆನ್ಸ್ ಆಫ್ ರೂಲರ್ ಇಸ್ ಟು ಲುಕ್ ಅಟ್ ದ ಮ್ಯಾನ್ ಹಿ ಹ್ಯಾಸ್ ಅರೌಂಡ್ ಹಿಮ್. ತನ್ನ ಸುತ್ತ ಇರ್ತಕ್ಕಂಥ ಪಟಾಲ ಮೆಂತದಿದೆ. ಅದಕ್ಕೆ ಇವನ್ ಇನ್ ದ USA ಆಲ್ಸೋ, when the president get elected, he will select the first system who has to be there. Even in the India also, PMO officer will get changed according to the whoever comes the PM. Change ಆಗ್ತಿರುತ್ತೆ. ಟೆನ್ಷನ್ ಆ್ಯಂಡ್ ಬ್ಯಾಲೆನ್ಸ್ ಆಫ್ ಕರಪ್ಷನ್ ಆಲ್ಸೋ ಸಿವಿಕ್ ವರ್ಚ್ಯೂ. ಸೈಮಲ್ಟೇನಿಯಸ್ ರೆಕಗ್ನಿಷನ್ ಇರಬೇಕು. ಕರಪ್ಷನ್ ಇನ್ಎವಿಟೇಬಲ್, ಎಟ್ ಸಿವಿಕ್ ವರ್ಚ್ಯೂ ಎಸೆನ್ಷಿಯಲ್ ಫಾರ್ ರಿಪಬ್ಲಿಕ್ ಸರ್ವೈವಲ್. ಡಿಫ್ರೆಂಟ್ ಕಂಟೆಕ್ಸ್ಟ್, ಡಿಫ್ರೆಂಟ್ ಎಂಫಸಿಸ್ ಇರುತ್ತೆ. ಇನ್ ದ ಪ್ರಿನ್ಸಿಪಾಲಿಟೀಸ್ ಒಳಗೆ ಫೋಕಸ್ ಆನ್ ಕರಪ್ಷನ್ ಆಸ್ ಅ ಟೂಲ್, ಪ್ರಾಗ್ಮೆಟಿಕ್ ಯೂಸ್ ಆಫ್ ಕ್ವಶನಬಲ್ ಮೀನ್ಸ್, ಎಫೆಕ್ಟಿವ್ನೆಸ್ ಓವರ್ ಮಾರಾಲಿಟಿ ಇರುತ್ತೆ. ಇನ್ ಡಿಸ್ಕರ್ಸ್ ಆನ್ ಲಿವಿ ಒಳಗೆ ರಿಪಬ್ಲಿಕ್ಸ್ ಒಳಗೆ ಏನು ಹೇಳಿದ್ರೆ, ಸಿವಿಕ್ ವರ್ಚ್ಯೂ ಆಸ್ ಅ ಫೌಂಡೇಶನ್ ಮೇಲೆ ವರ್ಕ್ ಮಾಡಿ. ಎಂಫಸಿಸ್ ಆನ್ ಕಲೆಕ್ಟಿವ್ ಮಾರಲ್ ಕ್ಯಾರೆಕ್ಟರ್, ವಾರ್ನಿಂಗ್ ಅಬೌಟ್ ಕರಪ್ಷನ್ಸ್ ಡೇಂಜರ್. ಸಿಟಿಸನ್ಸ್ ವರ್ಚ್ಯೂ ಪ್ಯಾರಮೌಂಟ್ ಇರುತ್ತೆ. ಪ್ರಾಕ್ಟಿಕಲ್ ಸಿಂಥಸಿಸ್ ಏನು, ಲೀಡರ್ ಮಸ್ಟ್ ಅಂಡರ್ಸ್ಟ್ಯಾಂಡ್ ಕರಪ್ಷನ್ಸ್ ರಿಯಾಲಿಟಿ ಇರಬೇಕು. ವರ್ಕ್ ಟು ಫಾಸ್ಟರ್ ಸಿವಿಕ್ ವರ್ಚ್ಯೂ ಇರಬೇಕು. ವರ್ಚ್ಯೂ ಫಾರ್ ನೆಸೆಸಿಟಿ ಇರಬೇಕು. ಸ್ಟೇಟ್ ಸರ್ವೈವಲ್ ರಿಕ್ವೈರ್ಸ್ ಬೋತ್ ರಿಯಲಿಸಮ್ ಅಬೌಟ್ ಕರಪ್ಷನ್ ಅಂಡ್ ಕಮಿಟ್ಮೆಂಟ್ ಟು ಸಿವಿಕ್ ವರ್ಚ್ಯೂ, ಕೆನಾಟ್ ಇಗ್ನೋರ್ ದೇರ್ ಡೈಮೆನ್ಷನ್ಸ್.
The implication for republic governance ಇಂದ ಇನ್ಸ್ಟಿಟ್ಯೂಟಲ್ ಡಿಸಿಷನ್ಸ್ ಅಸ್ಯೂಮ್ ಹ್ಯೂಮನ್ ವೀಕ್ನೆಸ್ ಅಕೌಂಟ್ ಫಾರ್ ಸೆಲ್ಫ್ ಇಂಟ್ರೆಸ್ಟ್ ಮೇಲೆ ವರ್ಕ್ ಆಗ್ಬಿಡ್ಬೋದು. ಕಲ್ಟಿವೇಟ್ಸ್ ಸಿವಿಕ್ ವರ್ಚು ಮಾಡಿ ಲೀಡರ್ಶಿಪ್ ರಿಕ್ವೈರ್ಮೆಂಟ್ ಇರಬೇಕು. ಅದೇ ರಿಟರ್ನ್ ಫಾರ್ ದಿ ಫಸ್ಟ್ ಪ್ರಿನ್ಸಿಪಲ್ಸ್ ಪೀರಿಯಡಿಕ್ ರಿನ್ಯೂವಲ್ ಎಸೆನ್ಷಿಯಲ್ ಇರಬೇಕು. ಲೀಡರ್ ಅದೇ ಈ ಗವರ್ನೆನ್ಸ್ ಒಳಗೆ ಕರಪ್ಷನ್ ಒಳಗೆ ಏನೇ ಮಾಡಬೇಕು ಅದನ್ನೆಲ್ಲ ಮಾಡಿರಿ. ಸಿಟಿಸನ್ ರೆಸ್ಪಾನ್ಸಿಬಿಲಿಟೀಸ್ ಇರಬೇಕು. ವಿಜಿಲೆನ್ಸ್ ಅಗೇನ್ಸ್ಟ್ ಕರಪ್ಷನ್ಸ್ ಇರಲಿ. ಕಾಂಟೆಂಪ್ರರಿ ಲೆವೆನ್ಸ್ ಒಳಗೆ ಅಬೌಟ್ ಕರಪ್ಷನ್ಸ್ ಸಿವಿಕ್ ವರ್ಚು ಇಂಪಾರ್ಟೆನ್ಸ್ ಇದೆ. ಡೆಮೋಕ್ರೆಟಿಕ್ ಕಲ್ಚರ್ನ ಬೆಳೆಸೋಣ, ಲೀಡರ್ಶಿಪ್ ಬೆಳೆಸೋಣ, ಇನ್ಸ್ಟಿಟ್ಯೂಷನಲ್ ಡಿಸೈನ್ಸ್ ಇರಲಿ. ಕ್ರಿಟಿಕಲ್ ಸಿಂಥಸಿಸ್ ಏನೇ ಇರಬೇಕಪ್ಪ ಅಂತಂದರೆ ಬ್ಯಾಲೆನ್ಸ್ ರಿವ್ಯೂ, ನೈದರ್ ಸಿನಿಕ್ ನಾರ್ ಐಡಿಯಲಿಸ್ಟ್. ಕರಪ್ಷನ್ನೇ ಮಾಡೋದಿಲ್ಲ ಹಾಗಾದ್ರೆ ಎಲ್ಲರೂ ಕರಪ್ಷನ್ ಮಾಡ್ತಾರೆ ಅಂತಲ್ಲ, ಬ್ಯಾಲೆನ್ಸ್ ರಿವ್ಯೂ ಇರಲಿ. ನಾಟ್ ಸಿಂಪಲ್ ಅಡ್ವೊಕೇಟ್ ಆಫ್ ಕರಪ್ಷನ್ ಬಟ್ ನಾಟ್ ನೈವ್ ಬಿಲೀವರ್ ಇನ್ ಪ್ಯೂರ್ ವರ್ಚ್ಯೂ ಮೇಲೆ ಹೋಗೋಕೆ ಹೋಗ್ಬೇಡಿ. ಇಟ್ಸ್ ವೆರಿ ಲಕ್ಸುರಿಯಸ್ ಥಿಂಗು. ಕಾಂಪ್ಲೆಕ್ಸಿಟಿ ಮೇಲೆ ರೆಕಗ್ನೈಸ್ ಮಾಡಿ. ಪ್ರಾಗ್ಮೆಟಿಕ್ ಐಡಿಯಲಿಸಮ್ ಇರಲಿ. ಐಡಿಯಲಿಸ್ಟಿಕ್ ಅಬೌಟ್ ಪೊಟೆನ್ಷಿಯಲ್ ಆಫ್ ರಿಪಬ್ಲಿಕ್, ರಿಯಲಿಸ್ಟಿಕ್ ಅಬೌಟ್ ಚಾಲೆಂಜಸ್ ಬಟ್ ಸಿವಿಕ್ ವರ್ಚ್ಯೂ ಪಾಸಿಬಲ್ ಇರಲಿ. ಚಾಲೆಂಜಸ್ ಏನು? ಇಂಡಿವಿಜುವಲ್ಸ್ಗಳು ಅದೇ ಸೆಲ್ಫ್ ಇಂಟ್ರೆಸ್ಟ್ ಮೇಲೆ ಹೋಗ್ಬಿಡ್ತಾರೆ, ಅದನ್ನ ನೋಡ್ಕೊಂತಾರೆ. ಲೀಡರ್ಸ್ಗಳು ದುಡ್ಡು ಮಾಡೋದ್ರಲ್ಲೇ ಹೋಗ್ಬಿಡ್ತಾರೆ, ನ್ಯಾಷನಲ್ ಇಂಟ್ರೆಸ್ಟ್ ಮರ್ತು ಬಿಡ್ತಾರೆ. ಫಾರ್ ರಿಪಬ್ಲಿಕ್ ಬಿಲ್ಡ್ ಇನ್ಸ್ಟಿಟ್ಯೂಷನ್ ದಟ್ ಚೆಕ್ ಕರಪ್ಷನ್ಸ್, ಕಲ್ಟಿವೇಟ್ ದ ಕಲ್ಚರ್ ಆಫ್ ಸಿವಿಕ್ ವರ್ಚ್ಯೂ, ಪೀರಿಯಡಿಕಲಿ ರಿನ್ಯೂ ಮಾಡು, ಮೇಂಟೈನ್ ಯೂನಿಟಿ ಆ್ಯಂಡ್ ಕಾಮನ್ ಪರ್ಪಸ್, ಗಾಡ್ ಅಗೇನ್ಸ್ಟ್ ದ ಇಂಟರ್ನಲ್ ರಾಟ್. ಇದಾದಮೇಲೆ ಮ್ಯಾಕಿಯಾವೆಲಿ ಸ್ಟೇಟ್ ಕ್ರಾಫ್ಟ್, ಫಾರ್ಚೂನು ಮತ್ತು ರಿಪಬ್ಲಿಕನಿಸಮ್ ಮೇಲೆ ಏನು ಹೇಳಿದ್ದಾರೆ ಓಕೆನಾ. ಸ್ಟೇಟ್ ಕ್ರಾಫ್ಟ್ ಅದೇ ಆರ್ಟ್ ಆಫ್ ಮ್ಯಾನೇಜಿಂಗ್ ದ ಸ್ಟೇಟ್ ಅಫೇರ್ಸ್. ಸ್ಟೇಟ್ ಕ್ರಾಫ್ಟ್ ಇಸ್ ದ ಮ್ಯಾನೇಜ್ಮೆಂಟ್ ಆಫ್ ಪವರ್ ಅಷ್ಟೇ. ಪವರ್ನ ಹೇಗೆ ಮ್ಯಾನೇಜ್ಮೆಂಟ್ ಮಾಡ್ತೀಯ. ಸೆಂಟ್ರಲ್ ಸ್ಕಿಲ್ ರಿಕ್ವೈರ್ಡ್ ಸಕ್ಸಸ್ಫುಲ್ ರೂಲು, ನಾಲೆಜ್ ಆಫ್ ಹೌ ಟು ಎಕ್ಸ್ ಅಥಾರಿಟಿ. ಫಂಡಮೆಂಟಲ್ ಮ್ಯಾಕ್ಸಿಮ್ ಏನಮ್ಮ, ಇಟ್ ಇಸ್ ಬೆಟರ್ ಟು ಪ್ರಿನ್ಸಿಪಲ್ ಫಿಯರ್ ದೆನ್ ಟು ಬಿ ಅಲೌಡ್. ಅದೇ ಒಬಿಡಿಯನ್ಸು, ಲವ್ ಇಸ್ ಫಿಕಲ್ ಇತ್ತು, ಇದರಿಂದ ಏನಾಗುತ್ತೆ ಅಂತ ನೋಡಿದ್ವಿ. ಎಸೆನ್ಷಿಯಲ್ ನಾಲೆಡ್ಜ್, ಪವರ್ ಅಂದರೆ ಪ್ರಾಪರ್ ಯೂಸ್ ಆಫ್ ಪವರ್ ಇರಬೇಕು. ನಾಟ್ ಜಸ್ಟ್ ಪೊಸಿಷನ್ ಆಫ್ ಪವರ್ ಬಟ್ ಸ್ಕಿಲ್ಫುಲ್ ಅಪ್ಲಿಕೇಶನ್ ಮಾಡಬೇಕು. ಅಂಡರ್ಸ್ಟ್ಯಾಂಡಿಂಗ್ ಯಾವಾಗ ಯೂಸ್ ಮಾಡಬೇಕು. ಸ್ಟ್ರಾಟಜಿಕ್ ಡಿಪ್ಲಾಯ್ಮೆಂಟ್ ಇರಬೇಕು. ಕೋಲ್ಡ್ ಬ್ಲಡೆಡ್ ಪ್ರಿನ್ಸಸ್ ಅಂದರೆ ರ್ಯಾಷನಲ್ ಕ್ಯಾಲ್ಕುಲೇಷನ್ಸ್ ಇರಬೇಕು. ಕೋಲ್ಡ್ ಬ್ಲಡೆಡ್ ಮ್ಯಾನ್ ಇರಬೇಕು. ನಾಟ್ ವಿತ್ ದ ಪ್ಯಾಷನ್ಸ್ ಬಟ್ ವಿತ್ ದ ರೀಸನ್ಸ್ ಇರಬೇಕು. ಎಮೋಷನ್ಸ್ ಮೇಲೆ ಇದು ಮಾಡಬಾರ್ದು. ಎಮೋಷನಲ್ ಇಂಟೆಲಿಜೆನ್ಸ್ ಇರಬೇಕು. ಡಿಟ್ಯಾಚ್ಮೆಂಟ್ ನೆಸೆಸರಿ ಫಾರ್ ಎಫೆಕ್ಟಿವ್. ಅಟ್ಯಾಚ್ಡ್ ಡಿಟ್ಯಾಚ್ಡ್ ಶುಡ್ ಲುಕ್ ಲೈಕ್ ಇನ್ ಎಲ್ಲರನ್ನೂ ಕನ್ಸಿಡರ್ ಮಾಡಿ ಅಟ್ಯಾಚ್ಡ್ ಇದೆ ಅಂತ, ಬಟ್ ಶುಡ್ ಬಿ ಡಿಟ್ಯಾಚ್ಡ್ ಫ್ರಮ್ ಎವ್ರಿಥಿಂಗ್. ಡಿಸಿಷನ್ ಮೇಕಿಂಗ್ ಪ್ರೊಸೆಸ್ ಇರಬೇಕು. ಕ್ಯಾಲ್ಕುಲೇಟೆಡ್ ಅನಾಲಿಸಿಸ್ ಇರಬೇಕು. ಅನಾಲಿಟಿಕಲ್ ಮೈಂಡ್ ಸೆಟ್ ಇರಬೇಕು. ವೇಟೇಜ್ ಆಫ್ ದಿ ಕಾಸ್ಟ್ ಬೆನಿಫಿಟ್ ಅನಾಲಿಸಿಸ್ ಮಾಡಬೇಕು. ಸ್ಟ್ರಾಟಜಿಕ್ ಥಿಂಕಿಂಗ್ ಇರಬೇಕು. ರ್ಯಾಷನಲ್ ಲೀಡರ್ಶಿಪ್ ಇರಬೇಕು. ಆಬ್ಜೆಕ್ಟಿವ್ ಅಸೆಸ್ಮೆಂಟ್ ಆಫ್ ಸಿಚುವೇಶನ್ಸ್. 2 ಡೈಮೆನ್ಷನ್ಸ್ ಆಫ್ ದಿ ಪವರ್, ಫೋರ್ಸ್ ಮತ್ತು ಲವ್. ಪವರ್ ಹ್ಯಾಸ್ ಟು 2 ಡೈಮೆನ್ಷನ್, ಫೋರ್ಸ್ ಇರಬೇಕು, ಲವ್ ಇರಬೇಕು. ಕ್ಯಾನ್ ರೂಲ್ ಥ್ರೂ ಅಫೆಕ್ಷನ್ ಆರ್ ಥ್ರೂ ಕೋಯರ್ಷನ್ ಬಟ್ ಆರ್ ಟೂಲ್ಸ್ ಅವೈಲೇಬಲ್ ಟು ದ ರೂಲರ್. ಮೋಸ್ಟ್ ಅಂಡರ್ಸ್ಟ್ಯಾಂಡ್ ವೆನ್ ಟು ಯೂಸ್ ಈಚ್. ಯಾವುದನ್ನು ಯಾವಾಗ ಯೂಸ್ ಮಾಡಬೇಕು. ಫೋರ್ಸ್ ಯಾವಾಗಪ್ಪ ಅಂದರೆ ಕೋರ್ಷನ್, ವೈಲೆನ್ಸ್, ಮಿಲಿಟರಿ ಪವರ್, ಪನಿಷ್ಮೆಂಟ್, ಇಂಟಿಮಿಡೇಷನ್, ಫಿಸಿಕಲ್ ಕಂಟ್ರೋಲ್. ಲವ್ ಡೈಮೆನ್ಷನಿಂದ ಏನಾಗುತ್ತೆ, ಗುಡ್ ವಿಲ್ಲು, ಪಾಪ್ಯುಲರ್ ಸಪೋರ್ಟು, ವಾಲಂಟರಿ ಒಬಿಡಿಯನ್ಸ್ ಅಂದರೆ ದೇಶಕ್ಕೋಸ್ಕರ ಇವತ್ತು ಬರ್ರಿ ಅಂದರೆ ಬರೋಕ್ಕೆ ರೆಡಿ ಇರಬೇಕು ಜನ. ಮಾರಲ್ ಅಥಾರಿಟಿನೂ ಇರಬೇಕು. ಸ್ಟ್ರಾಟಜಿಕ್ ಬ್ಯಾಲೆನ್ಸ್, ಮಸ್ಟ್ ನೋ ವಿಚ್ ಟು ಎಂಪ್ಲಾಯ್ ಇನ್ ಡಿಫ್ರೆಂಟ್ ಸರ್ಕಮ್ಸ್ಟೆನ್ಸಸ್. ನೈದರ್ ಅಲೋನ್ ಸಫಿಷಿಯಂಟ್, ಎಫೆಕ್ಟಿವ್ ರೂಲರ್ ಮಾಸ್ಟರ್ಸ್ ಬೋತ್. ಎರಡೂ ಇಟ್ಕೊಂಡಿರ್ಬೇಕು. ಕರೆದ್ರೆ ಅವನಿಂದ ಬರೋಕ್ಕಂತ 1,000 ಪಡೆಯಷ್ಟು ಜನ, 1,00,000 ಕೋಟಿ ಬರುವಷ್ಟು ಜನ ತಂದು ಅಂಥ ವರ್ಚುವಸ್ ಲೀಡರೂ ಆಗಿರಬೇಕು ಅವನು. ಪ್ರಾಪರ್ ಯೂಸ್ ಆಫ್ ದಿ ಫೋರ್ಸ್, ಸ್ಟ್ರಾಟಜಿಕ್ ಪ್ರಿನ್ಸಿಪಲ್ಸ್. ಫೋರ್ಸ್ ಶುಡ್ ನಾಟ್ ಬಿ ಫಸ್ಟ್ ಆಪ್ಷನ್ ಬಿಕಾಸ್ ಇಟ್ ರಿಕ್ವೈರ್ಸ್ ಲಾಟ್ ಆಫ್ ರಿಸೋರ್ಸಸ್. ಫೈನಾನ್ಷಿಯಲ್ ಭಾಳ ಲಾಸ್ ಆಗುತ್ತೆ. ಹ್ಯೂಮನ್ ಕಾಸ್ಟ್, ಪೊಲಿಟಿಕಲ್ ಕ್ಯಾಪಿಟಲ್, ಟೈಮ್ ಅಂಡ್ ಎನರ್ಜಿ. ಇವನ್ ಇನ್ ಮಹಾಭಾರತದಲ್ಲಿ ಕೃಷ್ಣ ವಿಲ್ ನಾಟ್ ಗೋ ಫಾರ್ ದ ವಾರ್. ಫಸ್ಟ್ ಗೋ ಫಾರ್ನೇ ಸಂಧಾನ ಮಾಡ್ಕೊಳಕ್ಕೆ ಟ್ರೈ ಮಾಡಿರ್ತಾರೆ ಕರ್ಣ ಮತ್ತು ಇವ್ರಗಳ ಜೊತೆಗೆ. ಅವ್ರು ಒಪ್ಕೊಳ್ತಾ ಇದ್ದಾಗ ವಾರ್ ಆಸ್ ಎನ್ ಲಾಸ್ಟ್ ಆಪ್ಷನ್ ಬಿಫೋರ್ he tried all the methods to decrease the war, but they didn't learn or they didn't listen also. Exhaust other options first. ಎಲ್ಲವನ್ನು war is a last resort ಆಗಿರಲಿ. ಪರ್ಸುವೇಷನ್ ಮಾಡೋಣ, ಮ್ಯಾನಿಪುಲೇಷನ್ ಮಾಡೋಣ, ಡಿಪ್ಲೊಮೆಸಿ ಮಾಡೋಣ. ಯೂಸ್ ಫೋರ್ಸ್ ಓನ್ಲಿ ವೆನ್ ನೆಸೆಸರಿ. ಎಕಾನಮಿ ಆಫ್ ವೈಲೆನ್ಸ್ ಪ್ರಿನ್ಸಿಪಲ್. ಪ್ರಿನ್ಸ್ ಶುಡ್ ಚೂಸ್ ಫೋರ್ಸ್ ಓನ್ಲಿ ಆಫ್ಟರ್ ಪ್ರಾಪರ್ ಕ್ಯಾಲ್ಕುಲೇಷನ್ಸ್ ಆದಮೇಲೆ. ಪ್ರಿನ್ಸ್ ಶುಡ್ ಚೂಸ್ ಆಪ್ಷನ್ ಫೋರ್ಸ್ ಓನ್ಲಿ ಆಫ್ಟರ್ ಪ್ರಾಪರ್ ಕ್ಯಾಲ್ಕುಲೇಷನ್ಸ್. ಮಸ್ಟ್ ವೇ ಕಾನ್ಸಿಕ್ವೆನ್ಸಸ್, ಲೈಕ್ಲಿಹುಡ್ ಆಫ್ ಸಕ್ಸಸ್, ಕನ್ಸಿಡರ್ ಆಲ್ಟರ್ನೇಟಿವ್ಸ್. ಕ್ಯಾಲ್ಕುಲೇಟೆಡ್ ರಿಸ್ಕ್, ಇಂಪಲ್ಸಿವ್ ಇರಬಾರ್ದು. ಮಿಲಿಟರಿ ಕೆಪಾಸಿಟಿ, ಎನಿಮಿ ಸ್ಟ್ರೆಂತ್, ಅವೈಲೇಬಲ್ ರಿಸೋರ್ಸ್, ಪೊಟೆನ್ಷಿಯಲ್ ಔಟ್ಕಮ್ಸ್, ಲಾಂಗ್ ಟರ್ಮ್ ಕಾನ್ಸಿಕ್ವೆನ್ಸಸ್. ಅಲ್ಟಿಮೇಟ್ ರಿಲಯನ್ಸ್ ಆನ್ ಫೋರ್ಸ್ ಯಾವಾಗಪ್ಪ ಅಂತಂದರೆ ಫೋರ್ಸ್ನ ಇನ್ನೇನು ಅವಾಯ್ಡೇ ಮಾಡೋಕ್ಕಾಗಲ್ಲ. ಸಮ್ ಸಿಚುವೇಷನ್ಸ್ ರಿಕ್ವೈರ್ ಕೋಯರ್ಷನ್ಸ್. ಫೈನಲ್ ಆರ್ಬಿಟರ್ ಇನ್ ಪೊಲಿಟಿಕ್ಸ್ ಯಾವಾಗಪ್ಪ ಅಂದರೆ ಆಪರೇಷನ್ ಸಿಂಧೂರು ಮಾಡಿರೋದು, ಬಾಲಾಕೋಟ್ ಏರ್ ಸ್ಟ್ರೈಕು. ರಿಯಲಿಸ್ಟಿಕ್ ರಿಕಗ್ನಿಷನ್, ಪರ್ಸುವೇಷನ್ ಹ್ಯಾಸ್ ಲಿಮಿಟ್ಸ್. ಸಮ್ ವಿಲ್ ನಾಟ್ ಸಬ್ಮಿಟ್ ವಾಲಂಟರಿ ಬಾರಿ ಕಡೆ ಇರಲ್ಲ. ಈಗ ನಕ್ಸಲಿಸಮ್ಗೆ ಎಷ್ಟು ಮಾಡೋದು ಕೆಳಗೆ ಕಡೆ ಇಲ್ಲ ಅಂತ ಕುಂಬಿ ಮಾಡಲೇಬೇಕು. ಅಲ್ಟಿಮೇಟ್ಲಿ ರೆಸಿಸ್ಟೆನ್ಸ್, ಕೆಪಾಸಿಟಿ ಫಾರ್ ವೈಲೆನ್ಸ್ ಮಸ್ಟ್ ಬಿ ಪ್ರಿಪೇರ್ಡ್ ಟು ಯೂಸ್ ಇಟ್. ವೆನ್ ಯೂಸಿಂಗ್ ಫೋರ್ಸ್ ಯೂಸ್ ಇಟ್ ಕಂಪ್ಲೀಟ್ಲಿ. ಫೋರ್ಸ್ ಯೂಸ್ ಮಾಡ್ತೀಯ ಮತ್ತು ಹೊಡೆದು ಬಿಸಾಕ್ಬಿಡ್ಬೇಕು. ಸಣ್ಣ ಹೊಡೆದು ಬಿಡಬಾರ್ದು. ಯಾಕಂತಂದರೆ ಅವ್ರು ರಿವೆಂಜ್ ತಗೊಂಡು ಮತ್ತೆ ಬಿಟ್ಬಿಡ್ತಾರೆ. ನಾಟ್ ಲೀವ್ ಹಿಮ್ ಅಲೈವ್ ಟು ಟೇಕ್ ದ ರಿವೆಂಜ್. ಹಾಫ್ ಮೆಜರ್ ಡೇಂಜರಸ್. ಇಫ್ ಯು ಆರ್ ಗೋಯಿಂಗ್ ಟು ಹಿಟ್ ಆಲ್ ಹಿಸ್ ಫ್ಯಾಮಿಲಿ. ನೀವು ಮೂವಿಲೆಲ್ಲ ನೋಡಿರ್ತೀರ, ಸಣ್ಣ ಮಗು ಅಂತ ನಾವು ವಿಲನ್ ಬಿಟ್ಟು ಬಂದ್ಬಿಡ್ತಾನೆ, ನೆಕ್ಸ್ಟ್ ಮಗು ದೊಡ್ಡದಾಗ್ಬಿಡ್ದು ರಿವೆಂಜ್ ತಗೊಳ್ತಿದೆ. ಬಟ್ ಇನ್ ದ ಪ್ರಾಕ್ಟಿಕಲ್ ಸೆನ್ಸ್ ಇಫ್ ಯು ಆರ್ ಹಿಟ್ಟಿಂಗ್ ಯುವರ್ ಎನಿಮಿ ಕಂಪ್ಲೀಟ್ಲಿ ಡೆಸ್ಟ್ರಾಯ್ ಇಟ್. ಅದನ್ನು ಸ್ಟ್ರಾಟಜಿಕ್ ರೀಸನಿಂಗ್ ಇರಬೇಕು. ಫೋರ್ಸ್ ಕ್ರಿಯೇಟ್ ಎನಿಮೀಸ್, ವುಡ್ ಎನಿಮಿ ವಿಲ್ ಸೀಕ್ ರಿವೆಂಜ್. ಹಂಗಾಗಿ ಅವ್ರನ್ನ ರಿವೆಂಜ್ ತಗೊಳಕ್ಕೆ ಯಾರೇ ಇರ್ಬಾರ್ದು, ಹಂಗೆ ಹೊಡೆದಾಕ್ ಬರಬೇಕು. ಥರೋನೆಸ್ ರಿಕ್ವೈರ್ಡ್. ಎಲಿಮಿನೇಟ್ ಥ್ರೆಟ್ ಎಂಟೈರ್ಲಿ. ನೋ ಸರ್ವೈವಲ್ಸ್ ಟು ಆರ್ಗನೈಸ್ ರೆಸಿಸ್ಟೆನ್ಸ್. ಪ್ರಿಮೆಂಟ್ ಫ್ಯೂಚರ್ ರಿಟಾಲಿಯೇಷನ್ಸ್. ಓಕೆನಾ. ಇಫ್ ಯು ಮಸ್ಟ್ ಇಂಜೂರ್ ಸಮ್ಮನ್ ಡೂ ಇಟ್ ಸಿವಿಯರ್ಲಿ. ದೇ ಕೆನಾಟ್ ರಿಟಾಲಿಯೇಟ್.
ಇಂಜಿನಿಯರಿಂಗ್ ಅಲ್ಲ, ಮೈಲ್ಡ್ ಇಂಜುರಿ ಕ್ರಿಯೇಟ್ಸ್ ಎನಿಮಿ, ಸಿವಿಯರ್ ಇಂಜುರಿ ಎಲಿಮಿನೇಟ್ಸ್ ಥ್ರೆಟ್, ಚೂಸ್ ಬಿಟ್ವೀನ್ ಫ್ರೆಂಡ್ಶಿಪ್ ಅಂಡ್ ಡಿಸ್ಟ್ರಕ್ಷನ್. ಫಾರ್ಚುನಾ ಅಂತಂದರೆ ಅದೇ ವುಮೆನಿಗೆ ಕನ್ಸಿಡರ್ ಮಾಡಿದೆ ಅಂತ ಹೇಳಿದಲ್ಲ, ಸರ್ಕಮ್ಸ್ಟೆನ್ಸಸ್ ಅಂತಾರೆ, ನಾಟ್ ಅಂಡರ್ ಒನ್ಸ್ ಕಂಟ್ರೋಲ್, ಎಕ್ಸ್ಟರ್ನಲ್ ಫೋರ್ಸ್ ಬಿಹೈಂಡ್, ಚಾನ್ಸು, ಲಕ್, ಫೇಟ್, ಸರ್ಕಮ್ಸ್ಟೆನ್ಸಸ್ ಅಂತೀವಲ್ಲ, ನ್ಯಾವಿಗೇಟ್ ಕನೋಟೇಷನ್ಸು, ಅದನ್ನ ಬ್ಯಾಡ್ ಲಕ್, ಅಡ್ವರ್ಸರೀಸ್, ಅನ್ಎಕ್ಸ್ಪೆಕ್ಟೆಡ್ ಅಂತಾರೆ. ಇನ್ನೆವಿಟಬಿಲಿಟಿನೂ ಕೂಡ, ಇದು ಇನ್ಎಸ್ಕೇಪಬಲ್, ನೀವು ತಡೆಯೋಕ್ಕಾಗಲ್ಲ, ಬಂದೇ ಬರುತ್ತೆ, ನೀವು ಮ್ಯಾನೇಜ್ ಮಾಡ್ಬೇಕು. ಹೆಂಗೆ? ಲಿಮಿಟ್ಸ್ ಆಫ್ ಪ್ರಿಪರೇಷನ್, ನೋ ಗ್ಯಾರಂಟಿ ಆಫ್ ಸಕ್ಸಸ್. He suggests that even when Prince has all the qualities well versed in statecraft, yet there is no guarantee that he will successful. ಇದನ್ನೆಲ್ಲ ಕೊಟ್ಟು ನೀವು ಬೆಸ್ಟ್ ಕಿಂಗ್ ಆಗ್ತದೆ ಅಂತ ಹೇಳೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್, ತುಗ್ಲಕ್ ದರ್ಬಾರ್ದು, he was an all well known everything, but the fate was not with him to get success. The right person in the wrong time ಅಂತೀವಲ್ಲ ಹಾಗೆ. ಸ್ಕಿಲ್ ಆ್ಯಂಡ್ ವರ್ಚು ನಾಟ್ ಸಫಿಷಿಯಂಟ್ ಅಲೋನ್, ಎಕ್ಸ್ಟರ್ನಲ್ ಸರ್ಕಮ್ಸ್ಟೆನ್ಸಸ್ ಮ್ಯಾಟರ್ ಆಗುತ್ತೆ. ಯೂನಿವರ್ಸಲ್ ವಲ್ನರಬಿಲಿಟಿ, ಬ್ಯಾಡ್ ಟೈಮ್ ಕ್ಯಾನ್ ಸ್ಟ್ರೈಕ್ ಎನಿವನ್ ಅಟ್ ಎನಿವೇರ್ ಎಟ್ ಎನಿ ಪಾಯಿಂಟ್ ಆಫ್ ಟೈಮ್. ಯಾರು ಇದರಿಂದ ಹೊರತಾಗಿಲ್ಲ. ಹಂಬಲಿಂಗ್ ರಿಯಾಲಿಟಿ ಇರಬೇಕು, ಅಕ್ಸೆಪ್ಟ್ ಮಾಡುವ ಲಿಮಿಟ್ಸ್ ಆಫ್ ದಿ ಹ್ಯೂಮನ್ ಏಜೆನ್ಸಿ, ಕ್ಯಾನಾಟ್ ಕಂಟ್ರೋಲ್ ಎವ್ರಿಥಿಂಗ್. ಯು ಕ್ಯಾನ್ ಕಂಟ್ರೋಲ್ ದ ಕಂಟ್ರೋಲಬಲ್ಸ್, ಯು ಕಾಂಟ್ ಕಂಟ್ರೋಲ್ ದ ಅನ್ಕಂಟ್ರೋಲಬಲ್ಸ್. ಯು ಹ್ಯಾವ್ ಟು ಅಕ್ಸೆಪ್ಟ್ ಮಾಡೋ, ಆಗುತ್ತೆ, ಕೆಲವೊಂದು ಟೈಮ್ ಬ್ಯಾಡ್ ಟೈಮ್ ಬರುತ್ತೆ. ಅದಕ್ಕೆ ಮೆಟಾಫರೆನ್ಸ್ ಆಫ್ ಟೊರೆನ್ಷಿಯಲ್ ರೈಲ್ ಆ್ಯಂಡ್ ರೋರಿಂಗ್ ರಿವರ್. ನೀನು ಬಿರುಗಾಳಿಯನ್ನು ತಡೆಯೋಕ್ಕಾಗುತ್ತಾ? ಬೆಂಕಿ ಚಂಡಮಾರುತಗಳನ್ನು ತಡಿತೀಯಾ? ಈ ದೊಡ್ಡ ದೊಡ್ಡ ಮಳೆಗಳ ಉಕ್ಕಿ ಬರುವ ನದಿಯನ್ನು ಹೆಂಗೆ ತಡಿತೀಯ ನೀನು? ಅದಕ್ಕೆ when bad times comes, they come like a torrential rains or roaring river, overwhelming force, destructive power, sweep away everything in path. ಆ ದಾರಿಲಿ ಬಂದಿರೋದು ಎಲ್ಲದನ್ನು ಕೊಚ್ಕೊಂಡು ಎತ್ಕೊಂಡು ಎಲ್ಲ ಎತ್ಕೊಂಡು ಹೋಗ್ಬಿಡುತ್ತೆ. ನ್ಯಾಚುರಲ್ ಡಿಸಾಸ್ಟರ್ ಅನಾಲಜಿ ಕೊಡ್ತಾರೆ. ಡಿವಾಸ್ಟೇಷನ್ ಪೊಟೆನ್ಷಿಯಲ್ ಇರುತ್ತೆ, ಕೆನ್ ಓವರ್ ಇವನ್ ಪ್ರಿಪೇರ್ಡ್ ಲೀಡರ್ಸ್, ಡಿಸ್ಟ್ರಕ್ಷನ್ ಕೆನ್ ಬಿ ಟೋಟಲ್, ನೋ ಒನ್ ಕಂಪ್ಲೀಟ್ಲಿ ಸೇಫ್ಸ್. ರೆಸ್ಪೆಕ್ಟ್ ಫಾರ್ ಫಾರ್ಚೂನ್ಸ್ ಪವರ್ನ ರೆಸ್ಪೆಕ್ಟ್ ಮಾಡು, ಕೆಲವೊಂದು ಟೈಮಲ್ಲಿ ತಡಿಬೇಕು. ಬಿರುಗಾಳಿ ಬಂದಿದೆ ಅಂತಂದೇಳಿ ಪ್ಲೇನ್ ತಗೊಂಡು ನುಗ್ಗಿಸ್ತೀನಿ ಅಂತಂದ್ರಲ್ಲ, ಸ್ವಲ್ಪ ಮಳೆ ಆಗೋ ತನಕ ತಡೆದು ಬೇರೆ ಏನು ಮಾಡೋಕೆ ನೋಡೋಣ. ಈ ಮನೇಲಿ ಹೋಗ್ಬೋದಾ ಇಲ್ವೋ ಅನ್ನೋದನ್ನು ನೋಡ್ಕೊಂಡು ಡಿಸಿಷನ್ ತಗೋಬೇಕು. ಪ್ರಿಪ್ರೇಷನ್, ಬಿಲ್ಡಿಂಗ್ ಎಂಬ್ಯಾಕ್ಮೆಂಟ್ಸ್, ಇದಕ್ಕೆ ಎಂಬ್ಯಾಕ್ಮೆಂಟ್ಸ್ ಕಟ್ಟೋಣ. ವೆನ್ ಪ್ರಿನ್ಸ್ ವಿಲ್ ಆಲ್ವೇಸ್ ಡೂ ಪ್ರಿಪ್ರೇಷನ್ ಲೈಕ್ ಎಂಬ್ಯಾಕ್ಮೆಂಟ್ಸ್, ಮೆಜರ್ನ ಆಂಟಿಸಿಪೇಟ್ ಮಾಡೋ, ಡಿಫೆನ್ಸಿವ್ ಪ್ರಿಪ್ರೇಷನ್ ರೆಡಿ ಮಾಡೋಣ, ಅದಕ್ಕೆ ತಡೆದುಕೊಳ್ಳುವಂಥ ರೆಸಿಲಿಯನ್ಸ್ ಬಿಲ್ಡಿಂಗ್ಸ್ಗಳನ್ನ ಕಟ್ಟೋಣ. ಬಫರ್ಸ್ ಅಗೇನ್ಸ್ಟ್ ದ ಡಿಸಾಸ್ಟರ್ಗಳು ಮಾಡೋಣ. ಅಂದರೆ ಎಂಬ್ಯಾಕ್ಮೆಂಟ್ಸ್ ರೆಪ್ರೆಸೆಂಟ್ಸ್ ಅಂತಂದರೆ ಸ್ಟ್ರಾಂಗ್ ಇನ್ಸ್ಟಿಟ್ಯೂಷನ್ಸು. ಎಲ್ಲ ಬಂದು ಕಿತ್ಕೊಂಡು ಹೋದ್ರೂ ವರ್ಕ್ ಆಗೋಂಥ ಸಿಸ್ಟಮ್ ಕಟ್ಟಿರ್ಬೇಕು ನಾವು. ಇದಕ್ಕೊಂದು ಮೆಥಡ್, ಒಂದು ಸ್ಟ್ರಾಟಜಿ ಹೇಳ್ತಾರೆ. 10 ಪಿಲ್ಲರ್ಗೂ ಈ ಒಂದು ಪಿಲ್ಲರ್ ಹೋದ್ರೆ ನೀವು ಬಿಲ್ಡಿಂಗ್ ನಿಂತ್ಕೊಂಡಿರ್ಬೇಕು, ಹಂಗೆ ಬಿಲ್ಡಿಂಗ್ ಕಟ್ಟಿರಬೇಕು ಅಂತ. ಹಾಗೆ ಎಲ್ಲ ಸಿಸ್ಟಮ್ ರೆಡಿ ಇರಬೇಕು. ಮಿಲಿಟರಿ ಪ್ರಿಪೇರ್ನೆಸ್, ಫೈನಾನ್ಷಿಯಲ್ ರಿಸರ್ವ್, ಅಲಯನ್ಸ್ ವಿತ್ ಫ್ರೆಂಡ್ಶಿಪ್, ಸ್ಟೇಬಲ್ ಡೊಮೆಸ್ಟಿಕ್ ಬೇಸ್, ಕಂಟಿಂಜೆನ್ಸಿ ಪ್ಲಾನಿಂಗ್, ಎಲ್ಲವನ್ನು ಕನ್ಸಿಡರ್ ಮಾಡಿ ಆಪರೇಷನ್ ಸಿಂಧೂರ್ ಕೈ ಹಾಕಬೇಕು. ಲಿಮಿಟ್ಸ್ ಆಫ್ ಪ್ರಿಪರೇಷನ್, ಹೌಎವರ್ ಸ್ಟಿಲ್ ಇಟ್ ಕ್ಯಾನ್ ಡಿವಾಸ್ಟೇಟ್ ದ ಪ್ರಿನ್ಸ್. ನಮ್ಗೆ ಗೊತ್ತಿಲ್ಲ, ನಮ್ಮ ಟ್ರಂಪ್ ಬಂದು ನಾವು ಅಟ್ಯಾಕ್ ನಿಲ್ಲಿಸಿದೆ ಅಂತಾರೆ, ಅದಕ್ಕೆಲ್ಲದಕ್ಕೂ ರೆಡಿ ಇರಬೇಕು. ವಿ ಆರ್ ಬಿಕಾಸ್ ಆಫ್ ಅವರ್ ಪರ್ಟಿಕ್ಯುಲರ್ ಕನ್ಸಿಡರೇಷನ್. ಇವನ್ ಬೆಸ್ಟ್ ಪ್ರಿಪರೇಷನ್ ಮೇ ಪ್ರೂವ್ ಇನ್ಸಫಿಷಿಯಂಟ್. ಫಾರ್ಚೂನ್ ಕ್ಯಾನ್ ಓವರ್ವೆಲ್ಮ್ ಡಿಫೆನ್ಸಸ್, ನೋ ಅಬ್ಸಲ್ಯೂಟ್ ಸೆಕ್ಯೂರಿಟಿ. ಫಾರ್ಚೂನ್ ಆಸ್ ಎ ವುಮೆನ್, ಕರೇಜ್ ಆಸ್ ಎ ಕೀ ಅಂತ ಹೇಳಿದ್ದಾರೆ. ಅಂದರೆ ವುಮೆನ್ ವಿಲ್ ಅಕ್ಸೆಪ್ಟ್ ದ ಕರೇಜಿಯಸ್ ಮ್ಯಾನ್. ಸೊ ನೀವು ಕರೇಜ್ ಇರಲಿ ಹತ್ರ. ಈಸ್ ನೇಚರ್ ಆಫ್ ಫಾರ್ಚೂನ್ ಇಸ್ ಲೈಕ್ ಎ ವುಮೆನ್ ಎಂಬ್ರೆಸ್ ದ ಬ್ರೇವ್ ಮೆನ್. ರೆಸಿಸ್ಟೆನ್ಸ್ ಏನೇ ಆಟಿಟ್ಯೂಡ್ಸ್, ನೀವು ಈಗಿರೋ ಕನ್ಸಿಡರ್ ಮಾಡ್ಕೊಬಿಟ್ಟೆ, ಸರ್ ನಾನು ಬ್ರೇವ್ ಆಗಿಲ್ಲ, ನನ್ನ ವುಮೆನ್ ಬರ್ತಾರಾ ಇಲ್ಲ ಅಂತಂದಲ್ಲ, ಇಟ್ಸ್ ಅ ಡಿಫ್ರೆಂಟ್ ಥಿಂಗ್. ಆಕ್ಟಿವ್ ರೆಸ್ಪಾನ್ಸ್ ಆರ್ ರಿಕ್ವೈರ್ಡ್. ಹೆನ್ಸ್ ಇಫ್ ಪ್ರಿನ್ಸ್ ವಿಲ್ ಫೇಸ್ ದೀಸ್ ಟೈಮ್ಸ್ ವಿತ್ ಕರೇಜ್, ಹಿ ಕ್ಯಾನ್ ಕನ್ವರ್ಟ್ ಬ್ಯಾಡ್ ಟೈಮ್ಸ್ ಇಂಟು ಫೇವರಬಲ್ ಟೈಮ್ಸ್. ಅದೇ ಬ್ಯಾಡ್ ಟೈಮ್ಸ್ನ ಆಪರ್ಚುನಿಟಿ ಕನ್ವರ್ಟ್ ಮಾಡಿರಿ ಅಂತ ಹೇಳಿದ್ರೆ ಟ್ರಾನ್ಸ್ಫಾರ್ಮೇಷನ್ ಪಾಸಿಬಲ್ ಇದೆ. ಆಪರ್ಚುನಿಟಿ ಇರಬೇಕು. ಬ್ಯಾಡ್ ಫಾರ್ಚೂನ್ ನಾಟ್ ಡಿಟರ್ಮಿನೇಟಿವ್. Fortune is a woman, and if she is to be submissive, it is necessary to be beat and maul her. Aggressive response to adversity. Realism with optimism ಇರಲಿ. This shows that Machiavelli is realist, but at the same time optimist. ಆಶಾವಾದಿ, ನಿರಾಶಾವಾದಿ ಅಲ್ಲ. ರಿಯಲಿಸ್ಟ್ ಅಬೌಟ್ ಫಾರ್ಚೂನ್ಸ್ ಪವರ್ ಆ್ಯಂಡ್ ಇನ್ನೆವಿಟಬಿಲಿಟಿ. ಅದನ್ನ ರೆಸ್ಪಾಂಡ್ ಮಾಡೋದು, ಅದನ್ನ ಅಕ್ಸೆಪ್ಟ್ ಮಾಡಿಕೊಂಡು ಮೆಷರ್ಸ್ ತೊಗೊಳ್ಳೋದು. ಓಕೆನಾ? ಅದೇ ಆಪ್ಟಿಮಿಸ್ಟ್ ಎಲಿಮೆಂಟ್ ಯಾವ ಬರ್ತವೆ? ಬಿಲೀವ್ಸ್, ಕರೇಜ್, ಅಫರ್ಮ್ಸ್, ಸಿ ಪಾಸಿಬಿಲಿಟಿ, ಎನ್ಕರೇಜ್ ಮತ್ತು ಆ್ಯಕ್ಟಿವ್ ಪಾರ್ಟಿಸಿಪೇಷನ್ನು. Prepare for synthesis, prepare for the worst, face boldly when it comes to optimism, neither ignore danger nor surrender to balanced approach to uncertainty. ಆಯ್ತಪ್ಪ ಅಂತಂದೇಳಿ ಬಿಟ್ಬಿಡಂಗಿಲ್ಲ, ಅಕ್ಸೆಪ್ಟ್ ಮಾಡೋರು, ಅದನ್ನ ಓವರ್ಕಮ್ ಮಾಡೋಣ. Machiavelli on republicanism, two works, two approaches. In his book Principle, Machiavelli supports monarchy. In discourse, he supports republican form of government. ಅದೇ ಡೇರಿಸಮ್ ಬಗ್ಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದೇ ಕಂಟೆಕ್ಸ್ಟ್, ಕರಪ್ಟ್ ಸೊಸೈಟೀಸ್ಗೆ, ಇನ್ ಸೊಸೈಟಿ ವೇರ್ ಪೀಪಲ್ ಆರ್ ಕರಪ್ಟ್, ಹಿ ಸಜೆಸ್ಟ್ ದ ರೂಲ್ ಆಫ್ ಪ್ರಿನ್ಸ್ ಹೂ ರೂಲ್ಸ್ ವಿತ್ ದ ಐರನ್ ಹ್ಯಾಂಡ್. ರೀಸನ್ ಅದೆಲ್ಲ ನೋಡಿದ್ದೀವಿ. ಫಾರ್ ವರ್ಚುಯಸ್ ಪೀಪಲ್, ವೇರ್ ಪೀಪಲ್ ಆರ್ ವರ್ಚುಯಸ್, ಹ್ಯಾವ್ ಸಿವಿಕ್ ಸೆನ್ಸ್, ರೆಸ್ಪಾನ್ಸಿಬಿಲಿಟಿ, ವೇರ್ ದ ಈ ರೆಕಮೆಂಡ್ಸ್ ರಿಪಬ್ಲಿಕ್ ಗೌರ್ಮೆಂಟ್ ಅವ್ನು ಹೇಳ್ತಾನೆ. ಜನರಲ್ ಪ್ರಿನ್ಸಿಪಲ್ ಆಫ್ ಹೈರಾರ್ಕಿ ಆಫ್ ಪ್ರಿಫರೆನ್ಸಸ್ ಅಂದರೆ ಮೆಕ್ಯಾವೆಲಿಸ್ ಫಾರ್ಮುಲಾ ಏನು? Machiavelli, whenever necessary, monarchy, whenever possible, republic, but in no situation, oligarchy or aristocracy. Wherever necessary, monarchy. Possible ಇತ್ತಂದರೆ ನೀವು ರಿಪಬ್ಲಿಕ್ ಮಾಡಿ, ಆದರೆ ಆಲಿಗಾರ್ಕಿ ಆರ್ ಅರಿಸ್ಟೋಕ್ರಸಿ ಇಲ್ಲ. ರಿಪಬ್ಲಿಕ್ ಅಂತಂದರೆ ಮೋಸ್ಟ್ ಪ್ರಿಫರ್ಡ್ ವೆನ್ ಪಾಸಿಬಲ್. ಮೊನಾರ್ಕಿ ವೆನ್ ರಿಪಬ್ಲಿಕ್ ಇಸ್ ನಾಟ್ ಅವೈಲೇಬಲ್, ಇಲ್ಲ ಅಂದರೆ ಮೊನಾರ್ಕಿಗೆ ಹೋಗೋಣ, ಆದರೆ ಆಲಿಗಾರ್ಕಿ ಬೇಡ.
ಅಪೋಸಿಷನ್ ಟು ಅಲಿಗಾರ್ಕಿ, ಯಾಕಂದರೆ ಅವರು ಇವನು ಫೆಡರಲ್ ಕ್ಲಾಸ್ನ ಅಪೋಸ್ ಮಾಡ್ತಿರ್ತಾನೆ, ಅವರು ಚರ್ಚ್ನ ಮುಂದೆ ತರ್ತಿರ್ತಾರೆ, ಇವನಿಗೆ ಕ್ಯಾಪಿಟಲಿಸ್ಟ್ ಕ್ಲಾಸ್ ಇರ್ತಾನೆ, ಅವೆಲ್ಲ ಬೇಕಾಗಿರೋದಿಲ್ಲ. ಕ್ಲಾಸ್ ಅನಾಲಿಸಿಸ್ ಅಂತಂದರೆ ಮೆಕಿಯಾವೆಲಿ ಇಸ್ ಎ ಸ್ಕಾಲರ್ ಆಫ್ ಎಮರ್ಜಿಂಗ್ ಕ್ಯಾಪಿಟಲಿಸ್ಟ್ ಕ್ಲಾಸ್ ಆಗಿರ್ತಾನೆ. ವ್ಯೂ ಆಫ್ ದಿ ಫೆಡರಲ್ ಆರ್ಟ್ಸ್ ಬಗ್ಗೆ ಅಕ್ಸೆಪ್ಟೆನ್ಸ್ ಇರೋಂಗಿಲ್ಲ. ಎಕನಾಮಿಕ್ ಪರ್ಸ್ಪೆಕ್ಟಿವ್. ಸ್ಟ್ರಾಟಜಿಕ್ ಅಡ್ವೈಸ್ ಸೈಡಿಂಗ್ ವಿತ್ ದ ಕಾಮನ್ ಪೀಪಲ್. His advisor prints that in case of conflict between nobles and common men, prince should take the side of the common man. ಈಗ ನೀನು ಬುದ್ಧಿವಂತ ಈ ನೋಬಲ್ ಮೆನ್ಸ್ಗಳು ಇರ್ತಾರಲ್ಲ, ಅವರು ಮತ್ತು ಕಾಮನ್ ಮೆನ್ ಬಂದರೆ ಕಾಮನ್ ಮೆನ್ ತರಿಸ್ಕೊ, ಅವ್ರ ಜೊತೆಗೆ ಹೋಗಿ. ಯಾಕಂದರೆ ನೋಬಲ್ ಮೆನ್ಸ್ಗಳು ನಿನ್ನ ಎಲ್ಲ ನೋವೆನ್ಸಸ್ಗಳು ನೋಡ್ಕೊಂಡಿರ್ತಾರೆ, ನೀನು ಎಲ್ಲಿ ಹೊಡಿಬೇಕು, ಎಲ್ಲಿ ಹೊಡೆದು ನಿನ್ನ ಪವರ್ನಿಂದ ಕೆಳಗೆ ಇಳಿಸ್ಬೇಕು ಅಂತಂದೇಳಿ ಇಳಿಸ್ಬಿಡ್ತಾರೆ. ಅದಕ್ಕೆ ಕಾಮನ್ ಮೆನ್ನಿಗೆ ಹತ್ತಿರ ಆಗಿರು. ನೋಬಲ್ಸ್ ಆರ್ ವೆರಿ ಡೇಂಜರಸ್. ನೀವು ನೋಡಿರ್ತೀರಿ ಮುಗಲ್ಸ್ ದರ್ಬಾರದಲ್ಲಿ ಆಲ್ ದ ನೋಬಲ್ಸ್ ಯೂಸ್ ದೇರ್ ಪವರ್ ಟು ಡಿಥ್ರೋನ್ ದ ಕಿಂಗ್ ಫ್ರಮ್ ಹಿಸ್ ಥ್ರೋನ್ ಮಾಡಿದ್ದು ನಡೆದಿದೆ. ದಟ್ಸ್ ವೈ ಕೀಪ್ ದ ನೋಬಲ್ಸ್ ಅವೇ. ಅತಿ ಬುದ್ಧಿವಂತರನ್ನ ಹತ್ರ ಬಿಟ್ಕೋಬಾರ್ದು ತಮ್ಮ ಸುತ್ತ ಅಂತ ಪ್ರಿನ್ಸ್ ಅಲ್ಲಿ ಮೆಕಿಯಾವೆಲಿ ಹೇಳಿರೋದು. ಅಂಡ್ ಇವನ್ ಫಾರ್ ಪೀಪಲ್ ಟು ಯು ಆಲ್ಸೋ, ಇಫ್ ಆರ್ ಟೂ ಇಂಟೆಲಿಜೆಂಟ್ ಡೋಂಟ್ ಶೋ ಯುವರ್ ಇಂಟೆಲಿಜೆನ್ಸ್, ಬಿಕಾಸ್ ಅಟ್ ದ ಟೈಮ್ ಆಫ್ ಕ್ರೈಸಿಸ್ ಯು ವಿಲ್ ಬಿ ಕಿಲ್ಡ್ ಫಸ್ಟ್. ನೋಬಲ್ಸ್ ಹ್ಯಾವ್ ಆಸ್ಪಿರೇಷನ್ ಫಾರ್ ಪವರ್, ಹೆನ್ಸ್ ದೇ ಆರ್ ಚಾಲೆಂಜಿಂಗ್ ಟು ದ ಕಿಂಗ್. ಆಂಬಿಷನ್ಸ್ ಅಂಡ್ ಥ್ರೆಟ್ನಿಂಗ್ ಇರಬೇಕು. ಕಾಂಪೀಟ್ ಫಾರ್ ಅಥಾರಿಟಿ, ಕೆನಾಟ್ ಬಿ ಟ್ರಸ್ಟೆಡ್, ವಿಲ್ ಟ್ರೈ ಟು ಲಿಮಿಟ್ ದ ರಾಯಲ್ ಪವರ್ಸ್. ನೋಬಲ್ ಕ್ಯಾರೆಕ್ಟರಿಸ್ಟಿಕ್ಸ್ expand their own power, have resource to challenge ruler from factions to conspiracies, constant source of instability, want to preserve privileges. Common people are safe. Common man has a limited aspirations ಇರ್ತವೆ, ಅವ್ರಿಗೆ ದೊಡ್ಡ ದೊಡ್ಡ ಆಸೆ ಇರಲ್ಲ, ರಾಜ ಆಗ್ಬೇಕು ಅದಾಗ್ಬೇಕು ಅಂತಂದು ಹೇಳಿ. ಪ್ರೊಟೆಕ್ಷನ್ ಆಫ್ ಲೈಫ್ ಅಂಡ್ ಪ್ರಾಪರ್ಟಿ, ಹೆನ್ಸ್ ದೇ ವಿಲ್ ನಾಟ್ ಬಿಯರ್ ಥ್ರೆಟ್ ಟು ದ ಕಿಂಗ್. ಮಾಡಸ್ಟ್ ಗೋಲ್ಸ್ ಇರ್ತಾವೆ, ಪವರ್ಗೆ ಇರೋಂಗಿಲ್ಲ. ರಿಲಯಬಲ್ ಸಪೋರ್ಟ್ ಆಫ್ ಬೇಸ್, ನಮ್ಗೆ ಯಾಕೆ ಬೇಕ್ರಿ ರಾಜಕೀಯ ನಮ್ದಲ್ಲ ಅಂತ ಬಿಟ್ಬಿಟ್ಟಿರ್ತಾರೆ ಕಾಮನ್ ಮೆನ್. ಕಾಮನ್ ಪೀಪಲ್ ಏನು ವಾಂಟ್ ಸೆಕ್ಯೂರಿಟಿ ಅಂಡ್ ಸ್ಟೆಬಿಲಿಟಿ ಬೇಕು, ಎಕನಾಮಿಕ್ ಇಂಟ್ರೆಸ್ಟ್, ನಾಟ್ ಪೊಲಿಟಿಕಲ್ ಪವರ್. ಗ್ರೇಟ್ಫುಲ್ ಫಾರ್ ಪ್ರೊಟೆಕ್ಷನ್, ಡೋಂಟ್ ಥ್ರೆಟನ್ ದ ರೂಲರ್. ನ್ಯೂಮರಸ್ ಅಂಡ್ ಪ್ರೊವೈಡ್ ಮಾಸ್ ಸಪೋರ್ಟ್ ಇರ್ತಾರೆ ಅವರು. ಪೀಪಲ್ ಆರ್ ಮೋರ್ ನ್ಯೂಮರಸ್ ದೆನ್ ನೋಬಲ್ಸ್, ಈಸಿಯರ್ ಟು ಸ್ಯಾಟಿಸ್ಫೈ, ಲೆಸ್ ಥ್ರೆಟ್ನಿಂಗು, ಸ್ಟೇಬಲ್ ಫೌಂಡೇಶನ್ಸ್ ಇರ್ತವೆ, ಆಲ್ವೇಸ್ ಪೊಟೆನ್ಷಿಯಲ್ ರೈವಲ್ಸ್ ಇರ್ತವೆ. ಸಿಂಥಸಿಸ್ ಮಾಡ್ಬೇಕು ಏನಪ್ಪ. ಸ್ಟ್ರಾಟಜಿಕ್ ಪ್ರಿನ್ಸಿಪಲ್ಸ್ ಸಮರಿ ಈಗ ಏನೇ ನೋಡಿದ್ವಿ ಅದರದ್ದು ಅಷ್ಟೇ. ಫಾರ್ಚೂನು, ರಿಪಬ್ಲಿಕ್ಕು, ಯೂನಿಫೈಡ್ ಪೊಲಿಟಿಕಲ್ ವಿಷನ್ನು, ಸ್ಟೇಟ್ ಕ್ರಾಫ್ಟ್ ಇಷ್ಟು ನೋಡ್ಕೊಂಡಿದ್ದೀವಿ. ಚಾಣಕ್ಯ ಮೆಕಿಯಾವೆಲಿ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಹೇಳ್ತೀನಿ, ಓಕೆನಾ? ಓಕೆ, ಇಫ್ ಯು ಲೈಕ್ ದಿಸ್ ಇನಿಷಿಯೇಟಿವ್ ಪ್ಲೀಸ್ ಡೂ ಲೈಕ್ ಮಾಡಿ, ಶೇರ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಏನು ಇಂಪ್ರೂವೈಸೇಷನ್ ಆಗಬೇಕು ಪ್ಲೀಸ್ ಲೆಟ್ ಮೀ ನೋ ಆಲ್ ದೀಸ್ ಥಿಂಗ್ಸ್. ಓಕೆ, ಅಂಟಿಲ್ ದೆನ್ ಸಿ ಯು, ಬಾಯ್.